ಸರ್ಜರಿಗಿಂತ ಮೊದಲು ನಾನು ಕೆಲವು ದಿನ ಮಗನ ಮನೆಯಲ್ಲಿ ಇರೋಣ ಎಂದು ಯೋಚಿಸಿದೆ. ನಾನು ಅವನ ಐಷಾರಾಮಿ ಅಪಾರ್ಟ್ಮೆಂಟ್ನ ಹೊರಗೆ ತಲುಪಿದಾಗ ಒಳಗಿನಿಂದ ನಗುವಿನ ಶಬ್ದಗಳು ಕೇಳಿಬಂದವು. ನಾನು ನಡುಗುವ ಕೈಗಳಿಂದ ಡೋರ್ ಬೆಲ್ ಬಾರಿಸಿದೆ. ನನ್ನ ಸೊಸೆ ನೇಹಾ ಬಾಗಿಲು ತೆರೆದಳು. ನನ್ನನ್ನು ನೋಡುತ್ತಿದ್ದಂತೆಯೇ ಅವಳ ಕಪಟ ಮುಖದಲ್ಲಿದ್ದ ಆ ನಗು ತಕ್ಷಣವೇ ಇರುಸು ಮುರುಸಾಗಿ ಬದಲಾಯಿತು. ಅವಳು ನನಗೆ ಒಳಗೆ ಹೋಗಲು ದಾರಿ ನೀಡಲಿಲ್ಲ. ಕೇವಲ ಬಾಗಿಲ ಹೊಸ್ತಿಲಲ್ಲಿ ನಿಂತು ತನ್ನ ಶಾಂತವಾದ ಕಣ್ಣುಗಳಿಂದ ನನ್ನನ್ನು ದಿಟ್ಟಿಸುತ್ತಾ ಹೇಳಿದಳು, "ಇದು ಹೋಟೆಲ್ ಅಲ್ಲ." ಒಳಗೆ ಸೋಫಾದ ಮೇಲೆ ನನ್ನ ಮಗ ರೋಹನ್ ಕುಳಿತಿದ್ದ. ಅವನು ಒಮ್ಮೆ ನನ್ನ ಕಡೆಗೆ ನೋಡಿದ ಮತ್ತು ನಂತರ ಅಪರಿಚಿತನಂತೆ ತನ್ನ ದೃಷ್ಟಿಯನ್ನು ನೆಲದ ಕಡೆಗೆ ಹರಿಸಿದ. ನನ್ನ ಹೃದಯ ಒಡೆದು ಹೋಯಿತು. ಆದರೆ ನಾನು ಅಳಲಿಲ್ಲ. ನನ್ನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಆದರೆ ಒಳಗೊಳಗೆ ನನ್ನ ರಕ್ತ ಹೆಪ್ಪುಗಟ್ಟಿದಂತಾಯಿತು. ಆ ಕ್ಷಣದಲ್ಲಿ ನನಗೆ ಅರಿವಾಯಿತು, ನಾನು ಒಬ್ಬ ಅಪರಿಚಿತನನ್ನು ಸಾಕಲು 38 ವರ್ಷಗಳನ್ನು ಸವಿಸಿದ್ದೇನೆ ಮತ್ತು ಒಂದು ನಾಗರಹಾವನ್ನು 9 ವರ್ಷಗಳಿಂದ ಸಹಿಸಿಕೊಳ್ಳುತ್ತಿದ್ದೇನೆ ಎಂದು ಅರಿವಾಯಿತು. ನನ್ನ ಹೆಸರು ಸಾವಿತ್ರಿ ಶರ್ಮಾ. ನನ್ನ ವಯಸ್ಸು 62 ವರ್ಷ ಮತ್ತು ನಾನು ಪುಣೆಯ ಹಳೆಯ ಹಾಗೂ ಶಾಂತ ಪ್ರದೇಶವಾದ ಕೊಥ್ರೂಡ್ನಲ್ಲಿ ವಾಸಿಸುತ್ತಿದ್ದೇನೆ. ಜನರು ನನ್ನನ್ನು ಒಬ್ಬ ಸಾಮಾನ್ಯ ನಿವೃತ್ತ ಇತಿಹಾಸ ಶಿಕ್ಷಕಿ ಮತ್ತು ಒಬ್ಬ ವಿಧವೆ ಎಂದು ಗುರುತಿಸುತ್ತಾರೆ. 5 ವರ್ಷಗಳ ಹಿಂದೆ ನನ್ನ ಪತಿ ತೀರಿಕೊಂಡಾಗ ನಾನು ಸಂಪೂರ್ಣವಾಗಿ ಕುಸಿದು ಹೋಗಿದ್ದೇನೆ ಎಂದು ಎಲ್ಲರೂ ಭಾವಿಸಿದ್ದರು. ನನ್ನ ದಿನಚರಿ ತುಂಬ ಸಾಮಾನ್ಯವಾದುದು. ಬೆಳಿಗ್ಗೆ ಬೇಗ ಏಳುವುದು, ನನ್ನ ಬಾಲ್ಕನಿಯ ಗಿಡಗಳಿಗೆ ನೀರು ಹಾಕುವುದು, ಶುಂಠಿ ಚಹಾ ಮಾಡುವುದು ಮತ್ತು ಪತ್ರಿಕೆಯನ್ನು ಓದುವುದು. ಸೊಸೈಟಿಯ ಜನರು ನನ್ನನ್ನು ಗೌರವಿಸುತ್ತಾರೆ, ಆದರೆ ಅವರಿಗೆ ನನ್ನ ನಿಜವಾದ ಸತ್ಯ ತಿಳಿದಿಲ್ಲ. ನನ್ನ ಪತಿ ಹೋದ ನಂತರ ನಾವಿಬ್ಬರು ಸೇರಿ ಶೂನ್ಯದಿಂದ ಕಟ್ಟಿ ಬೆಳೆಸಿದ್ದ ಶರ್ಮಾ ಕನ್ಸ್ಟ್ರಕ್ಷನ್ನ ನಿಜವಾದ ಮತ್ತು ಏಕೈಕ ಮಾಲಕಿ ನಾನೇ ಎಂಬುದು ಅವರಿಗೆ ತಿಳಿದಿಲ್ಲ. ನಾನು ತೆರೆಯ ಮರೆಯಿಂದ ಎಲ್ಲವನ್ನೂ ನಿಯಂತ್ರಿಸುತ್ತೇನೆ, ಆದರೆ ಜಗತ್ತಿಗೆ ಮತ್ತು ಸ್ವತಃ ನನ್ನ ಮಗನಿಗೆ ಈಗಲೂ ನಾನೊಬ್ಬಳು ಕೇವಲ ಹಳೆಯ ಸಂಪ್ರದಾಯದ ದುರ್ಬಲ ತಾಯಿ. ನನಗೆ ವ್ಯಾಪಾರ ಅಥವಾ ಹಣದ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ ಎಂದು ಅಂದುಕೊಳ್ಳುತ್ತಿದ್ದರು. ನನ್ನ ಮಗ ರೋಹನ್ ಅದೇ ಶರ್ಮಾ ಕನ್ಸ್ಟ್ರಕ್ಷನ್ನಲ್ಲಿ ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾನೆ ಮತ್ತು ನನ್ನ ಸೊಸೆ ನೇಹಾ ಅದೇ ಕಂಪನಿಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವರಿಬ್ಬರು ಸೇರಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತಾರೆ, ಆದರೆ ಆ ಹಣ ವಾಸ್ತವದಲ್ಲಿ ನನ್ನದೇ ತಿಜೋರಿಯಿಂದ ಬರುತ್ತಿದೆ ಎಂಬ ಕಲ್ಪನೆ ಅವರಿಗಿರಲಿಲ್ಲ. ಎಲ್ಲವೂ ಕಳೆದ ಮಂಗಳವಾರ ಆರಂಭವಾಯಿತು. ಸಹ್ಯಾದ್ರಿ ಆಸ್ಪತ್ರೆಯ ಡಾಕ್ಟರ್ ಕೇಳ್ಕರ್ ಅವರು ನನ್ನ ಬೆನ್ನುಮೂಳೆಯ ಸ್ಥಿತಿ ತುಂಬ ಕೆಟ್ಟದಾಗಿದೆ ಮತ್ತು ನನಗೆ ತಕ್ಷಣವೇ ಒಂದು ಸಂಕೀರ್ಣ ಸರ್ಜರಿಯ ಅವಶ್ಯಕತೆ ಇದೆ ಎಂದು ಹೇಳಿದರು. ಸಾವಿತ್ರಿಯವರೇ, ಅವರು ಗಂಭೀರ ಧ್ವನಿಯಲ್ಲಿ ಹೇಳಿದರು, ಸರ್ಜರಿ ಮಾಡಿಕೊಳ್ಳದಿದ್ದರೆ ನೀವು ಕೆಲವೇ ತಿಂಗಳುಗಳಲ್ಲಿ ಹಾಸಿಗೆ ಹಿಡಿಯಬಹುದು. ಆದರೆ ಮುಂದಿನ ವಾರ ಆಪರೇಷನ್ ನಡೆದರೆ ನೀವು ಸಾಮಾನ್ಯ ಜೀವನ ನಡೆಸಬಹುದು. ಆದರೆ ಸರ್ಜರಿಯ ನಂತರ ಕನಿಷ್ಠ 15 ದಿನಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಮತ್ತು 24 ಗಂಟೆಗಳ ಕಾಲ ಯಾರಾದರೂ ನಿಮ್ಮನ್ನು ನೋಡಿಕೊಳ್ಳುವ ಅಗತ್ಯವಿರುತ್ತದೆ. 15 ದಿನ. ಇದನ್ನು ಕೇಳಿದ ತಕ್ಷಣ ನನಗೆ ರೋಹನ್ ನೆನಪಾದನು. ಬಾಲ್ಯದಲ್ಲಿ ನನಗೆ ಜ್ವರ ಬಂದಾಗಲೆಲ್ಲ ಅವನು ನನ್ನ ತಲೆಬದಿಯಲ್ಲಿ ಕುಳಿತಿರುತ್ತಿದ್ದನು. ನನ್ನ ಮಗ. ಅವನಿಗಾಗಿ ನಾನು ನನ್ನ ತಾರುಣ್ಯದ ಪ್ರತಿಯೊಂದು ಆಸೆಗಳನ್ನು ತ್ಯಾಗ ಮಾಡಿದ್ದೆ. ಅವನು ಈ ಕಷ್ಟದ ಸಮಯದಲ್ಲಿ ನನಗೆ ಆಸರೆಯಾಗುತ್ತಾನೆ ಎಂದು ನಾನು ಭಾವಿಸಿದೆ. ನಾನು ಆಸ್ಪತ್ರೆಯಿಂದ ನೇರವಾಗಿ ಆಟೋ ರಿಕ್ಷಾ ಹಿಡಿದು ಬಾನೇರ್ ಕಡೆಗೆ ಹೊರಟೆ. ಬಾನೇರ್ ಎತ್ತರವಾದ ಮತ್ತು ಹೊಳೆಯುವ ಕಟ್ಟಡಗಳಿರುವ ಜಾಗ. ಅಲ್ಲಿ ರೋಹನ್ ಮತ್ತು ನೇಹಾ ಅವರ ಕೋಟ್ಯಾಂತರ ರೂಪಾಯಿ ಬೆಲೆಯ ಪ್ಲಾಟ್ ಇದೆ. ಆ ಪ್ಲಾಟ್ ಖರೀದಿಸಲು ನಾನು ನನ್ನ ಅರ್ಧದಷ್ಟು ಉಳಿತಾಯದ ಹಣವನ್ನು ಹಿಂದೆ ಮುಂದೆ ಯೋಚಿಸದೆ ನೀಡಿದ್ದೆ. ಆಟೋದ ಸುಂದರ ಪ್ರಯಾಣದ ಜೊತೆಗೆ ನನ್ನ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮರುಕಳಿಸುತ್ತಿದ್ದವು. ರೋಹನ್ಗೆ ಮನೆಯ ಡೌನ್ ಪೇಮೆಂಟ್ಗಾಗಿ ನಾನು 50 ಲಕ್ಷ ರೂಪಾಯಿಯ ಚೆಕ್ ನೀಡಿದ್ದ ಆ ದಿನ ನನಗೆ ನೆನಪಾಯಿತು. ಇದು ಕೇವಲ ಒಂದು ಸಾಲ ಅಮ್ಮ, ನಾವು 2 ವರ್ಷಗಳಲ್ಲಿ ಪ್ರತಿ ಪೈಸೆಯನ್ನು ಮರಳಿಸುತ್ತೇವೆ ಎಂದು ರೋಹನ್ ಆಗ ಹೇಳಿದ್ದನು. ಇಂದು ಆ ಮಾತು ಹೇಳಿ 5 ವರ್ಷಗಳು ಕಳೆದು ಹೋಗಿವೆ. ನಾನು ಎಂದಿಗೂ ಆ ಹಣದ ಬಗ್ಗೆ ಪ್ರಸ್ತಾಪಿಸಲಿಲ್ಲ, ಏಕೆಂದರೆ ಅವನು ನನ್ನ ಮಗ, ಯಾವುದೇ ಹೊರಗಿನ ವ್ಯಕ್ತಿಯಲ್ಲ ಎಂದು ನಾನು ಭಾವಿಸಿದ್ದೆ. ಆದರೆ ಪ್ಲಾಟ್ ಹೊರಗಿನಿಂದ ಸಂಪೂರ್ಣವಾಗಿ ಸುಂದರವಾಗಿ ಕಾಣುತ್ತಿತ್ತು. ಪಾರ್ಕಿಂಗ್ನಲ್ಲಿ ರೋಹನ್ನ ಹೊಸ ಹೊಳೆಯುವ SUV ಕಾರ್ ನಿಂತಿತ್ತು. ಅದು ಖಂಡಿತವಾಗಿಯೂ ಶರ್ಮಾ ಕನ್ಸ್ಟ್ರಕ್ಷನ್ನಿಂದ ಕಳೆದ ದೀಪಾವಳಿಗೆ ಸಿಕ್ಕ ಬೋನಸ್ನಿಂದ ಖರೀದಿಸಿದ್ದಾಗಿತ್ತು. ನಾನು ಮನೆಯ ಗಂಟೆ ಬಾರಿಸಿದೆ ಮತ್ತು ಅದರ ನಂತರ ನಡೆದ ಘಟನೆ ನನ್ನ ಜಗತ್ತನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಟ್ಟಿತ್ತು. ನೇಹಾ ಬಾಗಿಲು ತೆರೆದು ನನ್ನನ್ನು ಒಳಗೆ ಬರದಂತೆ ತಡೆದಾಗ ಯಾರೋ ನನ್ನ ಮುಖಕ್ಕೆ ಜೋರಾಗಿ ಕಪಾಳಮೋಕ್ಷ ಮಾಡಿದಂತೆ ಅನಿಸಿತು. ನನಗೆ ನಿಮ್ಮಿಬ್ಬರ ಜೊತೆ ತುಂಬ ಮುಖ್ಯವಾದ ವಿಷಯ ಮಾತನಾಡಬೇಕಿದೆ ಎಂದು ನಾನು ನನ್ನ ಎದೆಯ ಉಸಿರಾಟದ ವೇಗವನ್ನು ತಡೆಯುತ್ತಾ ಹೇಳಿದೆ.
ನನ್ನ ಧ್ವನಿಯಲ್ಲಿ ಯಾವುದೇ ಕೋಪ ಇರಲಿಲ್ಲ, ಕೇವಲ ಒಂದು ನಿರೀಕ್ಷೆ ಇತ್ತು. ನೇಹಾ ತನ್ನ ತೋಳುಗಳಿಂದ ಎದೆ ಮೇಲೆ ಕೈ ಕಟ್ಟಿಕೊಂಡಳು. ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಕೂದಲು ಪಾರ್ಲರ್ನಲ್ಲಿ ಸೆಟ್ ಮಾಡಲಾಗಿತ್ತು. ಅವಳು ಧರಿಸಿದ ಬಟ್ಟೆಗಳ ಬೆಲೆ ನನ್ನ ತಿಂಗಳ ರೇಷನ್ ಹಣಕ್ಕಿಂತ ಹೆಚ್ಚಿರಬಹುದು. ಇವೆಲ್ಲವೂ ನನ್ನದೇ ಕಂಪನಿಯ ಹಣದಿಂದ ಬಂದಿದ್ದವು. ಅವಳು ಇಷ್ಟವಿಲ್ಲದಿದ್ದರೂ ನನ್ನನ್ನು ಒಳಗೆ ಬಿಟ್ಟಳು. ನಾನು ಆ ವಿಶಾಲವಾದ ಮತ್ತು ಅದ್ದೂರಿ ಲಿವಿಂಗ್ ರೂಮ್ ಒಳಗೆ ಹೋದಾಗ ಮನೆಯ ಪ್ರತಿಯೊಂದು ಮೂಲೆ ಇಟಾಲಿಯನ್ ಮಾರ್ಬಲ್ ಮತ್ತು ಬೆಲೆಬಾಳುವ ಪೀಠೋಪಕರಣಗಳಿಂದ ಅಲಂಕೃತಗೊಂಡಿರುವುದನ್ನು ಗಮನಿಸಿದೆ. ಆ ಸೋಫಾದ ಒಂದು ಬದಿಯಲ್ಲಿ ನಾನು ಮುದುರಿ ಕುಳಿತೆ. ಅದರ ಬೆಲೆ ಬಹುಶಃ ನನ್ನ ಆಟೋ ಚಾಲಕನ 1 ವರ್ಷದ ಸಂಪಾದನೆಗಿಂತ ಹೆಚ್ಚಿರಬಹುದು. ರೋಹನ್ ತನ್ನ ಫೋನ್ನಿಂದ ಕಣ್ಣು ತೆಗೆಯದೆ ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡ. ಡಾಕ್ಟರ್ ಹೇಳಿದ್ದಾರೆ, ಮುಂದಿನ ವಾರ ನನಗೆ ಒಂದು ದೊಡ್ಡ ಸರ್ಜರಿ ಆಗಬೇಕಿದೆ ಎಂದು ನಾನು ಮಾತು ಆರಂಭಿಸಿದೆ. ನನ್ನ ಧ್ವನಿ ಸ್ವಲ್ಪ ನಡುಗುತ್ತಿತ್ತು, ಆದರೆ ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ಸರ್ಜರಿಯ ನಂತರ ನಾನು 15 ದಿನಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಪಡೆಯಬೇಕು. ನಾನು ಕೆಲವು ದಿನ ಇಲ್ಲಿ ಇರಬೇಕೆಂದು ಬಯಸುತ್ತೇನೆ. ಇದರಿಂದ ನನ್ನ ಮಾತು ಪೂರ್ತಿಯಾಗುವ ಮೊದಲೇ ನೇಹಾ ಮತ್ತು ರೋಹನ್ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಆ ನೋಟದಲ್ಲೇ ಎಲ್ಲವೂ ಸ್ಪಷ್ಟವಾಗಿತ್ತು. ಅದು ಗಂಡ ಹೆಂಡತಿಯ ನಡುವಿನ ಮೌನ ಸಂವಾದವಾಗಿತ್ತು. ಅದರಲ್ಲಿ ನನ್ನ ಶಿಕ್ಷೆ ಆಗಲೇ ನಿರ್ಧಾರವಾಗಿತ್ತು. ರೋಹನ್ ಗಂಟಲು ಸರಿಪಡಿಸಿಕೊಂಡು ನನ್ನ ಕಣ್ಣುಗಳನ್ನು ನೋಡದೆ ಹೇಳಿದ, ಅಮ್ಮ, ನಿನ್ನನ್ನು ನೋಡಿಕೊಳ್ಳುವುದು ನಮಗೆ ತುಂಬ ಸಂತೋಷದ ವಿಷಯ. ಆದರೆ ನಮ್ಮ ಮನೆಯಲ್ಲಿ ಜಾಗವಿಲ್ಲ. ಜಾಗವಿಲ್ಲ ಅಂದರೆ ಏನರ್ಥ? ಈ 2000 ಚದರ ಅಡಿಯ ಫ್ಲಾಟ್ನಲ್ಲಿ 3 ಬೆಡ್ರೂಮ್ಗಳು ಖಾಲಿ ಇರುವಾಗ ಅಲ್ಲಿ ಒಬ್ಬ ಅನಾರೋಗ್ಯ ಪೀಡಿತ ತಾಯಿಗಾಗಿ ಜಾಗವಿರಲಿಲ್ಲ. ಗೆಸ್ಟ್ ರೂಮನ್ನು ನಾನು ನನ್ನ ಹೋಮ್ ಆಫೀಸ್ ಆಗಿ ಬದಲಾಯಿಸಿದ್ದೇನೆ ಎಂದು ನೇಹಾ ತನ್ನ ಆ ಸಿಹಿ ಮತ್ತು ಕೊಂಕು ಧ್ವನಿಯಲ್ಲಿ ಹೇಳಿದಳು. ಮತ್ತು ನಮ್ಮ ಆಫೀಸ್ ಕೆಲಸಗಳು ಹಾಗೂ ಸೋಷಿಯಲ್ ಕಮಿಟ್ಮೆಂಟ್ಗಳು ಇರುವುದರಿಂದ ಇದು ತುಂಬ ಕಷ್ಟವಾಗುತ್ತದೆ. ನಾನು ಸುಮ್ಮನಿದ್ದೆ. ರೋಹನ್ ಏನಾದರೂ ಹೇಳಬಹುದು ಎಂದುಕೊಂಡಿದ್ದೆ. ತನ್ನ ಹೆಂಡತಿಯನ್ನು ತಡೆದು 12 ವರ್ಷದ ವಯಸ್ಸಿನಿಂದ ತನ್ನನ್ನು ಒಬ್ಬಂಟಿಯಾಗಿ ಸಾಕಿ ಸಲಹಿದ ತಾಯಿಯ ಪರವಾಗಿ ನಿಲ್ಲಬಹುದು ಎಂದು ನಾನು ಭಾವಿಸಿದ್ದೆ. ಅವನಿಗೊಂದು ಒಳ್ಳೆಯ ಜೀವನ ನೀಡಲು ನನ್ನ ಒಡವೆಗಳನ್ನು ಮಾರಿದ ತಾಯಿಯ ಪರವಾಗಿ ಅವನು ಮಾತನಾಡುತ್ತಾನೆ ಅಂದುಕೊಂಡೆ. ಆದರೆ ರೋಹನ್ ತನ್ನ ಜಾಗದಿಂದ ಎದ್ದು ಕಿಟಕಿಯ ಹೊರಗೆ ನೋಡತೊಡಗಿದ. ಬಾಲ್ಯದಲ್ಲಿ ತಪ್ಪು ಮಾಡಿದಾಗ ಹೇಗೆ ಮುಖ ತಿರುಗಿಸುತ್ತಿದ್ದನೋ ಹಾಗೆಯೇ ಇಂದು ಮಾಡಿದ. ಆಗಲೇ ನೇಹಾ ಆ ಮಾತನ್ನು ಹೇಳಿದಳು. ಅದು ನನ್ನ ಒಳಗಿದ್ದ ಅಲ್ಪ ಸ್ವಲ್ಪ ಮಮತೆಯನ್ನು ಕೂಡ ಶಾಶ್ವತವಾಗಿ ಕೊಂದು ಹಾಕಿತು. ಅವಳು ನನ್ನ ಹತ್ತಿರ ಬಂದು ನಿಂತಳು. ಅವಳ ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಗರ್ವವಿತ್ತು. ಸತ್ಯ ಹೇಳಬೇಕೆಂದರೆ ನಾನು ಇಲ್ಲಿ ಯಾವುದೇ ಮುದಿ ಮತ್ತು ಅಸಹಾಯಕ ಹೆಂಗಸಿನ ಹೊರೆಯನ್ನು ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. ನಮಗೆ ನಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ಗಳಿವೆ, ಲೈಫ್ ಸ್ಟೈಲ್ ಇದೆ. ನಿಮ್ಮನ್ನು ಇಲ್ಲಿ ಇರಿಸಿಕೊಂಡು ನಾವು ನಮ್ಮ ಜೀವನವನ್ನು ಆಸ್ಪತ್ರೆಯನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ರೂಮಿನಲ್ಲಿ ಒಂದು ಭಯಾನಕ ಮೌನ ಆವರಿಸಿತು. ನನ್ನ ಕಿವಿಯಲ್ಲಿ ಸೀಟಿ ಹೊಡೆದಂತೆ ಭಾಸವಾಯಿತು. ನಾನು ರೋಹನ್ ಕಡೆ ನೋಡಿದೆ. ಅವನು ನನ್ನದೇ ರಕ್ತ. ಅವನು ನಿಧಾನವಾಗಿ ಹೇಳಿದ, ಅಮ್ಮ, ನೇಹಾ ಹೇಳುತ್ತಿರುವುದು ಸರಿಯಾಗಿದೆ. ನೀನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಕೇವಲ ನೀನೊಬ್ಬಳೇ ಆಗಿದ್ದರೆ ನಮಗೇನು ಅದು ದೊಡ್ಡ ಭಾರವಲ್ಲ. ಆದರೆ ನಿನ್ನ ಔಷಧಿಗಳು, ಅವಶ್ಯಕತೆಗಳು ಮತ್ತು ಇಲ್ಲಿನ ನಿನ್ನ ವಾಸ ಇವೆಲ್ಲವೂ 5 ಜನರ ತಲೆನೋವಿಗೆ ಸಮಾನ. ನಾವು ಈಗ ಇದನ್ನೆಲ್ಲ ನಿಭಾಯಿಸಲು ಸಾಧ್ಯವಿಲ್ಲ. 5 ಜನರ ತಲೆನೋವಿಗೆ ಸಮಾನ. ನನ್ನ ಮಗ ನನ್ನನ್ನು ಇದೇ ತಕ್ಕಡಿಯಲ್ಲಿ ತೂಗಿದ್ದನು. ನನ್ನ ವರ್ಷಗಳ ತಪಸ್ಸು, ನನ್ನ ಜಾಗರಣೆಯ ರಾತ್ರಿಗಳು, ಅವನಿಗಾಗಿ ನಾನು ಮಾಡಿದ ಪ್ರತಿಯೊಂದು ಪ್ರಾರ್ಥನೆಗಳು ಇಂದು ಕೇವಲ ಒಂದು ತಲೆನೋವು ಆಗಿದ್ದವು. ನಾನು ಸೋಫಾದಿಂದ ಎದ್ದೆ. ನನ್ನ ಕಾಲುಗಳು ನಡುಗುತ್ತಿದ್ದವು. ಆದರೆ ನನ್ನ ಬೆನ್ನುಮೂಳೆ ಈಗ ನೇರವಾಗಿತ್ತು. ನನ್ನ ಮುಖದಲ್ಲಿ ನನಗೆ ತಿಳಿಯದಂತಹ ಒಂದು ಶಾಂತಿ ಇತ್ತು. ನನಗೆ ಅರ್ಥವಾಯಿತು ಎಂದು ನಾನು ತಣ್ಣನೆಯ ಮತ್ತು ಶಾಂತ ಧ್ವನಿಯಲ್ಲಿ ಹೇಳಿದೆ. ರೋಹನ್ ಸ್ವಲ್ಪ ಗಾಬರಿಯಾದ. ಅವನು ನನ್ನ ಕಡೆಗೆ ಒಂದು ಹೆಜ್ಜೆ ಇಟ್ಟು ಹೇಳಿದ, ಅಮ್ಮ, ತಪ್ಪು ತಿಳಿದುಕೊಳ್ಳಬೇಡ. ನಾವು ಬೇರೆ ಯಾವುದಾದರೂ ಆಯ್ಕೆ ಹುಡುಕೋಣ. ಬಹುಶಃ ನಾವು ನಿನಗಾಗಿ ಒಬ್ಬರು ಒಳ್ಳೆಯ ಕೇರ್ಟೇಕರನ್ನು ಆಯ್ಕೆ ಮಾಡಿಕೊಳ್ಳೋಣ. ನಾನು ಹೇಳಿದೆ, ಸರಿ ರೋಹನ್, ನನಗೆ ಅರ್ಥವಾಯಿತು ಎಂದು ನಾನು ಅವನನ್ನು ಮಧ್ಯದಲ್ಲೇ ತಡೆದೆ. ನಾನು ಬಾಗಿಲಿನ ಕಡೆಗೆ ತಿರುಗಿದೆ. ಆ ಸುಂದರ ಡೈನಿಂಗ್ ಟೇಬಲ್ನ ಪಕ್ಕದಿಂದ ಹಾದು ಹೋದೆ. ಅಲ್ಲಿ ನಾನು ಎಂದೋ ಅವರ ಜೊತೆ ಕುಳಿತು ಈ ಕಪಟ ಕುಟುಂಬಕ್ಕಾಗಿ ನಕ್ಕಿದ್ದೆ. ಕಿಚನ್ನ ಪಕ್ಕದಿಂದ ಹಾದು ಹೋದೆ. ಅಲ್ಲಿರುವ ಬೆಲೆಬಾಳುವ ಉಪಕರಣಗಳು ನನ್ನದೇ ಹಣದಿಂದ ಖರೀದಿಸಲ್ಪಟ್ಟಿದ್ದವು. ಬಾಗಿಲ ಬಳಿ ತಲುಪಿದಾಗ ನಾನು ಕೊನೆಯ ಬಾರಿಗೆ ತಿರುಗಿ ನೋಡಿದೆ. ರೋಹನ್ ನೆಲದ ಕಡೆ ನೋಡುತ್ತಿದ್ದ ಮತ್ತು ನೇಹಾಳ ಮುಖದಲ್ಲಿ ಗೆಲುವಿನ ನಗು ಇತ್ತು. ರೋಹನ್, ನಾನು ಕೇವಲ ಒಂದು ವಿಷಯ ನೆನಪಿಸಲು ಬಯಸುತ್ತೇನೆ ಎಂದು ನಾನು ಬಾಗಿಲಿನ ಹ್ಯಾಂಡಲ್ ಹಿಡಿದು ಹೇಳಿದೆ. ಈ ಮನೆಗಾಗಿ ತೆಗೆದುಕೊಂಡಿದ್ದ 50 ಲಕ್ಷದ ಸಾಲ ಇದೆಯಲ್ಲ, ಅದನ್ನು ನನ್ನ ಕಡೆಯಿಂದ ನಿನ್ನ ಬೀಳ್ಕೊಡುಗೆಯ ಉಡುಗೊರೆ ಎಂದು ಭಾವಿಸು. ಈಗ ನೀನು ಅದನ್ನು ಮರಳಿಸುವ ಅಗತ್ಯವಿಲ್ಲ.
ರೋಹನ್ ತಕ್ಷಣ ತಲೆ ಎತ್ತಿದ. ಅವನ ಕಣ್ಣಿನಲ್ಲಿ ಒಂದು ಕ್ಷಣ ಗಾಬರಿ ಕಂಡಿತು. ಆದರೆ ಅವನು ಏನಾದರೂ ಹೇಳುವ ಮೊದಲೇ ನಾನು ಬಾಗಿಲನ್ನು ಹೊರಗಿನಿಂದ ಮುಚ್ಚಿದೆ. ಮೆಟ್ಟಿಲು ಇಳಿಯುವಾಗ ನನಗೆ ಫ್ಲಾಟ್ ಒಳಗಿನಿಂದ ನೇಹಾಳ ಜೋರಾದ ಮತ್ತು ಸಂತೋಷದ ಧ್ವನಿ ಕೇಳಿಸಿತು. ಅವಳು ಗೆದ್ದಿದ್ದಳು. ಆ ಮುದಿ ದುರ್ಬಲ ಅತ್ತೆಯಿಂದ ಶಾಶ್ವತವಾಗಿ ಬಿಡುಗಡೆ ಸಿಕ್ಕಿತು ಎಂದು ಅವಳು ಭಾವಿಸಿದ್ದಳು. ಆಟೋದಲ್ಲಿ ಕುಳಿತು ನಾನು ಕೊತ್ರೂಡ್ ಕಡೆಗೆ ಮರಳುವಾಗ ನನ್ನಂತರಾಳ ಒಡೆದು ಚೂರಾಗಿದೆ ಎಂದು ನನಗನ್ನಿಸಿತು. ಆದರೆ ಈಗ ಅದೇ ಚೂರಾದ ಜಾಗದಿಂದ ಒಬ್ಬ ಹೊಸ ಸಾವಿತ್ರಿ ಜನ್ಮ ತಾಳುತ್ತಿದ್ದಳು. ಅವಳು ಈಗ ಕೇವಲ ಒಬ್ಬಳು ತಾಯಿಯಾಗಿರಲಿಲ್ಲ, ಬದಲಿಗೆ ಅಧಿಕಾರ ಬಲ ಮತ್ತು ಹಣಬಲವನ್ನು ಹೊಂದಿರುವ ಮಹಿಳೆಯಾಗಿದ್ದಳು. ಮತ್ತು ಇವೆರಡನ್ನು ಸರಿಯಾಗಿ ಹೇಗೆ ಬಳಸಬೇಕೆಂದು ಅವಳಿಗೆ ತಿಳಿದಿತ್ತು. ನನ್ನ ಹಾಗೆ ನೋವನ್ನು ಅನುಭವಿಸುವ ಇನ್ನೂ ಎಷ್ಟೋ ಜನರಿರಬಹುದು. ಅವರು ತಮ್ಮವರಿಗಾಗಿ ಈ ನೋವನ್ನು ಮೌನವಾಗಿ ಸಹಿಸುತ್ತಿದ್ದಾರೆ. ಆ ರಾತ್ರಿ ನಾನು ನನ್ನ ಹಳೆಯ ಮತ್ತು ಸಣ್ಣ ಅಡುಗೆ ಮನೆಯಲ್ಲಿ ನಿಂತಿದ್ದೆ. ಕೋಣೆಯಲ್ಲಿ ಯಾವಾಗಲೂ ಇರುವಂತೆ ಏಲಕ್ಕಿ ಮತ್ತು ಶುಂಠಿಯ ವಾಸನೆ ಇತ್ತು. ನಾನು ನನಗಾಗಿ ಒಂದು ಕಪ್ ಚಹಾ ಮಾಡಿಕೊಂಡು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತುಕೊಂಡೆ. ಮನೆ ತುಂಬ ಶಾಂತವಾಗಿತ್ತು. ಯಾವುದೇ ಶಬ್ದ ಇರಲಿಲ್ಲ. ಆದರೆ ನನ್ನ ಮೆದುಳಿನಲ್ಲಿ ನೇಹಾ ಆಡಿದ ಮಾತುಗಳು ಸುತ್ತಿಗೆಯಂತೆ ಬಡಿಯುತ್ತಿದ್ದವು. ಇದು ಹೋಟೆಲ್ ಅಲ್ಲ. ನಾನು ನನ್ನ ಅಲ್ಮಾರಿಯಿಂದ ಆ ಹಳೆಯ ಕಬ್ಬಿಣದ ಪೆಟ್ಟಿಗೆಯನ್ನು ತೆಗೆದೆ. ಅದರಲ್ಲಿ ನನ್ನ ಪತಿಯ ಕಾಲದ ಎಲ್ಲ ಪ್ರಮುಖ ದಾಖಲೆಗಳು, ಆಸ್ತಿಪತ್ರಗಳು ಮತ್ತು ಬ್ಯಾಂಕ್ನ ಫಿಕ್ಸ್ಡ್ ಡೆಪಾಸಿಟ್ ರಸೀದಿಗಳನ್ನು ಇಡಲಾಗಿತ್ತು. ನಾನು ಆ ಪುಟಗಳನ್ನು ತಿರುಗಿಸುತ್ತಲೇ ಇದ್ದೆ. ಆಗಲೇ ನನ್ನ ಫೋನ್ ಸ್ಕ್ರೀನ್ ಮೇಲೆ ಒಂದು ಬೆಳಕು ಮಿಂಚಿತು. ರಾತ್ರಿ 10 ಗಂಟೆ ಆಗುತ್ತಿತ್ತು. ಅದೊಂದು SMS ಆಗಿತ್ತು. ನಾನು ನನ್ನ ಕನ್ನಡಕ ಧರಿಸಿದೆ ಮತ್ತು ಸ್ಕ್ರೀನನ್ನು ಗಮನವಿಟ್ಟು ನೋಡಿದೆ. ಸಂದೇಶವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಂದಿತ್ತು. ಅದರಲ್ಲಿ ಬರೆದಿತ್ತು, ಡಿಯರ್ ಕಸ್ಟಮರ್, ನಿಮ್ಮ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸುವ ವಿನಂತಿ ಸ್ವೀಕರಿಸಲಾಗಿದೆ. OTPಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನನ್ನ ಹುಬ್ಬುಗಳು ಗಂಟಿಕ್ಕಿದವು. ನಾನು ಅಂತಹ ಯಾವುದೇ ವಿನಂತಿ ಮಾಡಿರಲಿಲ್ಲ. ನಾನು ಆ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗಲೇ ಸರಿಯಾಗಿ 2 ನಿಮಿಷಗಳ ನಂತರ ಮತ್ತೊಂದು SMS ಬಂತು. ಈ ಬಾರಿ ಅದು ಆಧಾರ್ ಕಡೆಯಿಂದ ಬಂದಿತ್ತು. ನಿಮ್ಮ ಆಧಾರ್ ಕಾರ್ಡನ್ನು EKYC ದೃಢೀಕರಣಕ್ಕಾಗಿ ಬಳಸಲಾಗುತ್ತಿದೆ. ನನ್ನ ಹೃದಯ ಬಡಿತ ಜೋರಾಯಿತು. ನನ್ನ ಆಧಾರ್ ಕಾರ್ಡ್ ನನ್ನ ಪರ್ಸ್ನಲ್ಲಿ ಸುರಕ್ಷಿತವಾಗಿತ್ತು. ನನ್ನ ಬ್ಯಾಂಕ್ ಪಾಸ್ಬುಕ್ ನನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿದೆ. ರಾತ್ರಿಯ ಈ ಹೊತ್ತಿನಲ್ಲಿ ಯಾರೋ ನನ್ನ ಡಿಜಿಟಲ್ ಗುರುತಿನೊಂದಿಗೆ ಆಟವಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ನನಗೆ ನೆನಪಾಯಿತು. ನಾನು ಬಾನೇರ್ನಲ್ಲಿ ರೋಹನ್ ಮನೆಗೆ ಹೋಗಿದ್ದಾಗ ವಾಶ್ರೂಮ್ಗೆ ಹೋದ ಸಮಯದಲ್ಲಿ ನನ್ನ ಹ್ಯಾಂಡ್ ಬ್ಯಾಗನ್ನು ಲಿವಿಂಗ್ ರೂಮಿನ ಸೈಡ್ ಟೇಬಲ್ ಮೇಲೆ ಬಿಟ್ಟಿದ್ದೆ. ಆ 5 ನಿಮಿಷಗಳಲ್ಲಿ ರೋಹನ್ ಅಥವಾ ನೇಹಾ ನನ್ನ ಫೋನ್ ಅಥವಾ ಕಾರ್ಡ್ಗಳೊಂದಿಗೆ ಏನಾದರೂ ಮಾಡಿದ್ದರಾ? ಬಹುಶಃ ಇದು ತಾಂತ್ರಿಕ ದೋಷ ಅಥವಾ ಸಾಮಾನ್ಯ ಸ್ಪ್ಯಾಮ್ ಸಂದೇಶವಿರಬಹುದು ಎಂದು ನಾನು ನನಗೆ ಸಮಾಧಾನಪಡಿಸಿಕೊಳ್ಳಲು ಯತ್ನಿಸಿದೆ. ಯಾವ ತಾಯಿಯೂ ಕೂಡ ತನ್ನ ಸ್ವಂತ ಮಗ ಬೆನ್ನಿನ ಹಿಂದೆ ತನ್ನ ಜೀವನದ ಸಂಪಾದನೆಯನ್ನು ಕದಿಯಲು ಸಂಚು ರೂಪಿಸಿದ್ದಾನೆ ಎಂದು ನಂಬಲು ಬಯಸುವುದಿಲ್ಲ. ಆದರೆ ಆ ಭಾವನಾತ್ಮಕ ಹಳೆಯ ಸಾವಿತ್ರಿ ಬಾನೇರ್ ಫ್ಲಾಟ್ನಲ್ಲೇ ಸತ್ತು ಹೋಗಿದ್ದಳು. ಈಗ ಕುರ್ಚಿಯ ಮೇಲೆ ಕುಳಿತಿರುವುದು ಶರ್ಮಾ ಕನ್ಸ್ಟ್ರಕ್ಷನ್ನ ನಿಜವಾದ ಮಾಲಕಿ. ಇವಳು ವರ್ಷಗಳಿಂದ ಗುತ್ತಿಗೆದಾರರು ಮತ್ತು ಬಿಲ್ಡರ್ಗಳ ಮಧ್ಯೆ ಕೆಲಸ ಮಾಡಿದ್ದಾಳೆ. ಜಗತ್ತು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ನನಗೆ ತಿಳಿದಿತ್ತು. ನಾನು ತಕ್ಷಣ ನನ್ನ ಫೋನ್ ತೆಗೆದುಕೊಂಡು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಬ್ಯಾಂಕ್ನ ಕಸ್ಟಮರ್ ಕೇರ್ ಸಂಖ್ಯೆಗೆ ಕರೆ ಮಾಡಿದೆ. ಫೋನ್ ಗಂಟೆ ಬಾರಿಸುತ್ತಿತ್ತು ಮತ್ತು ಪ್ರತಿ ಗಂಟೆಯೊಂದಿಗೆ ನನ್ನ ಅನುಮಾನ ನಂಬಿಕೆಯಾಗಿ ಬದಲಾಗುತ್ತಿತ್ತು. ನನ್ನ ಮಗ ನನ್ನನ್ನು ಮನೆಯಿಂದ ಹೊರಹಾಕಿದ್ದು ಮಾತ್ರವಲ್ಲ, ನನ್ನ ಸ್ವಂತ ಜೀವನದಿಂದಲೇ ನನ್ನನ್ನು ಬೇರ್ಪಡಿಸಲು ಒಂದು ಗುಪ್ತ ಮತ್ತು ಆಳವಾದ ಸಂಚು ರೂಪಿಸುತ್ತಿದ್ದ. ತಾನು ದುರ್ಬಲ ಮತ್ತು ಅನಕ್ಷರಸ್ಥ ಎಂದು ಭಾವಿಸುತ್ತಿದ್ದ ಮಹಿಳೆ ತನಗಿಂತ ಉತ್ತಮವಾಗಿ ತಾಂತ್ರಿಕ ಜಗತ್ತು ಮತ್ತು ಕಾನೂನು ಪಟ್ಟುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಳು ಎಂಬ ಕಲ್ಪನೆ ಅವನಿಗೆ ಇರಲಿಲ್ಲ. ಆಟ ಈಗ ಶುರುವಾಗಿತ್ತು. ಕಸ್ಟಮರ್ ಕೇರ್ ಅಧಿಕಾರಿಯ ಧ್ವನಿ ಫೋನ್ನಲ್ಲಿ ಕೇಳಿಸಿತು. ಮ್ಯಾಮ್, ನಿಮ್ಮ ಖಾತೆಯ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಲು ಆನ್ಲೈನ್ ವಿನಂತಿ ಬಂದಿದೆ. ಇದನ್ನು ನೀವೇ ಮಾಡಿದ್ದೀರಾ? ನನ್ನ ಕೈಯಿಂದ ಫೋನ್ ಬಹುತೇಕ ಜಾರಿ ಹೋಗುತ್ತಿತ್ತು. ಆದರೆ ನಾನು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಇಲ್ಲ, ನಾನು ನನ್ನ ಧ್ವನಿಯನ್ನು ಸ್ಥಿರವಾಗಿಟ್ಟುಕೊಂಡು ಹೇಳಿದೆ. ನಾನು ಅಂತಹ ಯಾವುದೇ ವಿನಂತಿ ಮಾಡಿಲ್ಲ. ದಯವಿಟ್ಟು ಇದನ್ನು ತಕ್ಷಣ ರದ್ದುಗೊಳಿಸಿ ಮತ್ತು ನನ್ನ ನೆಟ್ ಬ್ಯಾಂಕಿಂಗ್ ಪ್ರವೇಶವನ್ನು ತಕ್ಷಣವೇ ಬ್ಲಾಕ್ ಮಾಡಿ. ಅಧಿಕಾರಿ ಕೆಲವು ಸೆಕೆಂಡುಗಳ ಕಾಲ ಕೀಬೋರ್ಡ್ ಮೇಲೆ ಟೈಪ್ ಮಾಡುವ ಶಬ್ದದ ನಂತರ ಹೇಳಿದರು. ಸರಿ ಮ್ಯಾಮ್, ವಿನಂತಿಯನ್ನು ರದ್ದುಗೊಳಿಸಲಾಗಿದೆ. ಆದರೆ ಮ್ಯಾಮ್, ಈ ವಿನಂತಿಯನ್ನು ನಿಮ್ಮದೇ ಯಾವುದೋ ಹಳೆಯ ಡಿವೈಸ್ನಿಂದ ಮಾಡಲಾಗಿತ್ತು. ಅದನ್ನು ಹಿಂದೆ ನಿಮ್ಮ ಖಾತೆಗಾಗಿ ಬಳಸಲಾಗಿತ್ತು. ಹಳೆಯ ಡಿವೈಸ್? ನನ್ನ ಮೆದುಳಿನಲ್ಲಿ ಮಿಂಚು ಸಂಚಾರವಾದಂತಾಯಿತು. ರೋಹನ್ನ ಹಳೆಯ ಐಪ್ಯಾಡ್, ಅದನ್ನು ಅವನು 2 ವರ್ಷಗಳ ಹಿಂದೆ
ಅಮ್ಮ, ಇದರಲ್ಲಿ ಹಳೆಯ ಹಾಡುಗಳು ಮತ್ತು ಭಜನೆಗಳನ್ನು ಕೇಳಿಸಿಕೊಳ್ಳಿ ಎಂದು ಹೇಳಿ ನನಗೆ ನೀಡಿದನು. ಆ ಐಪ್ಯಾಡ್ ನನ್ನದೇ ವೈಫೈಗೆ ಸಂಪರ್ಕ ಹೊಂದಿತ್ತು ಮತ್ತು ಬಹುಶಃ ಅದರಲ್ಲಿ ಇನ್ನೂ ನನ್ನ ಬ್ಯಾಂಕ್ನ ಹಳೆಯ ಪಾಸ್ವರ್ಡ್ಗಳು ಅಥವಾ ಆಟೋಫಿಲ್ ವಿವರಗಳು ಸೇವ್ ಆಗಿರಬಹುದು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಪುಣೆಯ ಆ ಶೀತ ರಾತ್ರಿಯಲ್ಲಿ ಹೊರಗೆ ಕೇವಲ ನಾಯಿಗಳ ಬೊಗಳುವಿಕೆ ಮತ್ತು ಚೌಕಿದಾರನ ಸೀಟಿಯ ಶಬ್ದ ಕೇಳಿಸುತ್ತಿರುವಾಗ ನಾನು ನನ್ನದೇ ಮನೆಯಲ್ಲಿ ಒಬ್ಬ ಪತ್ತೇದಾರಿಯಂತೆ ಅಲೆದಾಡುತ್ತಿದ್ದೆ. ನಾನು ಆ ಹಳೆಯ ಐಪ್ಯಾಡ್ ತೆಗೆದೆ, ಅದನ್ನು ಚಾರ್ಜ್ಗೆ ಹಾಕಿದೆ. ನನ್ನ ಬೆರಳುಗಳು ನಡುಗುತ್ತಿದ್ದವು, ಆದರೆ ನನ್ನ ಮೆದುಳು ಮಂಜಿನಂತೆ ತಣ್ಣಗೆ ಮತ್ತು ಶಾಂತವಾಗಿತ್ತು. ನಾನು ಐಪ್ಯಾಡ್ ತೆರೆದೆ. ಸಫಾರಿ ಬ್ರೌಸರ್ನಲ್ಲಿ ನಾನು ನೋಡಿದ ಹಿಸ್ಟರಿಯು ನನ್ನ ಆತ್ಮವನ್ನೇ ಚೂರು ಮಾಡಿತು. ಅದರಲ್ಲಿ ಹೀಗೆ ಸರ್ಚ್ ಮಾಡಲಾಗಿತ್ತು: ಹಿರಿಯ ನಾಗರಿಕರ ಖಾತೆಯಲ್ಲಿ ನಾಮಿನಿ ಬದಲಾಯಿಸುವುದು ಹೇಗೆ, ಪವರ್ ಆಫ್ ಅಟಾರ್ನಿಗೆ ಡಿಜಿಟಲ್ ಸಿಗ್ನೇಚರ್ ನಿಯಮಗಳು, ಮತ್ತು ಜಂಟಿ ಆಸ್ತಿಯನ್ನು ಒಬ್ಬರ ಹೆಸರಿಗೆ ವರ್ಗಾಯಿಸುವುದು ಹೇಗೆ. ಇವೆಲ್ಲವನ್ನು ಕಳೆದ 3 ದಿನಗಳ ಒಳಗೆ ಸರ್ಚ್ ಮಾಡಲಾಗಿತ್ತು. ಅಂದರೆ ಡಾಕ್ಟರ್ ನನಗೆ ನನ್ನ ಬೆನ್ನುಮೂಳೆಯ ಸರ್ಜರಿ ಆಗಬೇಕು ಮತ್ತು ನನ್ನ ಜೀವಕ್ಕೆ ಅಪಾಯವಾಗಬಹುದು ಎಂದು ಹೇಳುತ್ತಿದ್ದ ಸಮಯದಲ್ಲಿ ನನ್ನ ಸ್ವಂತ ಮಗ ಮತ್ತು ಸೊಸೆ ಗೂಗಲ್ನಲ್ಲಿ ನನ್ನ ಸಾವು ಅಥವಾ ಅಸಹಾಯಕತೆಯ ಲಾಭ ಪಡೆದು ನನ್ನ ಆಸ್ತಿಯನ್ನು ಹೇಗೆ ಹೊಡೆಯುವುದು ಎಂದು ಹುಡುಕುತ್ತಿದ್ದರು. ಮರುದಿನ ಬೆಳಿಗ್ಗೆ ನನ್ನ ಚಹಾ ಕಪ್ ಇನ್ನೂ ಅರ್ಧದಷ್ಟು ಖಾಲಿಯಾಗುವ ಮೊದಲೇ ಫೋನ್ ಗಂಟೆ ಬಾರಿಸಿತು. ಸ್ಕ್ರೀನ್ ಮೇಲೆ ರೋಹನ್ ಎಂಬ ಹೆಸರು ಹೊಳೆಯುತ್ತಿತ್ತು. ನಿನ್ನೆಯ ಆ ಭಯಾನಕ ಅವಮಾನದ ನಂತರ ಇದು ಅವನ ಮೊದಲ ಕರೆ. ನಾನು ಒಂದು ದೀರ್ಘ ಉಸಿರು ತೆಗೆದುಕೊಂಡೆ. ನಾನು ಯಾವಾಗಲೂ ಇರುವಂತೆ ನನ್ನ ಮುಖದ ಭಾವನೆಯನ್ನು ಸಹಜವಾಗಿಸಿಕೊಂಡು ಫೋನ್ ಎತ್ತಿದೆ. ಹಲೋ ಅಮ್ಮ. ಅವನ ಧ್ವನಿಯಲ್ಲಿ ಅದೇ ಹಳೆಯ ಕಪಟ ಮಾಧುರ್ಯವಿತ್ತು. ಇದನ್ನು ಅವನು ಯಾವಾಗಲೂ ನನ್ನಿಂದ ಹಣ ಬೇಕಾದಾಗ ಬಳಸುತ್ತಿದ್ದನು. ಹೇಗಿದೀಯಾ? ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಬಂತಾ? ನನಗೆ ಒಳಗೊಳಗೆ ಅಸಹ್ಯವಾಗುತ್ತಿತ್ತು, ಆದರೆ ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ಭಾವನೆಗಳ ಮೇಲಿನ ನಿಯಂತ್ರಣವೇ ಈಗ ನನ್ನ ಅತಿದೊಡ್ಡ ಆಯುಧವಾಗಿತ್ತು. ನಾನು ಚೆನ್ನಾಗಿದ್ದೇನೆ ರೋಹನ್. ನಾನು ತುಂಬ ಅಳೆದು ತೂಗಿ ಉತ್ತರ ನೀಡಿದೆ. ಅಮ್ಮ, ನನಗೆ ನಿನ್ನೆಯ ವಿಷಯಕ್ಕಾಗಿ ತುಂಬ ಬೇಸರವಾಗಿದೆ. ನೇಹಾ ಸ್ವಲ್ಪ ತೊಂದರೆಯಲ್ಲಿದ್ದಳು. ಆಫೀಸ್ ಸ್ಟ್ರೆಸ್ ಇದೆ, ಕೆಲವು ದೊಡ್ಡ ಪ್ರಾಜೆಕ್ಟ್ಗಳು ನಡೆಯುತ್ತಿವೆ ಎಂದು ಅವನು ತುಂಬ ಚಾಲಾಕಿತನದಿಂದ ವಿಷಯವನ್ನು ಮರೆಮಾಚಲು ಪ್ರಯತ್ನಿಸಿದನು. ಪರವಾಗಿಲ್ಲ, ನಾನು ಹೇಳಿದೆ. ಅವನು ಇದಕ್ಕಾಗಿ ಫೋನ್ ಮಾಡಿರುವುದಲ್ಲ ಎಂದು ನನಗೆ ಅರ್ಥವಾಗಿತ್ತು. ವಾಸ್ತವ ವಿಷಯ ಇನ್ನೂ ಬರಬೇಕಿತ್ತು ಮತ್ತು ಆಗಲೇ ಅವನು ತನ್ನ ಅಸಲಿ ಬಣ್ಣ ತೋರಿಸಿದನು. ಅಮ್ಮ, ಅಪ್ಪನ ಕೆಲವು ಹಳೆಯ ಫೈಲ್ಗಳಿದ್ದವು, ಕೊಥ್ರೂಡ್ ಮನೆಯ ಪೇಪರ್ಸ್ ಮತ್ತು ನಿಮ್ಮ ಕೆಲವು ಮ್ಯೂಚುವಲ್ ಫಂಡ್ ದಾಖಲೆಗಳು. ನಾನು ನನ್ನ CAಗೆ ಕೆಲವು ಟ್ಯಾಕ್ಸ್ ಲೆಕ್ಕ ತೋರಿಸಬೇಕಿದೆ. ಅವು ಎಲ್ಲಿವೆ ಎಂದು ನಿಮಗೆ ತಿಳಿದಿದೆಯೇ? ನೀವು ಬಯಸಿದರೆ ನಾನು ಇಂದು ಸಂಜೆ ಬಂದು ಅವುಗಳನ್ನು ತೆಗೆದುಕೊಂಡು ಹೋಗುತ್ತೇನೆ. ನೀವು ಸರ್ಜರಿಗೆ ಬೇರೆ ಹೋಗಬೇಕಿದೆ. ಮನೆ ಹೇಗೂ ಕೆಲವು ದಿನ ಖಾಲಿ ಇರುತ್ತದೆ. ನಾನು ಎಲ್ಲ ಪೇಪರ್ಗಳನ್ನು ನನ್ನ ಬಳಿ ಬಾನೇರ್ ಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಳೋಣ ಎಂದು ಯೋಚಿಸುತ್ತಿದ್ದೇನೆ. ಇದು 2ನೇ ಮತ್ತು ಅತಿದೊಡ್ಡ ಅವಮಾನವಾಗಿತ್ತು. ಅವನಿಗೆ ನನ್ನ ಬೆನ್ನುಮೂಳೆಯ ನೋವಿನ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಸರ್ಜರಿಯ ನಂತರ ನಾನು ಹೇಗೆ ಏಳುತ್ತೇನೆ, ಹೇಗೆ ನಡೆಯುತ್ತೇನೆ ಎಂಬ ಚಿಂತೆಯೂ ಇರಲಿಲ್ಲ. ಅವನಿಗೆ ಕೇವಲ ಆ ಕಾಗದ ಪತ್ರಗಳ ಚಿಂತೆ ಇತ್ತು. ಅವನು ನಾನು ಬದುಕಿರುವಾಗಲೇ ನನ್ನನ್ನು ಹೂತು ಹಾಕಲು ಬಯಸಿದ್ದ ಮತ್ತು ನನ್ನ ಚಿತೆಯ ಮೇಲೆ ತನಗಾಗಿ ಹೊಸ ಮಹಲು ಕಟ್ಟುವ ತಯಾರಿ ನಡೆಸುತ್ತಿದ್ದ. ನನ್ನ ಕಣ್ಣಿನಲ್ಲಿ ನೀರು ಬಂತು, ಆದರೆ ನಾನು ನನ್ನ ಧ್ವನಿಯನ್ನು ಸ್ವಲ್ಪವೂ ನಡುಗಲು ಬಿಡಲಿಲ್ಲ. ನನಗೆ ನೆನಪಿಲ್ಲ ರೋಹನ್, ನಾನು ತುಂಬ ಶಾಂತ ಸ್ವರದಲ್ಲಿ ಹೇಳಿದೆ. ಬಹುಶಃ ಅವು ಬ್ಯಾಂಕ್ ಲಾಕರ್ನಲ್ಲಿವೆ ಅಥವಾ ಯಾವುದೋ ಹಳೆಯ ಪೆಟ್ಟಿಗೆಯಲ್ಲಿದೆ. ನನ್ನ ಬೆನ್ನಿನಲ್ಲಿ ತುಂಬ ನೋವಿದೆ. ನಾನು ಈಗ ಏನನ್ನು ಹುಡುಕಲು ಸಾಧ್ಯವಿಲ್ಲ. ಏನೇ ಇದ್ದರೂ ಸರ್ಜರಿಯ ನಂತರ ನೋಡೋಣ, ರೋಹನ್ ತಕ್ಷಣ ತಡಬಡಿಸುತ್ತಾ ಹೇಳಿದ. ಅಮ್ಮ, ನೀವು ಕೂಡ ಪ್ರತಿಯೊಂದು ವಿಷಯವನ್ನು ಮುಂದಕ್ಕೆ ಹಾಕುತ್ತೀರಿ. ಸರಿ, ನಾನೇ ಬಂದು ಹುಡುಕುತ್ತೇನೆ. ನೀವು ಆರಾಮ್ ತೆಗೆದುಕೊಳ್ಳಿ ಎಂದು ಅವನು ಫೋನ್ ಕಟ್ ಮಾಡಿದನು. ಅವನು ನನ್ನ ಮನೆಗೆ ನುಗ್ಗಿ ತಪಾಸಣೆ ನಡೆಸುವ ಯೋಜನೆ ಹಾಕುತ್ತಿದ್ದನು. ನಾನು ಈಗ ಪ್ರತಿಯೊಂದು ಹೆಜ್ಜೆಯನ್ನು ತುಂಬ ಎಚ್ಚರಿಕೆಯಿಂದ ಇಡಬೇಕಿತ್ತು. ನನ್ನ ದೊಡ್ಡ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಮನೆಯಿಂದ ಹೊರಬಂದೆ. ಕೊಥ್ರೂಡ್ ಗಾಳಿಯಲ್ಲಿ ಬೆಳಕಿನ ತಾಜಾತನ ಇತ್ತು. ಜನರು ಕೆಲಸಕ್ಕೆ ಹೋಗುತ್ತಿದ್ದರು, ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು. ಹತ್ತಿರದ ದೇವಸ್ಥಾನದಿಂದ ಗಂಟೆಗಳ ಶಬ್ದ ಕೇಳಿ ಬರುತ್ತಿತ್ತು. ಎಲ್ಲವೂ ಸಹಜವಾಗಿ ಕಾಣುತ್ತಿತ್ತು. ಆದರೆ ನನ್ನ ಇಡೀ ಜಗತ್ತು ಯಾವುದೋ ಭಯಾನಕ ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿತ್ತು. ನಾನು ನೇರವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಳೀಯ ಶಾಖೆಗೆ ತಲುಪಿದೆ. ಅಲ್ಲಿ ನನ್ನ ಪತಿ ಕೆಲವು ವರ್ಷಗಳ ಹಿಂದೆ ನಮ್ಮ ಮೊದಲ ಜಂಟಿ ಖಾತೆಯನ್ನು ತೆರೆದಿದ್ದರು. ಇಲ್ಲಿನ ಬ್ರಾಂಚ್ ಮ್ಯಾನೇಜರ್ ವಿಕ್ರಮ್ ಅವರು ನಮಗೆ ತುಂಬ ಚೆನ್ನಾಗಿ ಪರಿಚಯವಿದ್ದರು. ಅವರು ನನ್ನ ಮಗನ ವಯಸ್ಸಿನವರೇ ಆಗಿದ್ದರು, ಆದರೆ ಅವರಲ್ಲಿ ಸಂಸ್ಕಾರ ಮತ್ತು ಗೌರವವಿತ್ತು. ಅದನ್ನು ಬಹುಶಃ ನಾನು ನನ್ನ ಮಗನಿಗೆ ನೀಡುವಲ್ಲಿ ಎಲ್ಲೋ ಏನೋ ಕೊರತೆ ಮಾಡಿದ್ದೆ. ಬ್ಯಾಂಕ್ನಲ್ಲಿ ಯಾವಾಗಲೂ ಇರುವಂತೆ ಜನದಟ್ಟಣೆ ಇತ್ತು.
ಪಾಸ್ಬುಕ್ ಪ್ರಿಂಟ್ ಮಾಡಿಸುವವರ ಸಾಲು, ಕ್ಯಾಶ್ ಕೌಂಟರ್ನಲ್ಲಿ ಗದ್ದಲ. ನಾನು ನೇರವಾಗಿ ವಿಕ್ರಮ್ ಅವರ ಕ್ಯಾಬಿನ್ ಕಡೆಗೆ ಹೋದೆ. ನನ್ನನ್ನು ನೋಡುತ್ತಿದ್ದಂತೆಯೇ ಅವರು ತಮ್ಮ ಕುರ್ಚಿಯಿಂದ ಎದ್ದು ನಿಂತರು. ಬನ್ನಿ ಸಾವಿತ್ರಮ್ಮ, ಇಂದು ಬೆಳ್ಳಂಬೆಳಗ್ಗೆ ಏಕೆ ಬಂದಿದ್ದೀರಿ? ನಿಮ್ಮ ಆರೋಗ್ಯ ಚೆನ್ನಾಗಿದೆ ತಾನೇ? ಶರ್ಮಾ ಅವರು ಹೋದ ನಂತರ ನೀವು ಬರುವುದು ತುಂಬ ಕಡಿಮೆಯಾಗಿದೆ ಎಂದರು. ಅವರ ಧ್ವನಿಯಲ್ಲಿ ಅಪ್ಪಟ ಕಾಳಜಿ ಇತ್ತು. ನಾನು ಅವರ ಎದುರಿನ ಕುರ್ಚಿಯಲ್ಲಿ ಕುಳಿತುಕೊಂಡೆ. ನಾನು ವಿಕ್ರಮ್ ಅವರ ಕಣ್ಣುಗಳನ್ನು ನೋಡಿ ಹೇಳಿದೆ, ವಿಕ್ರಮ್, ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ನಡೆಯಬಾರದ ಕೆಲವು ವಿಷಯಗಳು ನಡೆಯುತ್ತಿವೆ. ವಿಕ್ರಮ್ ಅವರ ಮುಖದ ಮೇಲಿನ ನಗು ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅವರು ತಕ್ಷಣವೇ ತಮ್ಮ ಜವಾನನಿಗೆ ಸನ್ನೆ ಮಾಡಿ ಬಾಗಿಲು ಮುಚ್ಚಿಸಿದರು ಮತ್ತು ನನಗೆ ಒಂದು ಲೋಟ ನೀರು ನೀಡಿದರು. ಏನಾಯಿತು ತಾಯಿ, ನೀವು ಯಾಕೆ ಇಷ್ಟು ಗಾಬರಿಯಾದಂತೆ ಕಾಣುತ್ತಿದ್ದೀರಿ ಎಂದರು. ನಾನು ಅವರಿಗೆ ನಿನ್ನೆ ರಾತ್ರಿ SMS ಮತ್ತು ಕಸ್ಟಮರ್ ಕೇರ್ ಜೊತೆ ನಡೆದ ಮಾತುಕತೆಯ ಬಗ್ಗೆ ತಿಳಿಸಿದೆ. ನಾನು ಐಪ್ಯಾಡ್ನ ಸರ್ಚ್ ಹಿಸ್ಟರಿ ಬಗ್ಗೆ ಹೇಳಲಿಲ್ಲ, ಏಕೆಂದರೆ ಅದು ಮನೆಯ ವಿಷಯವಾಗಿತ್ತು. ಆದರೆ ನನ್ನ ಅನುಮಾನಗಳ ಬಗ್ಗೆ ಅವರಿಗೆ ಸ್ಪಷ್ಟವಾಗಿ ವಿವರಿಸಿದೆ. ವಿಕ್ರಮ್ ತಕ್ಷಣವೇ ತಮ್ಮ ಕಂಪ್ಯೂಟರ್ ಆನ್ ಮಾಡಿದರು ಮತ್ತು ನನ್ನ ಖಾತೆಯ ವಿವರಗಳನ್ನು ನೋಡಲಾರಂಭಿಸಿದರು. ಅವರು ಸ್ಕ್ರೀನ್ ಮೇಲಿನ ಮಾಹಿತಿ ಓದುತ್ತಿದ್ದಂತೆ ಅವರ ಹಣೆಯ ಮೇಲಿನ ಗೆರೆಗಳು ಆಳವಾಗುತ್ತಾ ಹೋದವು. ಅವರ ಮುಖ ಗಂಭೀರವಾಯಿತು. ತಾಯಿ, ವಿಕ್ರಮ್ ಕಂಪ್ಯೂಟರ್ ಸ್ಕ್ರೀನಿಂದ ದೃಷ್ಟಿ ಸರಿಸಿ ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಒಂದು ಭಯವಿತ್ತು. ನೀವು ನಿನ್ನೆ ರಾತ್ರಿಯೇ ನಿಮ್ಮ ನೆಟ್ ಬ್ಯಾಂಕಿಂಗನ್ನು ಬ್ಲಾಕ್ ಮಾಡಿಸಿದ್ದು ತುಂಬ ಒಳ್ಳೆಯದಾಯಿತು. ಆದರೆ ವಿಷಯ ಕೇವಲ ನೆಟ್ ಬ್ಯಾಂಕಿಂಗಿಗೆ ಮಾತ್ರ ಸೀಮಿತವಾಗಿಲ್ಲ. ನನ್ನ ಎದೆ ಬಡಿತ ಜೋರಾಯಿತು. ನಿಮ್ಮ ಮಾತಿನ ಅರ್ಥವೇನು ಎಂದು ಕೇಳಿದೆ. ವಿಕ್ರಮ್ ಒಂದು ಕಾಗದದ ಮೇಲೆ ಏನನ್ನೋ ಬರೆದುಕೊಂಡರು ಮತ್ತು ನನಗೆ ತೋರಿಸುತ್ತಾ ಹೇಳಿದರು, ಮೊನ್ನೆ ನಿಮ್ಮ ಖಾತೆಯಿಂದ UPI ಮಿತಿ ಹೆಚ್ಚಿಸುವ ವಿನಂತಿ ಬಂದಿತ್ತು ಮತ್ತು ನಿನ್ನೆ ಮಧ್ಯಾಹ್ನ ಬಹುಶಃ ನೀವು ನಿಮ್ಮ ಮಗನ ಮನೆಯಲ್ಲಿದ್ದಾಗ ಯಾರೋ ನಿಮ್ಮ ಮ್ಯೂಚುವಲ್ ಫಂಡ್ಗಳ ನಾಮಿನಿ ಬದಲಾಯಿಸಲು ಆನ್ಲೈನ್ ಫಾರ್ಮ್ ಸೃಷ್ಟಿಸಿದ್ದಾರೆ. ಈ ಫಾರ್ಮನ್ನು ನಿಮ್ಮ ಆಧಾರ್ KYC ಮೂಲಕ ವೆರಿಫೈ ಮಾಡಲು ಪ್ರಯತ್ನಿಸಲಾಗಿದೆ. ಒಂದು ವೇಳೆ ಅವರಿಗೆ ನಿಮ್ಮ ಫೋನ್ಗೆ ಬರುವ ಒಂದು OTP ಸಿಕ್ಕಿಬಿಟ್ಟಿದ್ದರೆ ನಿಮ್ಮ ಜೀವನವಿಡೀ ಉಳಿಸಿದ ಸಂಪಾದನೆ ನಿಮ್ಮ ಕೈಯಿಂದ ಜಾರಿ ಹೋಗುತ್ತಿತ್ತು. ನನ್ನ ರಕ್ತ ಹೆಪ್ಪುಗಟ್ಟಿದಂತಾಯಿತು. ಅಂದರೆ ನೇಹಾ ತನ್ನ ಮನೆಯ ಬಾಗಿಲಲ್ಲಿ ನಿಂತು ನನ್ನನ್ನು ಅವಮಾನಿಸುತ್ತಿದ್ದಾಗ, ನನ್ನನ್ನು 5 ಜನರಿಗೆ ಸಮಾನವಾದ ತಲೆನೋವು ಎಂದು ಕರೆಯುತ್ತಿದ್ದಾಗ ಮತ್ತು ರೋಹನ್ ನನ್ನಿಂದ ಕಣ್ಣು ತಪ್ಪಿಸಿಕೊಳ್ಳುತ್ತಿದ್ದಾಗ ಅಸಲಿಗೆ ಅವರು ನನ್ನ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಿದ್ದರು. ನನ್ನ ಫೋನ್ ಅವರ ಬಳಿ ಇದ್ದುದರಿಂದ ನನ್ನ OTP ಕದಿಯಲು ಸಾಧ್ಯವಾಯಿತು. ನನ್ನ ಸ್ವಂತ ಮಗ ನನ್ನನ್ನು ಕೇವಲ ಮನೆಯಿಂದ ಹೊರಹಾಕಿದ್ದು ಮಾತ್ರವಲ್ಲ, ಅವನು ನನ್ನ ಸ್ವಂತ ಜೀವನದಿಂದಲೇ ನನ್ನನ್ನು ಬೇರ್ಪಡಿಸಲು ಒಂದು ಮೌನ ಮತ್ತು ಆಳವಾದ ಸಂಚು ರೂಪಿಸುತ್ತಿದ್ದ. ಅಮ್ಮ, ನೀವು ತಕ್ಷಣವೇ ಕೆಲವು ಕಠಿಣ ಹೆಜ್ಜೆಗಳನ್ನು ಇಡಲೇಬೇಕು ಎಂದು ವಿಕ್ರಮ್ ಅವರು ತುಂಬ ಗಂಭೀರ ಮತ್ತು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದರು. ಮೊದಲನೆಯದಾಗಿ, ನಿಮ್ಮ UPIಯನ್ನು ತಕ್ಷಣವೇ ಬಂದ್ ಮಾಡಿ. ನೀವು ಫೋನ್ಪೇ, ಗೂಗಲ್ ಪೇ ಏನೇ ಬಳಸುತ್ತಿದ್ದರೂ ಅದನ್ನು ಡಿಲಿಂಕ್ ಮಾಡಿಸಿ. ನಾವು ನಿಮ್ಮ ಡೆಬಿಟ್ ಕಾರ್ಡ್ಗಳನ್ನು ಕೂಡ ಈಗಲೇ ಬ್ಲಾಕ್ ಮಾಡುತ್ತಿದ್ದೇವೆ. ನಿಮ್ಮ ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಕಾರ್ಪೊರೇಟ್ ಅಕೌಂಟ್ಗಳ ಆಕ್ಸೆಸ್ಸನ್ನು ಕೂಡ ನಾವು ಫ್ರೀಜ್ ಮಾಡುತ್ತಿದ್ದೇವೆ. ಇದರಿಂದಾಗಿ ನೀವು ಬ್ಯಾಂಕ್ಗೆ ಬರದೆ ಯಾವುದೇ ದೊಡ್ಡ ವ್ಯವಹಾರಗಳು ನಡೆಯಲು ಸಾಧ್ಯವಾಗುವುದಿಲ್ಲ. ವಿಕ್ರಮ್ ನನಗೆ ಒಂದು ಸತ್ಯವನ್ನು ತಿಳಿಸಿದರು. ಅದನ್ನು ಕೇಳಿ ನಾನು ನಡುಗಿ ಹೋದೆ. ಅಮ್ಮ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಆರ್ಥಿಕ ವಂಚನೆಗಳು ನಡೆಯುವುದು ಕೇವಲ ಹೊರಗಿನವರಿಂದಲ್ಲ, ಬದಲಿಗೆ ಮನೆಯವರಿಂದಲೇ ನಡೆಯುತ್ತವೆ. ಅವರಿಗೆ ನಿಮ್ಮ ಪಾನ್ ಕಾರ್ಡ್, ಆಧಾರ್ ಮತ್ತು ಬ್ಯಾಂಕ್ ವಿವರಗಳು ಸುಲಭವಾಗಿ ಸಿಕ್ಕಿಬಿಡುತ್ತವೆ. ಅವರು ನಿಮ್ಮ ಫೋನ್ವರೆಗೂ ತಲುಪಬಲ್ಲರು. ನೀವು ಇನ್ನು ಮುಂದೆ ಯಾರನ್ನೂ ನಂಬಬಾರದು. ನಿಮ್ಮ ಫೋನನ್ನು ಯಾವಾಗಲೂ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಅದಕ್ಕೊಂದು ಕಠಿಣವಾದ ಪಾಸ್ವರ್ಡ್ ಹಾಕಿ. ಯಾವುದೇ ಲಿಂಕ್ ಬಂದರೆ, ಯಾವುದೇ ಮೆಸೇಜ್ ಬಂದರೆ ಅದರ ಮೇಲೆ ಮರೆತು ಕೂಡ ಕ್ಲಿಕ್ ಮಾಡಬೇಡಿ. ಅವರು ಒಂದು ದೀರ್ಘ ಉಸಿರು ತೆಗೆದುಕೊಂಡರು ಮತ್ತು ಹೇಳಿದರು, ಮತ್ತು ಒಂದು ಪ್ರಮುಖ ವಿಷಯ, ಈಗಲೇ ಮನೆಗೆ ಹೋಗಬೇಡಿ. ಒಂದು ವೇಳೆ ನೀವು ಹೇಳಿದಂತೆ ರೋಹನ್ ನಿಮ್ಮ ಮನೆಗೆ ಬರುವವನಿದ್ದರೆ ಅವನಿಗೆ ಆ ದಾಖಲೆಗಳು ಸಿಗಬಾರದು. ಎಲ್ಲ ಸಾಕ್ಷ್ಯಗಳನ್ನು ಸುರಕ್ಷಿತವಾಗಿಡಿ. ಬಂದಿರುವ ಮೆಸೇಜ್ಗಳ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಐಪ್ಯಾಡ್ ಹಿಸ್ಟರಿಯ ವಿಡಿಯೋ ಮಾಡಿ. ಅಮ್ಮ, ಇದು ಈಗ ಕೇವಲ ಭಾವನೆಗಳ ಹೋರಾಟವಲ್ಲ, ಇದು ಕಾನೂನು ಮತ್ತು ಆರ್ಥಿಕ ಹೋರಾಟವಾಗಿ ಬದಲಾಗಿದೆ. ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಲೇಬೇಕು. ನಾನು ಬ್ಯಾಂಕ್ನ ಆ ತಣ್ಣನೆಯ AC ಕ್ಯಾಬಿನ್ನಲ್ಲಿ ಕುಳಿತಿದ್ದೆ, ಆದರೆ ನನಗೆ ಬೆವರುತ್ತಿತ್ತು. ನನ್ನ ಸ್ವಂತ ಮಗನೇ ನನ್ನ ವಿರುದ್ಧ ಒಂದು ಮೌನ ಯುದ್ಧ ಸಾರಿದ್ದ. ಅವನು ನನ್ನನ್ನು ಬೀದಿಗೆ ತರುವ ತಯಾರಿ ನಡೆಸುತ್ತಿದ್ದ. ನಾನು ಮತ್ತು ನನ್ನ ಪತಿ ಒಂದೊಂದು ಇಟ್ಟಿಗೆಯನ್ನು ಸೇರಿಸಿ ಕಟ್ಟಿದ ಆಸ್ತಿಯನ್ನು ಅವನು ಒಂದೇ ಕ್ಷಣದಲ್ಲಿ ಡಿಜಿಟಲ್ ರೂಪದಲ್ಲಿ ಕಸಿದುಕೊಳ್ಳಲು ಬಯಸಿದ್ದ. ಇದು ಚಾಕು ಅಥವಾ ಬಂದೂಕಿನಿಂದ ಮಾಡಿದ ದಾಳಿಯಲ್ಲ, ಇದು ಬಿಳಿ ಉಡುಪಿನ ಮರೆಯಲ್ಲಿ ಅಡಗಿದ್ದ ಮಾನಸಿಕ ಮತ್ತು ಆರ್ಥಿಕ ಬೆದರಿಕೆಯಾಗಿತ್ತು. ಇದು
ಆ ಸಿಹಿ ಮಾತುಗಳು ಮತ್ತು ಮಾಮ್ ಡ್ಯಾಡ್ ಎನ್ನುವ ಆಧುನಿಕ ಸಂಬಂಧಗಳ ಹಿಂದೆ ಅಡಗಿರುವ ಅಸಹ್ಯ ಸತ್ಯವಾಗಿತ್ತು. ಇದನ್ನು ಯಾವ ತಾಯಿಯೂ ನೋಡಲು ಬಯಸುವುದಿಲ್ಲ. ವಿಕ್ರಮ್, ನಾನು ನನ್ನನ್ನು ಸಂಭಾಳಿಸಿಕೊಂಡು ಹೇಳಿದೆ. ನಾನು ಎಲ್ಲವನ್ನೂ ಒಮ್ಮೆಲೇ ಬ್ಲಾಕ್ ಮಾಡಿದರೆ ನನಗೆ ಅವನ ಮೇಲೆ ಅನುಮಾನ ಬಂದಿದೆ ಎಂದು ಅವನಿಗೆ ತಿಳಿದು ಬಿಡುತ್ತದೆ. ನಾನು ಮುಂದಿನ ವಾರ ಸರ್ಜರಿಗೆ ಹೋಗಬೇಕಿದೆ. ಒಂದು ವೇಳೆ ಅವನು ಆಸ್ಪತ್ರೆಯಲ್ಲಿ ಯಾವುದೋ ಕಾಗದಕ್ಕೆ ನನ್ನಿಂದ ಮೋಸದಿಂದ ಸಹಿ ಮಾಡಿಸಿಕೊಂಡರೆ? ವಿಕ್ರಮ್ ಅವರು ತಮ್ಮ ಪೆನ್ನನ್ನು ಮೇಜಿನ ಮೇಲಿಟ್ಟರು ಮತ್ತು ತುಂಬ ಶಾಂತ ಆದರೆ ದೃಢ ಧ್ವನಿಯಲ್ಲಿ ಹೇಳಿದರು, ಅಮ್ಮ, ನೀವು ಇದನ್ನು ತಡೆಯಬೇಕು. ನಾವು ನಿಮ್ಮ ಖಾತೆಗೆ ಒಂದು ಅಲರ್ಟ್ ಹಾಕುತ್ತಿದ್ದೇವೆ. ನಿಮ್ಮ ಭೌತಿಕ ದೃಢೀಕರಣವಿಲ್ಲದೆ ಯಾವುದೇ ದೊಡ್ಡ ಬದಲಾವಣೆ ಆಗುವುದಿಲ್ಲ. ಆದರೆ ನೀವು ಕೂಡ ಒಂದು ನಾಟಕ ಆಡಬೇಕಾಗುತ್ತದೆ. ನಾನು ತಾಂತ್ರಿಕವಾಗಿ ಏನೂ ತಿಳಿಯದ ಅದೇ ಮುಗ್ಧ ಅನಕ್ಷರಸ್ಥ ತಾಯಿ ಎಂದು ನೀವು ಅವನಿಗೆ ನಂಬಿಸಬೇಕಿದೆ. ನೀವು ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು ಮತ್ತು ಒಬ್ಬ ಒಳ್ಳೆಯ ವಕೀಲರ ಜೊತೆ ಮಾತನಾಡಬೇಕು. ನಾನು ತಲೆಯಾಡಿಸಿದೆ. ಹೌದು, ನಾನು ಇದನ್ನೇ ಮಾಡಬೇಕಿತ್ತು. ನಾನು ಶಾಂತವಾಗಿರಬೇಕಿತ್ತು. ನನ್ನ ಮನಸ್ಸಿನಲ್ಲಿ ಮತ್ತೊಮ್ಮೆ ನೇಹಾಳ ಆ ಮಾತುಗಳು ಮಾರ್ದನಿಸಿದವು. ನೀವು 5 ಜನರ ತಲೆನೋವಿಗೆ ಸಮಾನ. ಸರಿ ನೇಹಾ, ಸರಿ ರೋಹನ್. ಒಂದು ವೇಳೆ ನಾನು ತಲೆನೋವಾಗಿದ್ದರೆ ಈಗ ನಾನು ಎಂತಹ ತಲೆನೋವಾಗುತ್ತೇನೆ ಎಂದರೆ ನಿಮ್ಮಿಬ್ಬರ ಬದುಕಿನುದ್ದಕ್ಕೂ ಅದಕ್ಕೆ ಚಿಕಿತ್ಸೆಯೇ ಇರುವುದಿಲ್ಲ. ನೀವಿಬ್ಬರು ನನ್ನ ಮಮತೆಯನ್ನು ನನ್ನ ದೌರ್ಬಲ್ಯ ಎಂದು ಭಾವಿಸಿದ್ದೀರಿ. ಈಗ ನೀವು ನೋಡುತ್ತಿರುವ ಮಹಿಳೆ ತನ್ನ ಆತ್ಮಗೌರವ ಮತ್ತು ತನ್ನ ಹಕ್ಕಿಗಾಗಿ ಯಾವುದೇ ಹಂತಕ್ಕೂ ಕೂಡ ಹೋಗಬಲ್ಲಳು. ನಾನು ಬ್ಯಾಂಕ್ ಫಾರ್ಮ್ಗಳಿಗೆ ಸಹಿ ಮಾಡಿದೆ. ನನ್ನ ಎಲ್ಲ ಕಾರ್ಡ್ಗಳನ್ನು ಬ್ಲಾಕ್ ಮಾಡಿಸಿದೆ. ನನ್ನ ಖಾತೆಯನ್ನು ಎಂತಹ ಸುರಕ್ಷಿತ ಮೋಡ್ಗೆ ಹಾಕಿದೆ ಎಂದರೆ ಅಲ್ಲಿಂದ ₹1 ಕೂಡ ನನ್ನ ಅನುಮತಿ ಇಲ್ಲದೆ ಅಲುಗಾಡಲು ಕೂಡ ಸಾಧ್ಯವಿರಲಿಲ್ಲ. ವಿಕ್ರಮ್ ಅವರು ನನಗೆ ತುಂಬ ಸಹಾಯ ಮಾಡಿದರು. ಜಗತ್ತು ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ರಕ್ತ ಸಂಬಂಧಗಳು ಡಿಜಿಟಲ್ OTPಗಳಂತಾಗಿವೆ. ಕ್ಷಣಾರ್ಧದಲ್ಲಿ ಹುಟ್ಟುತ್ತವೆ ಮತ್ತು ಕ್ಷಣಾರ್ಧದಲ್ಲಿ ಎಕ್ಸ್ಪೈರ್ ಆಗುತ್ತವೆ. ಮತ್ತು ಯಾರೋ ಅಪರಿಚಿತರು ಕೆಲವೊಮ್ಮೆ ಜೀವನ ಪರ್ಯಂತ ಆಸರೆಯಾಗುತ್ತಾರೆ. ಬ್ಯಾಂಕ್ನಿಂದ ಹೊರಬರುವಾಗ ನಾನು ನನ್ನ ಫೋನ್ ಚೆಕ್ ಮಾಡಿದೆ. ರೋಹನ್ನಿಂದ ಮತ್ತೊಂದು ಮೆಸೇಜ್ ಬಂದಿತ್ತು. ಅಮ್ಮ, ನಾನು ಸಂಜೆ 5 ಗಂಟೆಗೆ ಬರುತ್ತಿದ್ದೇನೆ. ಆ ಪೇಪರ್ಗಳನ್ನು ಹುಡುಕಿ ಇಡು. ನಾನು ಫೋನನ್ನು ನನ್ನ ಪರ್ಸ್ನ ಆಳದಲ್ಲಿ ಇಟ್ಟುಕೊಂಡೆ. ಸೂರ್ಯ ನೆತ್ತಿಯ ಮೇಲಿದ್ದ ಮತ್ತು ಪುಣೆಯ ಶಾಖ ಹೆಚ್ಚುತ್ತಿತ್ತು. ಆದರೆ ನನ್ನೊಳಗೆ ಒಂದು ವಿಚಿತ್ರವಾದ ತಂಪು ಇತ್ತು. ಒಂದು ಯೋಜನೆ ಸಿದ್ಧವಾಗುತ್ತಿತ್ತು. ನಾನು ಒಂದು ರಿಕ್ಷಾ ನಿಲ್ಲಿಸಿದೆ. ನನಗೆ ಈಗ ನೇರವಾಗಿ ಮನೆಗೆ ಹೋಗುವುದು ಬೇಕಿರಲಿಲ್ಲ. ಮನೆಗೆ ಹೋಗುವ ಮೊದಲು ನನಗೆ ಮತ್ತೊಂದು ಕಡೆ ಹೋಗಬೇಕಿತ್ತು. ನನ್ನ ಪತಿಯ ಹಳೆಯ ಸ್ನೇಹಿತ ಮತ್ತು ನಮ್ಮ ಕೌಟುಂಬಿಕ ವಕೀಲರಾದ ವರ್ಮಾ ಅವರನ್ನು ಭೇಟಿಯಾಗಬೇಕಿತ್ತು. ಈಗ ಇದು ಕೇವಲ ಒಬ್ಬ ತಾಯಿಯ ಅಳುವಾಗಿರಲಿಲ್ಲ. ಇದು ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಮಾಲಕಿಯ ತನ್ನ ಅಸ್ತಿತ್ವವನ್ನು, ಪರಂಪರೆಯನ್ನು ಉಳಿಸಿಕೊಳ್ಳುವ ಕಾನೂನು ಕ್ರಮವಾಗಿತ್ತು. ವರ್ಮಾ ಅವರ ಕಚೇರಿ ಕೊತ್ರೂಡ್ನ ಒಂದು ಹಳೆಯ ಮತ್ತು ಶಾಂತ ಗಲ್ಲಿಯಲ್ಲಿತ್ತು. ಅಲ್ಲಿ ನನ್ನ ಪತಿ ಗಂಟೆಗಟ್ಟಲೆ ಕುಳಿತು ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಕಾನೂನು ಕಟ್ಟಳೆಗಳಿಗೆ ತಾರ್ಕಿಕವಾಗಿ ನ್ಯಾಯಬದ್ಧ ಉತ್ತರವನ್ನು ಕಂಡುಕೊಳ್ಳುತ್ತಿದ್ದರು. ವರ್ಮಾ ಅವರು ಕೇವಲ ನಮ್ಮ ವಕೀಲರಾಗಿರಲಿಲ್ಲ. ಅವರು ನನ್ನ ಪತಿಯ ಅತ್ಯಂತ ಆಪ್ತ ಗೆಳೆಯರಲ್ಲಿ ಒಬ್ಬರಾಗಿದ್ದರು. ನಾನು ಅವರ ಕ್ಯಾಬಿನ್ ಒಳಗೆ ಹೋದಾಗ ಅವರು ತಮ್ಮ ಹಳೆಯ ಮರದ ಡೆಸ್ಕ್ ಮೇಲೆ ಫೈಲ್ಗಳ ರಾಶಿಯ ಹಿಂದೆ ಕುಳಿತಿದ್ದರು. ನಾನು ಇದ್ದಕ್ಕಿದ್ದಂತೆ ತಿಳಿಸದೆ ಬಂದದ್ದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ಅರೆ ಸಾವಿತ್ರಿ ಅತ್ತಿಗೆ, ಬನ್ನಿ ಕುಳಿತುಕೊಳ್ಳಿ. ಬರುವ ಮೊದಲು ಫೋನ್ ಯಾಕೆ ಮಾಡಲಿಲ್ಲ? ನಿಮ್ಮ ಆರೋಗ್ಯ ಚೆನ್ನಾಗಿದೆ ತಾನೇ? ರೋಹನ್ ಹೇಗಿದ್ದಾನೆ? ಅವರ ಪ್ರತಿಯೊಂದು ಪ್ರಶ್ನೆಯೂ ನನ್ನ ಹೃದಯಕ್ಕೆ ಸುತ್ತಿಗೆಯಿಂದ ಬಡಿದಂತಾಯಿತು. ನಾನು ಒಳಗಿನಿಂದ ಬಾಗಿಲು ಹಾಕಿದೆ ಮತ್ತು ಅವರ ಎದುರಿನ ಕುರ್ಚಿಯಲ್ಲಿ ಕುಳಿತೆ. ನಾನು ಗಂಭೀರವಾಗಿದ್ದೆ. ನನ್ನ ಗಾಂಭೀರ್ಯ ನೋಡಿ ಅವರಿಗೆ ಯಾವುದೋ ದೊಡ್ಡ ವಿಷಯ ನಡೆದಿದೆ ಎಂಬುದು ಅರ್ಥವಾಯಿತು. ನಾನು ಅವರಿಗೆ ಮೊದಲಿನಿಂದ ಕೊನೆಯವರೆಗೂ ಎಲ್ಲವನ್ನೂ ತಿಳಿಸಿದೆ. ಆಸ್ಪತ್ರೆಯ ಆ ಭಯಾನಕ ವರದಿ, ಬಾನೇರ್ ಮನೆಯಲ್ಲಿ ನೇಹಾಳ ಆ ಕೈ ವರ್ತನೆ, ರೋಹನ್ನ ಆ ಮೌನ ಸಮ್ಮತಿ ಮತ್ತು ನಂತರ ಬ್ಯಾಂಕ್ನಲ್ಲಿ ವಿಕ್ರಮ್ ಅವರು ತಿಳಿಸಿದ ಆ ಭಯಾನಕ ಸತ್ಯಗಳು. ವರ್ಮಾ ಅವರು ತಮ್ಮ ಕನ್ನಡಕ ತೆಗೆದು ಮೇಜಿನ ಮೇಲಿಟ್ಟರು. ಅವರ ಮುಖದ ಗೆರೆಗಳು ಆಳವಾದವು ಮತ್ತು ಅವರು ಆಳವಾದ ಯೋಚನೆಯಲ್ಲಿ ಮುಳುಗಿದರು. ರೂಮಿನಲ್ಲಿ ಕೇವಲ ಫ್ಯಾನ್ನ ಹಳೆಯ ಶಬ್ದ ಮಾರ್ದನಿಸುತ್ತಿತ್ತು. ಅತ್ತಿಗೆ, ಅವರು ತುಂಬ ಭಾರವಾದ ದನಿಯಲ್ಲಿ ಮಾತನಾಡಲು ಆರಂಭಿಸಿದರು. ನನಗೆ ಇದನ್ನು ಹೇಳಲು ತುಂಬ ಬೇಸರವಾಗುತ್ತಿದೆ. ಆದರೆ ಇಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಇದೊಂದು ಸಾಮಾನ್ಯ ಮತ್ತು ಅಸಹ್ಯಕರ ಸತ್ಯವಾಗಿ ಬದಲಾಗಿದೆ. ಮಕ್ಕಳು ತಮ್ಮ ಹೆತ್ತವರ ಆಸ್ತಿಯನ್ನು ತಮ್ಮ ಜನ್ಮಸಿದ್ಧ ಹಕ್ಕಿನಂತೆ ಭಾವಿಸುತ್ತಾರೆ ಮತ್ತು ಯಾವಾಗ ಹೆತ್ತವರು ದುರ್ಬಲರಾಗುತ್ತಿದ್ದಾರೆ ಅಥವಾ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ ಎನಿಸುತ್ತದೆಯೋ ಆಗ ಅವರು ಕಾನೂನು ಮತ್ತು ತಾಂತ್ರಿಕ ಹಾದಿಗಳ ಮೂಲಕ ಎಲ್ಲವನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸಂಚು ರೂಪಿಸುತ್ತಾರೆ. ಡಿಜಿಟಲ್ ಜಗತ್ತು ಹೇಗೆ ಹಿರಿಯರಿಗೆ ಸಂಕಷ್ಟ ತಂದಿದೆ ಎಂದು ಅವರು ನನಗೆ ವಿವರಿಸಿದರು. ರೋಹನ್ ಮತ್ತು ನೇಹಾ UPI ಮತ್ತು ಆಧಾರ್ ಮೂಲಕ ಮಾಡಲು ಪ್ರಯತ್ನಿಸಿದ್ದು ಕೇವಲ ಆರಂಭವಷ್ಟೇ.
ಅವರ ದೃಷ್ಟಿ ಕೇವಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲಿಲ್ಲ ಎಂಬುದು ನನಗೆ ಖಚಿತವಾಗಿದೆ. ಅವರ ಕಣ್ಣು ಕೋಥ್ರೂಡ್ನ ಈ ಮನೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಮೇಲಿದೆ. ಒಂದು ವೇಳೆ ಅವರು ನಿಮ್ಮನ್ನು ಆಸ್ಪತ್ರೆಗೆ ಕಳುಹಿಸುವ ಮೊದಲು ಅಥವಾ ಸರ್ಜರಿಯ ಸಮಯದಲ್ಲಿ ನೀವು ಪ್ರಜ್ಞೆ ತಪ್ಪಿದಾಗ ಯಾವುದೋ ಪವರ್ ಆಫ್ ಅಟಾರ್ನಿ ಅಥವಾ ಗಿಫ್ಟ್ ಡೀಡ್ಗೆ ಮೋಸದಿಂದ ಸಹಿ ಮಾಡಿಸಿಕೊಂಡರೆ ನೀವು ಸಂಪೂರ್ಣವಾಗಿ ಬೀದಿಗೆ ಬರುತ್ತೀರಿ. ಪವರ್ ಆಫ್ ಅಟಾರ್ನಿ ಎನ್ನುವುದು ಅದೊಂದು ಕಾನೂನು ಆಯುಧವಾಗಿದ್ದು, ಅದರ ಮೂಲಕ ಅವರು ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಯಾವುದೇ ಆಸ್ತಿಯನ್ನು ಮಾರಾಟ ಮಾಡಬಹುದು, ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಖಾಲಿ ಮಾಡಬಹುದು ಮತ್ತು ಕಂಪನಿಯ ಬೋರ್ಡ್ನಿಂದಲೂ ನಿಮ್ಮನ್ನು ಹೊರಹಾಕಬಹುದು. ಇದನ್ನು ಕೇಳಿ ನನ್ನ ಹೃದಯ ಕಂಪಿಸಿತು. ನಾನು ಯಾವಾಗಲೂ ಕಾನೂನು ದಾಖಲೆಗಳು ಹೊರಗಿನ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಇರುತ್ತವೆ ಎಂದು ಭಾವಿಸಿದ್ದೆ. ಆದರೆ ನನ್ನದೇ ಹೊಟ್ಟೆಯಲ್ಲಿ ಹುಟ್ಟಿದ ಶತ್ರುವಿನ ವಿರುದ್ಧ ಕಾನೂನಿನ ಗುರಾಣಿಯಾಗಬೇಕಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಈಗ ನಾನು ಏನು ಮಾಡಬೇಕು ವರ್ಮಾ ಅವರೇ ಎಂದು ಕೇಳಿದೆ. ನನ್ನ ಧ್ವನಿಯಲ್ಲಿ ಈಗ ಒಂದು ವಿಚಿತ್ರವಾದ ದೃಢತೆ ಇತ್ತು. ರೋಹನ್ ಇಂದು ಸಂಜೆ 5 ಗಂಟೆಗೆ ಮನೆಗೆ ಬರುತ್ತಿದ್ದಾನೆ. ಅವನು ತನ್ನ ಸಿಎಗೆ ತೋರಿಸಲು ಕೆಲವು ಹಳೆಯ ಕಾಗದಗಳು ಬೇಕು ಎಂದು ಹೇಳುತ್ತಿದ್ದಾನೆ. ವರ್ಮಾ ಅವರು ತಕ್ಷಣವೇ ತಮ್ಮ ಕುರ್ಚಿಯಿಂದ ಮುಂದೆ ಬಾಗಿ ಹೇಳಿದರು. ಅತ್ತಿಗೆಯವರೇ, ಅವನು ಸಿಎಗೆ ತೋರಿಸಲು ಬರುತ್ತಿಲ್ಲ. ಅವನು ಯಾವುದೋ ಕಾಗದವನ್ನು ಹುಡುಕಲು ಬರುತ್ತಿದ್ದಾನೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ದಾಖಲೆಯನ್ನು ಅಡಗಿಸಲು ಬರುತ್ತಿದ್ದಾನೆ. ಅದನ್ನು ಅವನು ನಂತರ ಆಸ್ಪತ್ರೆಯ ಫಾರ್ಮ್ಗಳ ಮಧ್ಯೆ ಇಟ್ಟು ನಿಮ್ಮಿಂದ ಸಹಿ ಮಾಡಿಸಿಕೊಳ್ಳಬಹುದು. ನೀವು ಮನೆಗೆ ಹೋಗಿ ಆ ಹಳೆಯ ಐಪ್ಯಾಡನ್ನು ಸೂಕ್ಷ್ಮವಾಗಿ ಹುಡುಕಬೇಕು. ಒಂದು ವೇಳೆ ಅವನು ಏನನ್ನಾದರೂ ಪ್ಲ್ಯಾನ್ ಮಾಡಿದ್ದರೆ ಅದರ ಯಾವುದಾದರೂ ಡ್ರಾಫ್ಟ್ ಅಥವಾ ಡಿಜಿಟಲ್ ಸುಳಿವು ಆ ಐಪ್ಯಾಡ್ನಲ್ಲಿ ಖಂಡಿತ ಇರುತ್ತದೆ. ಯಾವುದೇ ಡಿಜಿಟಲ್ ಫುಟ್ ಪ್ರಿಂಟ್ ಎಂದಿಗೂ ಸಂಪೂರ್ಣವಾಗಿ ಅಳಿಸಿ ಹೋಗುವುದಿಲ್ಲ. ನೀವು ಆ ಸಾಕ್ಷ್ಯವನ್ನು ಹುಡುಕಲೇಬೇಕು. ಅದಿಲ್ಲದೆ ನಾವು ಅವನ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಮತ್ತು ಇದನ್ನು ನೆನಪಿಡಿ, ನಿಮಗೆ ಎಲ್ಲವೂ ಗೊತ್ತಾಗಿದೆ ಎಂಬ ಅನುಮಾನ ಅವನಿಗೆ ಬರಲೇಬಾರದು. ನೀವು ಅದೇ ಅನಾರೋಗ್ಯದ, ಅಸಹಾಯಕ ಮತ್ತು ಹೆದರಿರುವ ತಾಯಿಯ ನಾಟಕವನ್ನೇ ಮಾಡಬೇಕಾಗುತ್ತದೆ. ನಾನು ವರ್ಮಾ ಅವರ ಕಚೇರಿಯಿಂದ ಹೊರಬಂದಾಗ ಮಧ್ಯಾಹ್ನ 2 ಗಂಟೆಯಾಗಿತ್ತು. ನನ್ನ ಬಳಿ 3 ಗಂಟೆಗಳ ಕಾಲಾವಕಾಶವಿತ್ತು. ನಾನು ತಕ್ಷಣ ರಿಕ್ಷಾ ಮಾಡಿಕೊಂಡು ಮನೆಗೆ ತಲುಪಿದೆ. ಮನೆಯ ಬಾಗಿಲನ್ನು ಒಳಗಿನಿಂದ ಮುಚ್ಚಿದೆ ಮತ್ತು ನೇರವಾಗಿ ರೋಹನ್ನ ಕೋಣೆಗೆ ಹೋದೆ. ಅಲ್ಲಿ ಆ ಹಳೆಯ ಐಪ್ಯಾಡ್ ಇಡಲಾಗಿತ್ತು. ನಾನು ಐಪ್ಯಾಡ್ ಆನ್ ಮಾಡಿದೆ. ನನ್ನ ಬೆರಳುಗಳು ಸ್ಕ್ರೀನ್ ಮೇಲೆ ವೇಗವಾಗಿ ಚಲಿಸುತ್ತಿದ್ದವು. ನಾನು ವಿಕ್ರಮ್ ಅವರ ಸಲಹೆಯನ್ನು ನೆನಪಿಸಿಕೊಂಡೆ ಮತ್ತು ಮೊದಲಿಗೆ ಐಪ್ಯಾಡ್ನ ವೈಫೈ ಆಫ್ ಮಾಡಿದೆ. ಇದರಿಂದ ರೋಹನ್ ತನ್ನ ಫೋನ್ನಿಂದ ಅದನ್ನು ದೂರದಿಂದಲೇ ಟ್ರ್ಯಾಕ್ ಮಾಡಲು ಅಥವಾ ಡಿಲೀಟ್ ಮಾಡಲು ಸಾಧ್ಯವಾಗುವುದಿಲ್ಲ. ನಾನು ಸಫಾರಿ ಬ್ರೌಸರ್ನ ಹಿಸ್ಟರಿಯನ್ನು ಮೊದಲೇ ನೋಡಿದ್ದೆ, ಆದರೆ ಅಸಲಿ ಸಾಕ್ಷ್ಯವು ಡೌನ್ಲೋಡ್ ಮಾಡಲಾದ ಯಾವುದೋ ಫೈಲ್ ಆಗಿರಬಹುದು ಎಂದು ವರ್ಮಾ ಹೇಳಿದ್ದರು. ನಾನು ಫೈಲ್ಸ್ ಫೋಲ್ಡರ್ ತೆರೆದೆ. ಅಲ್ಲಿ ಏನೂ ಇರಲಿಲ್ಲ. ನಾನು ರೀಸೆಂಟ್ಸ್ ಚೆಕ್ ಮಾಡಿದೆ. ಅಲ್ಲೂ ಕೆಲವು ಹಳೆಯ ಹಾಡುಗಳ ಹೊರತು ಏನೂ ಇರಲಿಲ್ಲ. ಒಂದು ಕ್ಷಣ ನಾನು ಮತ್ತು ನನ್ನ ವಕೀಲರು ತಪ್ಪಾಗಿ ಗ್ರಹಿಸಿದ್ದೇವೆ ಎಂದು ಯೋಚಿಸಿದೆ. ಬಹುಶಃ ನನ್ನ ಮಗ ಇಷ್ಟು ಕೆಳಮಟ್ಟಕ್ಕೆ ಇಳಿದಿಲ್ಲವೇನೋ ಎಂದು ಅಂದುಕೊಂಡೆ. ಆದರೆ ಆಗಲೇ ನನ್ನ ಕಣ್ಣು ಐಪ್ಯಾಡ್ನ ನೋಟ್ಸ್ ಆ್ಯಪ್ ಮೇಲೆ ಬಿತ್ತು. ನಾನು ನೋಟ್ಸ್ ಆ್ಯಪ್ ತೆರೆಯುತ್ತಿದ್ದಂತೆ ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಎಲ್ಲಕ್ಕಿಂತ ಮೇಲೆ ಒಂದು ನೋಟಿತ್ತು. ಅದರ ಶೀರ್ಷಿಕೆ ಹೀಗಿತ್ತು: ಹಾಸ್ಪಿಟಲ್ ಪೇಪರ್ ವರ್ಕ್ ಆ್ಯಂಡ್ ಡೀಡ್ಸ್. ಇದನ್ನು ಕೇವಲ 2 ದಿನಗಳ ಹಿಂದೆಯಷ್ಟೇ ರಚಿಸಲಾಗಿತ್ತು. ನಾನು ನಡುಗುವ ಕೈಗಳಿಂದ ಅದರ ಮೇಲೆ ಕ್ಲಿಕ್ ಮಾಡಿದೆ. ಅದರಲ್ಲಿ ಒಂದು PDF ಫೈಲ್ ಅಟ್ಯಾಚ್ ಆಗಿತ್ತು. ನಾನು ಫೈಲ್ ತೆರೆದಾಗ ಓದಿದ ಆ ಪದಗಳು ನನ್ನ ಜಗತ್ತನ್ನೇ ಶಾಶ್ವತವಾಗಿ ಅಂಧಕಾರಕ್ಕೆ ತಳ್ಳಿದ್ದವು. ಅದು ಒಂದು ಜನರಲ್ ಪವರ್ ಆಫ್ ಅಟಾರ್ನಿಯ ಕಚ್ಚಾ ಡ್ರಾಫ್ಟ್ ಆಗಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು: ನಾನು ಸಾವಿತ್ರಿ ಶರ್ಮಾ, ನನ್ನ ಅನಾರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ಕಾರಣದಿಂದ ನನ್ನ ಮಗ ರೋಹನ್ ಶರ್ಮಾನಿಗೆ ನನ್ನ ಎಲ್ಲ ಚರ ಮತ್ತು ಸ್ಥಿರ ಆಸ್ತಿಗಳು, ಬ್ಯಾಂಕ್ ಖಾತೆಗಳು ಮತ್ತು ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಎಲ್ಲ ವ್ಯಾವಹಾರಿಕ ನಿರ್ಧಾರಗಳ ಪೂರ್ಣ ಅಧಿಕಾರವನ್ನು ನೀಡುತ್ತಿದ್ದೇನೆ. ಆದರೆ ವಿಷಯ ಇಲ್ಲಿಗೆ ಮುಗಿಯಲಿಲ್ಲ. ಅದರ ಕೆಳಗೆ ಇನ್ನೊಂದು ಅಟ್ಯಾಚ್ಮೆಂಟ್ ಇತ್ತು: ಗಿಫ್ಟ್ ಡೀಡ್. ಈ ದಾಖಲೆಯ ಪ್ರಕಾರ ನಾನು ಸ್ವಯಂ ಪ್ರೇರಿತವಾಗಿ ಕೋಥ್ರೂಡ್ನ ನನ್ನ ಮನೆಯನ್ನು ನನ್ನ ಸೊಸೆ ನೇಹಾ ಶರ್ಮಾ ಹೆಸರಿಗೆ ಬರೆದುಕೊಡುತ್ತಿದ್ದೇನೆ. ನನ್ನ ಕೈಯಿಂದ ಐಪ್ಯಾಡ್ ಜಾರಿ ಹಾಸಿಗೆ ಮೇಲೆ ಬಿತ್ತು. ಯಾರೋ ನನ್ನ ಎದೆಗೆ ಚುಚ್ಚಿದಂತೆ ಅನ್ನಿಸಿತು. ನನ್ನ ಸ್ವಂತ ಮಗ, ನನ್ನ ರೋಹನ್, ಯಾರಿಗೆ ನಾನು ಕೈತುತ್ತು ನೀಡಿದ್ದೆನೋ, ಯಾರನ್ನು ಇಂಜಿನಿಯರಿಂಗ್ ಓದಲು ನನ್ನ ಪತಿಯೊಂದಿಗೆ ಜಗಳವಾಡಿ ವಿದೇಶಕ್ಕೆ ಕಳುಹಿಸಿದ್ದೇನೋ, ಆ ರೋಹನ್ ನನ್ನ ಸಾವಿಗಾಗಿ ಕಾಯಲು ಕೂಡ ಸಿದ್ಧನಿರಲಿಲ್ಲ. ಅವನು ಮತ್ತು ಅವನ ಹೆಂಡತಿ ನನ್ನ ಆ ದೌರ್ಬಲ್ಯದ, ನನ್ನ ಆ ಕಾಯಿಲೆಯ ಲಾಭ ಪಡೆಯುತ್ತಿದ್ದರು. ಅದು ನನ್ನನ್ನು ಕ್ಷಣ ಕ್ಷಣಕ್ಕೂ ಹಿಂಡಿ ಹಿಪ್ಪೆ ಮಾಡುತ್ತಿತ್ತು. ಅವರು ಪೂರ್ಣ ಯೋಜನೆ ರೂಪಿಸಿದ್ದರು. ಸರ್ಜರಿಯ ಸಮಯದಲ್ಲಿ ನಾನು ಔಷಧಿಯ ಅಮಲಿನಲ್ಲಿ ಇರುವಾಗ, ನನಗೆ ಸರಿಯಾಗಿ ಕಣ್ಣು ಕಾಣಿಸದಿದ್ದಾಗ,
ಅವರು ಆಸ್ಪತ್ರೆಯ ಅಗತ್ಯ ಫಾರ್ಮ್ಗಳ ಮಧ್ಯೆ ಈ ಕಾಗದಗಳನ್ನು ಇಟ್ಟು ನನ್ನ ಸಹಿ ಪಡೆದುಕೊಳ್ಳುತ್ತಾರೆ ಮತ್ತು ಒಮ್ಮೆ ನಾನು ಸಹಿ ಮಾಡಿದರೆ ನಾನು ನನ್ನದೇ ಮನೆಯಿಂದ ಹೊರಬೀಳುತ್ತೇನೆ. ನನ್ನನ್ನು ಯಾವುದೋ ಅಗ್ಗದ ವೃದ್ಧಾಶ್ರಮದಲ್ಲಿ ಕೊಳೆಯಲು ಬಿಡುತ್ತಾರೆ. ನಂತರ ಅಲ್ಲಿಗೆ ಯಾರೂ ನನ್ನನ್ನು ನೋಡಲು ಬರುವುದಿಲ್ಲ. ನಾನು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡೆ. ನನ್ನ ಉಸಿರಾಟ ವೇಗವಾಯಿತು. ನನಗೆ ತಲೆ ಸುತ್ತು ಬಂದಿತ್ತು. ಕೋಣೆಯ ಗೋಡೆಗಳು ನನ್ನನ್ನು ನುಂಗಲು ಬರುತ್ತಿರುವಂತೆ ಭಾಸವಾಯಿತು. ನಾನು ತಡಕಾಡುತ್ತಾ ಎದ್ದು ಅಡುಗೆ ಮನೆಯಿಂದ ಒಂದು ಲೋಟ ನೀರು ಕುಡಿದೆ. ನೀರು ಗಂಟಲಿನಿಂದ ಕೆಳಗಿಳಿಯುತ್ತಿದ್ದಂತೆಯೇ ನನ್ನ ಪ್ರಜ್ಞೆ ಮರಳಿದಂತಾಯಿತು. ನಾನು ಕನ್ನಡಿಯಲ್ಲಿ ನನ್ನನ್ನು ನೋಡಿಕೊಂಡೆ. ನನ್ನ ಕೂದಲು ಕೆದರಿತ್ತು. ಕಣ್ಣಿನ ಕೆಳಗೆ ಕಪ್ಪು ಕಲೆಗಳಿದ್ದವು. ಆದರೆ ಆ ಕಣ್ಣುಗಳಲ್ಲಿ ಈಗ ಯಾವುದೇ ಮಮತೆ ಉಳಿದಿರಲಿಲ್ಲ. ಅಲ್ಲಿ ಕೇವಲ ಒಂದು ತಣ್ಣನೆ ನಿರ್ಭೀತ ಅಗ್ನಿ ಹೊತ್ತಿ ಉರಿಯುತ್ತಿತ್ತು. ನಾನು ತಣ್ಣೀರಿನಿಂದ ಮುಖ ತೊಳೆದುಕೊಂಡೆ ಮತ್ತು ಒಂದು ದೀರ್ಘ ಉಸಿರು ತೆಗೆದುಕೊಂಡೆ. ಈಗ ದುರ್ಬಲರಾಗುವ ಸಮಯವಲ್ಲ ಅಥವಾ ಅಳುವ ಸಮಯವಲ್ಲ. ಇದು ನನ್ನನ್ನು ಮತ್ತು ನನ್ನ ಆತ್ಮಗೌರವವನ್ನು ಉಳಿಸಿಕೊಳ್ಳುವ ಸಮಯವಾಗಿತ್ತು. ನಾನು ತಕ್ಷಣ ನನ್ನ ಫೋನ್ ತೆಗೆದೆ. ಮೊದಲಿಗೆ ನಾನು ಐಪ್ಯಾಡ್ ಸ್ಕ್ರೀನ್ ಮೇಲೆ ತೆರೆದಿದ್ದ ಆ 2 ದಾಖಲೆಗಳ ಸ್ಪಷ್ಟ ಫೋಟೋಗಳನ್ನು ತೆಗೆದುಕೊಂಡೆ. ನಂತರ ನಾನು ನನ್ನ ಫೋನ್ನ ವಿಡಿಯೋ ಕ್ಯಾಮೆರಾ ಆನ್ ಮಾಡಿದೆ ಮತ್ತು ಐಪ್ಯಾಡ್ ಸ್ಕ್ರೀನನ್ನು ಸ್ಕ್ರಾಲ್ ಮಾಡುತ್ತಾ ಪೂರ್ಣ ವಿಡಿಯೋ ಮಾಡಿದೆ. ಇದರಿಂದ ಈ ಫೋಟೋಗಳು ಸುಳ್ಳು ಅಥವಾ ಫೋಟೋಶಾಪ್ ಮಾಡಿದ್ದೆಂದು ಯಾರೂ ಹೇಳಲು ಸಾಧ್ಯವಾಗಲಾರದು. ನಾನು ಆ ವಿಡಿಯೋ ಮತ್ತು ಫೋಟೋಗಳನ್ನು ತಕ್ಷಣವೇ ನನ್ನ ಒಂದು ಸುರಕ್ಷಿತ ಮತ್ತು ರಹಸ್ಯವಾದ ಗೂಗಲ್ ಡ್ರೈವ್ ಅಕೌಂಟ್ಗೆ ಅಪ್ಲೋಡ್ ಮಾಡಿದೆ. ಅದರ ಪಾಸ್ವರ್ಡ್ ನನಗೆ ಮತ್ತು ನನ್ನ ಪತಿಗೆ ಮಾತ್ರ ತಿಳಿದಿತ್ತು. ಆದರೆ ಈಗ ನಾನು ಕೇವಲ ಡಿಜಿಟಲ್ ಭದ್ರತೆಯ ಮೇಲೆ ಅವಲಂಬಿತಳಾಗಲು ಸಾಧ್ಯವಿಲ್ಲ. ನಾನು ನನ್ನ ಅಲ್ಮಾರಿಯಿಂದ ಒಂದು ಹೊಸ ಪೆನ್ ಡ್ರೈವ್ ತೆಗೆದೆ ಮತ್ತು ಅದಕ್ಕೂ ಎಲ್ಲ ಡೇಟಾವನ್ನು ಕಾಪಿ ಮಾಡಿಕೊಂಡೆ. ಆ ಪೆನ್ ಡ್ರೈವನ್ನು ನಾನು ಎಂದಿಗೂ ಉಪಯೋಗಿಸದ ನನ್ನ ಹಳೆಯ ಸೀರೆಗಳ ಮಧ್ಯೆ ಅಡಗಿಸಿಟ್ಟೆ. ಇದರ ನಂತರ ನಾನು ನನ್ನ ಡಿಜಿಟಲ್ ಭದ್ರತೆ 2ನೇ ಮತ್ತು ಪ್ರಮುಖ ಹೆಜ್ಜೆಯನ್ನು ಇಟ್ಟೆ. ನನ್ನ ಫೋನ್ ಹ್ಯಾಕ್ ಆಗಬಹುದು ಅಥವಾ ಅವರು ನನ್ನ OTP ಕದಿಯಬಹುದು ಎಂಬ ವಿಕ್ರಮ್ ಅವರ ಮಾತು ನೆನಪಾಯಿತು. ನನ್ನ ಬಳಿ ನನ್ನ ಪತಿಯ ಹಳೆಯ ಕೀಪ್ಯಾಡ್ ಇರುವ ಬೇಸಿಕ್ ಫೋನ್ ಇತ್ತು. ಅದರಲ್ಲಿ ಇಂಟರ್ನೆಟ್ ನಡೆಯುತ್ತಿರಲಿಲ್ಲ. ನನ್ನ ಎಲ್ಲ ಬ್ಯಾಂಕ್ ಖಾತೆಗಳು ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಆ ಸಿಮ್ ಕಾರ್ಡನ್ನು ನನ್ನ ಸ್ಮಾರ್ಟ್ ಫೋನ್ನಿಂದ ತೆಗೆದು ಆ ಹಳೆಯ ಕೀಪ್ಯಾಡ್ ಫೋನ್ನಲ್ಲಿ ಹಾಕಿದೆ. ಈಗ ರೋಹನ್ ಅಥವಾ ನೇಹಾ ನನ್ನ ಸ್ಮಾರ್ಟ್ ಫೋನ್ ಮುಟ್ಟಿದರೂ ಅದರಲ್ಲಿ ಯಾವುದೇ ಪತ್ತೇದಾರಿ ಆ್ಯಪ್ ಹಾಕಿದರೂ ನನ್ನ ಬ್ಯಾಂಕ್ OTP ಅವರಿಗೆ ಎಂದಿಗೂ ತಲುಪಲು ಸಾಧ್ಯವಿಲ್ಲ. ನನ್ನ ಸ್ಮಾರ್ಟ್ ಫೋನ್ನಲ್ಲಿ ನಾನು ಕೆಲವು ತಿಂಗಳ ಹಿಂದೆಯಷ್ಟೇ ಖರೀದಿಸಿದ್ದ ಮತ್ತು ಯಾವುದೇ ಬ್ಯಾಂಕ್ಗೆ ಲಿಂಕ್ ಇಲ್ಲದ ಒಂದು ಹೊಸ ಸಿಮ್ ಕಾರ್ಡ್ ಹಾಕಿದೆ. ನಾನು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತು ಇಮೇಲ್ ಅಕೌಂಟ್ಗಳ ಪಾಸ್ವರ್ಡ್ ಬದಲಾಯಿಸಿದೆ. ಅವರಿಗೆ ನನ್ನ ಯಾವುದೇ ಮಾಹಿತಿ ಸಿಗಬಹುದಾದ ಪ್ರತಿಯೊಂದು ಜಾಗದಿಂದ ಲಾಗೌಟ್ ಆದೆ. ನಾನು ನನ್ನ ಮನೆಯಲ್ಲಿ ಒಂದು ಕೋಟೆಯನ್ನು ನಿರ್ಮಿಸುತ್ತಿದ್ದೆ. ನನ್ನ ಮಗ ಎಂದಿಗೂ ಭೇದಿಸಲಾಗದಂತಹ ಒಂದು ಮಾನಸಿಕ ಮತ್ತು ಡಿಜಿಟಲ್ ಗೋಡೆಯನ್ನು ನಿರ್ಮಿಸಿದ್ದೆ. ನಾನು ಇದನ್ನೆಲ್ಲ ಮುಗಿಸಿದಾಗ ಗಡಿಯಾರ ಸಂಜೆ 4 ಗಂಟೆ ತೋರಿಸುತ್ತಿತ್ತು. ರೋಹನ್ ಬರಲು ಇನ್ನೂ ಕೇವಲ 1 ಗಂಟೆ ಬಾಕಿಯಿತ್ತು. ನಾನು ಐಪ್ಯಾಡನ್ನು ಮೊದಲು ಹೇಗಿತ್ತೋ ಹಾಗೇ ಇಟ್ಟೆ. ಮನೆಯ ಸಾಮಾನುಗಳನ್ನು ಸ್ವಲ್ಪ ಹರಡಿದೆ. ನನ್ನ ಕೆಲವು ಮೆಡಿಕಲ್ ರಿಪೋರ್ಟ್ಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ ಮತ್ತು ನನ್ನ ಮುಖದ ಮೇಲೆ ಆಯಾಸ ಹಾಗೂ ನೋವಿನ ಮುಖವಾಡವನ್ನು ಧರಿಸಿದೆ. ಅದು ಒಬ್ಬ ಅನಾರೋಗ್ಯದ ಮತ್ತು ಅಸಹಾಯಕ ತಾಯಿಯ ಮುಖದಲ್ಲಿ ಇರಬೇಕಿತ್ತು. ನಾನು ಲಿವಿಂಗ್ ರೂಮಿನ ಸೋಫಾದ ಮೇಲೆ ಮಲಗಿದೆ ಮತ್ತು ನನ್ನ ಬೆನ್ನು ನೋವಿನ ನಾಟಕ ಮಾಡುತ್ತಾ ಕಣ್ಣು ಮುಚ್ಚಿಕೊಂಡೆ. ಆದರೆ ನನ್ನ ತಲೆಯಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ನಾನು ಇಡಬೇಕಾದ ಪ್ರತಿಯೊಂದು ಹೆಜ್ಜೆಯ ಯೋಜನೆಯನ್ನು ನಾನು ರೂಪಿಸುತ್ತಿದ್ದೆ. ರೋಹನ್ ಬರುತ್ತಾನೆ. ಅವನು ನನ್ನ ಮೇಲೆ ಕನಿಕರ ತೋರಿಸುವ ನಾಟಕ ಮಾಡುತ್ತಾನೆ. ಅವನು ಮನೆಯಲ್ಲಿ ಕೆಲವು ಕಾಗದಗಳನ್ನು ಹುಡುಕುವ ನೆಪ ಮಾಡುತ್ತಾನೆ ಮತ್ತು ಬಹುಶಃ ಅವನು ಆ ವಿಷಪೂರಿತ ದಾಖಲೆಯನ್ನು ಇದೇ ಮನೆಯ ಯಾವುದೋ ಮೂಲೆಯಲ್ಲಿ ಅಡಗಿಸಿಟ್ಟು ಹೋಗುತ್ತಾನೆ. ಸರಿಯಾದ ಸಮಯ ಬಂದಾಗ ಅದನ್ನು ಬಳಸಿಕೊಳ್ಳಲು ಅವನು ಹೀಗೆ ಮಾಡುತ್ತಾನೆ. ನಾನು ಅವನಿಗೆ ಇದನ್ನೆಲ್ಲ ಮಾಡಲು ಬಿಟ್ಟೆ. ಅವನು ಗೆಲ್ಲುತ್ತಿದ್ದಾನೆ. ಅವನ ಸಂಚು ಯಶಸ್ವಿಯಾಗುತ್ತಿದೆ ಎಂದು ಅವನು ನಂಬುವಂತೆ ಮಾಡಬೇಕಿತ್ತು. ಏಕೆಂದರೆ ಶತ್ರು ತಾನು ಗೆದ್ದಿದ್ದೇನೆ ಎಂದು ಭಾವಿಸಿದಾಗಲೇ ಅತಿದೊಡ್ಡ ತಪ್ಪು ಮಾಡುತ್ತಾನೆ. ಸಂಜೆ ಸರಿಯಾಗಿ 5 ಗಂಟೆಗೆ ನನ್ನ ಮನೆಯ ಡೋರ್ ಬೆಲ್ ಬಾರಿಸಿತು. ಬಾಗಿಲಿನ ಆಚೆ ಇರುವುದು ನನ್ನ ಮಗನಲ್ಲ, ಬದಲಾಗಿ ನನ್ನ ಬದುಕಿನ ಅತಿದೊಡ್ಡ ವಂಚಕ ಎಂದು ತಿಳಿದಿತ್ತು. ನಾನು ಒಂದು ದೀರ್ಘ ಉಸಿರು ತೆಗೆದುಕೊಂಡೆ. ನನ್ನ ಕಣ್ಣುಗಳಲ್ಲಿ ಸ್ವಲ್ಪ ಅಸಹಾಯಕತೆ ತಂದುಕೊಂಡೆ ಮತ್ತು ನಿಧಾನವಾಗಿ ಲಟಪಟ ಹೆಜ್ಜೆಗಳಿಂದ ಬಾಗಿಲು ತೆರೆಯಲು ಮುಂದಾದೆ. ನಾಟಕ ಈಗ ಶುರುವಾಗಬೇಕಿತ್ತು. ನಾನು ಬಾಗಿಲು ತೆರೆದೆ. ಎದುರು ರೋಹನ್ ನಿಂತಿದ್ದ. ಅವನ ಕೈಯಲ್ಲಿ ಬೆಲೆಬಾಳುವ ಸೇಬುಗಳ ಬುಟ್ಟಿ ಇತ್ತು. ಬಹುಶಃ ತನ್ನ ಅಪರಾಧ ಪ್ರಜ್ಞೆಯನ್ನು ಮರೆಮಾಚಲು ಅಥವಾ ನನ್ನ ಕಣ್ಣಿಗೆ ಮಣ್ಣೆರಚಲು ಅವನು ಮಾಡಿದ ಅಗ್ಗದ ಉಪಾಯವಿದು. "ಹೇಗಿದ್ದೀಯಾ ಅಮ್ಮ?" ಎಂದು ಅವನು ಒಳಬರುತ್ತಾ ಹೇಳಿದ. ಅವನ ಧ್ವನಿಯಲ್ಲಿ ಒಂದು ಟೊಳ್ಳಾದ ಮತ್ತು ಕಪಟ ಕಾಳಜಿ ಇತ್ತು. ಅದು ಈಗ ನನ್ನ ಕಿವಿಗೆ ಗಾಜಿನಂತೆ ಚುಚ್ಚುತ್ತಿತ್ತು.
ಬರೀ ಸೊಂಟದ ನೋವು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮಗನೇ ಎಂದು ನಾನು ಸೋಫಾದ ಮೇಲೆ ಮತ್ತೆ ಮಲಗುತ್ತಾ ನರಳುವ ನಾಟಕ ಮಾಡಿದೆ. ನನ್ನ ನಟನೆ ಎಷ್ಟು ನೈಜವಾಗಿತ್ತೆಂದರೆ ಯಾರೇ ಆದರೂ ಮೋಸ ಹೋಗಬಹುದು. ರೋಹನ್ ಟೇಬಲ್ ಮೇಲೆ ಹರಡಿದ್ದ ನನ್ನ ಮೆಡಿಕಲ್ ರಿಪೋರ್ಟ್ಗಳನ್ನು ನೋಡಿದ. ಅಮ್ಮ, ಅಪ್ಪನ ಕೆಲವು ಹಳೆ ಫೈಲ್ಗಳು ಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ? ನೀನು ಆರಾಮ್ ತೆಗೆದುಕೋ, ನಾನೇ ನಿನ್ನ ಅಲ್ಮಾರಿಯಲ್ಲಿ ಹುಡುಕಿಕೊಳ್ಳುತ್ತೇನೆ. ನಾನು ಮೌನವಾಗಿ ಅವನನ್ನು ನೋಡುತ್ತಿದ್ದೆ. ಅವನು ನನ್ನ ಬೆಡ್ರೂಮ್ ಕಡೆಗೆ ಹೋದ. ನನ್ನ ಎದೆ ಬಡಿತ ಜೋರಾಯಿತು. ಆದರೆ ನಾನು ಕಣ್ಣು ಮುಚ್ಚಿಕೊಂಡೆ ಮತ್ತು ನನ್ನ ಉಸಿರಾಟವನ್ನು ಸಹಜವಾಗಿ ಇರಿಸಿಕೊಂಡೆ. 15 ನಿಮಿಷಗಳ ನಂತರ ಅವನು ಹೊರಬಂದನು. ಅವನ ಕೈಯಲ್ಲಿ ಒಂದು ಹಳೆಯ ಬೂದು ಬಣ್ಣದ ಫೈಲ್ ಇತ್ತು. ಆದರೆ ಅವನು ಬೆಡ್ರೂಮ್ಗೆ ಫೈಲ್ ತೆಗೆಯಲು ಹೋಗಿಲ್ಲ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ಅವನು ಅಸಲಿಗೆ ತನ್ನ ಆ ವಿಷಪೂರಿತ ಪವರ್ ಆಫ್ ಅಟಾರ್ನಿ ಮತ್ತು ಗಿಫ್ಟ್ ಡೀಡ್ ಕಾಗದಗಳನ್ನು ನನ್ನ ಹಳೆಯ ಮೆಡಿಕಲ್ ಫೈಲ್ಗಳ ಮಧ್ಯೆ ಅಡಗಿಸಿಡಲು ಹೋಗಿದ್ದನು. ಇದರಿಂದ ನಾನು ಆಸ್ಪತ್ರೆಯಲ್ಲಿದ್ದಾಗ ಅವನು ಅವುಗಳನ್ನು ಸುಲಭವಾಗಿ ಹೊರತೆಗೆಯಬಹುದಿತ್ತು. ಅಮ್ಮ, ನಿನಗೆ ಇತ್ತೀಚೆಗೆ ನೆನಪಿನ ಶಕ್ತಿಯ ಸಮಸ್ಯೆಯು ಶುರುವಾಗಿದೆ ಅಲ್ವಾ ಎಂದು ಅವನು ಇದ್ದಕ್ಕಿದ್ದಂತೆ ನನ್ನ ಹತ್ತಿರ ಬಂದು ಒಂದು ಲಘು ನಗುವಿನೊಂದಿಗೆ ಕೇಳಿದ. ಇದು ಒಂದು ಯೋಜಿತ ಮಾನಸಿಕ ತಂತ್ರವಾಗಿತ್ತು. ನಿನ್ನೆ ನಾನು ಫೋನ್ ಮಾಡಿದಾಗ ನೀವು ಎಷ್ಟೆಲ್ಲ ವಿಷಯಗಳನ್ನು ಮರೆತಿದ್ರಿ. ನಿಮಗಂತೂ ನಿಮ್ಮ ಪಿನ್ ಕೋಡ್ ಸಹ ಸರಿಯಾಗಿ ನೆನಪಿರಲಿಲ್ಲ. ಸರ್ಜರಿಯ ನಂತರ ನೀವು ನಿಮ್ಮ ಮೆದುಳಿನ ಮೇಲೆ ಸ್ವಲ್ಪವೂ ಒತ್ತಡ ಹೇರಬಾರದು. ಬಿಸ್ನೆಸ್, ಬ್ಯಾಂಕ್ ಮತ್ತು ಪ್ರಾಪರ್ಟಿಯ ಟೆನ್ಷನ್ ಈಗ ನೀವು ಸಂಪೂರ್ಣವಾಗಿ ನನ್ನ ಮೇಲೆ ಬಿಟ್ಟು ಬಿಡಿ. ನಿಮಗೆ ಇವೆಲ್ಲವೂ ಈಗ ಅರ್ಥವಾಗುವುದಿಲ್ಲ. ನಾನು ಒಳಗಿನಿಂದ ಕುದಿಯುತ್ತಿದ್ದೆ. ನನ್ನ ಸ್ವಂತ ರಕ್ತ ಹಂಚಿಕೊಂಡು ಹುಟ್ಟಿದ ಮಗನೇ ನನ್ನನ್ನು ಹುಚ್ಚಿ ಮತ್ತು ಅಸಹಾಯಕ ಎಂದು ಸಾಬೀತುಪಡಿಸಲು ಸಂಪೂರ್ಣ ಸ್ಕ್ರಿಪ್ಟ್ ಸಿದ್ಧಪಡಿಸಿದ್ದ. ಆದರೆ ಹೊರಗಿನಿಂದ ನಾನು ಒಬ್ಬ ದಣಿದ ಅಸಹಾಯಕ ತಾಯಿಯಂತೆ ನಿಧಾನವಾಗಿ ತಲೆಯಾಡಿಸಿದೆ. ಹೌದು ಮಗನೇ, ಬಹುಶಃ ನೀನು ಹೇಳುತ್ತಿರುವುದು ಸರಿ ಇರಬಹುದು. ಈಗ ನನಗೆ ವಯಸ್ಸಾಯಿತು. ನನ್ನ ಈ ಹೌದು ಎಂಬ ಮಾತು ಅವನ ಮುಖದಲ್ಲಿ ಗೆಲುವಿನ ಗರ್ವದ ಹೊಳಪನ್ನು ತಂದಿತು. ಇದನ್ನು ನೋಡಲೆಂದೇ ನಾನು ನಾಟಕವಾಡಿದ್ದೆ. ತನ್ನ ತಾಯಿ ಈಗ ಸಂಪೂರ್ಣವಾಗಿ ತನ್ನ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾಳೆ ಮತ್ತು ಇನ್ನು ಮುಂದೆ ತಾನು ಬಯಸಿದಂತೆ ಅವಳು ಮಾಡುತ್ತಾಳೆ ಎಂದು ಭಾವಿಸಿ ಅವನು ಹೊರಟು ಹೋದನು. 2 ದಿನಗಳ ನಂತರ ಸರ್ಜರಿಯ ದಿನ ಬಂದಿತು. ಬುಧವಾರ ಬೆಳಿಗ್ಗೆ ನನ್ನ ಜೊತೆ ಆಸ್ಪತ್ರೆಗೆ ಹೋಗಲು ಮಗ ಅಥವಾ ಸೊಸೆ ಯಾರೂ ಕೂಡ ಬಂದಿರಲಿಲ್ಲ. ನನ್ನ ನೆರೆಮನೆಯವಳು ಮತ್ತು ಸೊಸೈಟಿಯ ಆಪ್ತ ಸ್ನೇಹಿತೆ ಸುಲೋಚನಾ ನನ್ನ ಜೊತೆ ಸಹ್ಯಾದ್ರಿ ಆಸ್ಪತ್ರೆಗೆ ಬಂದರು. ಸುಲೋಚನಾಳಿಗೆ ನಾನು ಎಲ್ಲ ಸತ್ಯವನ್ನು ತಿಳಿಸಿದ್ದೆ. ಏಕೆಂದರೆ ಈ ಯುದ್ಧದಲ್ಲಿ ನನಗೆ ಸಾಕ್ಷಿಗಳು ಮತ್ತು ನಂಬಿಕಸ್ಥ ಸಹಚರರ ಅಗತ್ಯವಿತ್ತು. ಆಸ್ಪತ್ರೆಯ ಆ ತಣ್ಣನೆಯ ಕೋಣೆಯಲ್ಲಿ ಮಲಗಿದ್ದಾಗ ನರ್ಸ್ ನನ್ನನ್ನು ಆಪರೇಷನ್ಗೆ ಸಿದ್ಧಪಡಿಸುತ್ತಿದ್ದರು. ಸರ್ಜರಿ ಸುಮಾರು 6 ಗಂಟೆಗಳ ಕಾಲ ನಡೆಯಿತು. ನನಗೆ ಪ್ರಜ್ಞೆ ಬಂದಾಗ ನಾನು ಐಸಿಯುನಲ್ಲಿದ್ದೆ. ನನ್ನ ಇಡೀ ದೇಹ ನೋವಿನಿಂದ ಒದ್ದಾಡುತ್ತಿತ್ತು. ಬೆನ್ನು ಮೂಳೆಯಲ್ಲಿ ಯಾರೋ ಬೆಂಕಿ ಹಚ್ಚಿದಂತಾಗಿತ್ತು. ಸುತ್ತಲೂ ಯಂತ್ರಗಳು ಬೀಪ್ ಸದ್ದು ಮಾಡುತ್ತಿದ್ದವು. ಆದರೆ ನನ್ನ ಮೆದುಳು ಮೊದಲಿಗಿಂತ ಹೆಚ್ಚು ಸ್ಪಷ್ಟ ಮತ್ತು ಜಾಗೃತವಾಗಿತ್ತು. ನನಗೆ ಒಂದು ಹೊಸ ಜೀವನ ಸಿಕ್ಕಿತ್ತು ಮತ್ತು ಈ ಹೊಸ ಜೀವನದಲ್ಲಿ ಹಳೆಯ ದುರ್ಬಲ ಹಾಗೂ ಪ್ರತಿಯೊಂದು ವಿಷಯಕ್ಕೂ ರಾಜಿ ಮಾಡಿಕೊಳ್ಳುವ ಸಾವಿತ್ರಿಗೆ ಯಾವುದೇ ಜಾಗವಿರಲಿಲ್ಲ. ಸರ್ಜರಿಯ 2 ದಿನಗಳ ನಂತರ ನನ್ನನ್ನು ಪ್ರೈವೇಟ್ ರೂಮ್ಗೆ ಶಿಫ್ಟ್ ಮಾಡಿದಾಗ ರೋಹನ್ ಮತ್ತು ನೇಹಾ ನನ್ನನ್ನು ನೋಡಲು ಬಂದರು. ಅವರ ಮುಖದಲ್ಲಿ ಕಪಟ ಕಾಳಜಿಯ ಮುಖವಾಡಗಳು ತುಂಬ ಚೆನ್ನಾಗಿ ಅಲಂಕರಿಸಲ್ಪಟ್ಟಿದ್ದವು. ಓ ಅಮ್ಮ, ನೀವು ಎಷ್ಟು ದುರ್ಬಲವಾಗಿ ಕಾಣುತ್ತಿದ್ದೀರಿ ಎಂದು ನೇಹಾ ನನ್ನ ಹಾಸಿಗೆ ಬಳಿ ಬಂದು ಹೇಳಿದಳು. ಆದರೆ ಅವಳು ನನ್ನನ್ನು ಮುಟ್ಟಲೇ ಇಲ್ಲ. ಯಾವುದೋ ಸಾಂಕ್ರಾಮಿಕ ಕಾಯಿಲೆ ನನಗಿದೆಯೇನೋ ಎಂಬಂತೆ ಅವಳು ನನ್ನಿಂದ ದೂರವೇ ಒಂದು ಸುರಕ್ಷಿತ ಅಂತರ ಕಾಯ್ದುಕೊಂಡು ನಿಂತಿದ್ದಳು. ಸ್ವಲ್ಪ ಸಮಯದ ನಂತರ ಸುಲೋಚನಾ ನನ್ನ ಯೋಜನೆಯಂತೆ ಉದ್ದೇಶಪೂರ್ವಕವಾಗಿ ಕೋಣೆಯಿಂದ ಹೊರಗೆ ಹೋದರು. ಇದರಿಂದ ಇವರಿಬ್ಬರಿಗೂ ತಮ್ಮ ಅಸಹ್ಯ ಆಟವಾಡಲು ಅವಕಾಶ ಸಿಗಬೇಕಿತ್ತು. ತಕ್ಷಣ ರೋಹನ್ ತನ್ನ ಲೆದರ್ ಬ್ಯಾಗ್ನಿಂದ ಕೆಲವು ಕಾಗದಗಳನ್ನು ಹೊರತೆಗೆದನು. ಅಮ್ಮ, ಆಸ್ಪತ್ರೆ ಬಿಲ್ ತುಂಬ ಜಾಸ್ತಿ ಬರುತ್ತಿದೆ ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಕ್ಲೈಮ್ ಪಾಸ್ ಮಾಡಿಸಲು ನನಗೆ ನಿನ್ನ ಕೆಲವು ಸಹಿ ಬೇಕು. ಮತ್ತು ಹೌದು, ಅವು ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಕೆಲವು ರೂಟೀನ್ ವೆಂಡರ್ ಕಾಂಟ್ರಾಕ್ಟ್ಗಳು ಕೂಡ ಇವೆ. ಕಂಪನಿಯ ಕೆಲಸ ನಿಲ್ಲಬಾರದು ಎಂದು ಅವುಗಳ ಮೇಲೂ ನಿನ್ನ ಸಹಿ ಬೇಕು. ಇನ್ನು ಮುಂದೆ ಇವೆಲ್ಲವನ್ನು ನಾನೇ ನೋಡಿಕೊಳ್ಳಬೇಕು ಎಂದು ನೀನೇ ಹೇಳಿದ್ದೆ ಅಲ್ವಾ? ಅವನು ತುಂಬ ಚಾಲಾಕಿತನದಿಂದ ಆ ಕಾಗದಗಳನ್ನು ನನ್ನ ಕಡೆಗೆ ಚಾಚಿದನು. ನಾನು ನನ್ನ ಅರ್ಧ ತೆರೆದ ಕಣ್ಣುಗಳಿಂದ ಆ ಪುಟಗಳನ್ನು ನೋಡಿದೆ. ಮೇಲಿನ ಪುಟ ಆಸ್ಪತ್ರೆಯ ಫಾರ್ಮ್ ಆಗಿತ್ತು. ಆದರೆ ಅದರ ಕೆಳಗೆ ಅವೇ ಕಾಗದಗಳಿದ್ದವು. ಜನರಲ್ ಪವರ್ ಆಫ್ ಅಟಾರ್ನಿ ಮತ್ತು ಕೋತ್ರೂಡ್ ಮನೆಯ ಗಿಫ್ಟ್ ಡೀಡ್. ನನ್ನ ಕಣ್ಣೆದುರು ಕತ್ತಲೆ ಆವರಿಸಿತು. ನನ್ನ ಸ್ವಂತ ಮಗ ನನ್ನ ಪ್ರಜ್ಞಾಹೀನ ಸ್ಥಿತಿ ಮತ್ತು ಅನಾರೋಗ್ಯದ ಲಾಭ ಪಡೆದು ನನ್ನ ಚಿತೆ ಸಿದ್ಧಪಡಿಸುವ ಕಾಯಕದಲ್ಲಿದ್ದನು. ನನ್ನ ರಕ್ತ ಕುದಿಯತೊಡಗಿತು. ಆದರೆ ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ,
ಮಗನೇ, ನನಗೆ ಕನ್ನಡಕವಿಲ್ಲದೆ ಏನೂ ಕಾಣಿಸುತ್ತಿಲ್ಲ ಮತ್ತು ನನ್ನ ಕೈಗಳಲ್ಲಿ ತುಂಬ ನೋವಿದೆ. ಎರಡೂ ಕೈಗಳಿಗೆ IV ಕ್ಯಾನ್ಯುಲಾ ಹಾಕಿದ್ದಾರೆ. ನನಗಂತೂ ಪೆನ್ನು ಕೂಡ ಹಿಡಿಯಲು ಆಗುತ್ತಿಲ್ಲ. ನಾನು ಜೋರಾಗಿ ಕೆಮ್ಮುವ ನಾಟಕ ಮಾಡಿದೆ ಮತ್ತು ಮುಖದಲ್ಲಿ ನೋವಿನ ಭಾವನೆ ತಂದುಕೊಂಡೆ. ರೋಹನ್ ಸ್ವಲ್ಪ ಗಾಬರಿಯಾದ. ಅಮ್ಮ, ಕೇವಲ ಇಲ್ಲಿ ಕೆಳಗೆ ಸಹಿ ಮಾಡು. ನಾನು ಕಾಗದ ಹಿಡಿದುಕೊಳ್ಳುತ್ತೇನೆ. ಇದರಲ್ಲಿ ನೋಡುವಂಥದ್ದು ಏನೂ ಇಲ್ಲ. ಆದರೆ ನಾನು ಕಣ್ಣು ಮುಚ್ಚಿಕೊಂಡೆ ಮತ್ತು ಪ್ರಜ್ಞೆ ತಪ್ಪುವ ನಾಟಕ ಮಾಡತೊಡಗಿದೆ. ಡಾಕ್ಟರ್, ತುಂಬ ನೋವಾಗುತ್ತಿದೆ, ನನಗೆ ನಿದ್ದೆ ಬರುತ್ತಿದೆ ಎಂದು ಗೊಣಗುತ್ತಾ ತಲೆಯನ್ನು ದಿಂಬಿನ ಮೇಲೆ ಒರಗಿಸಿದೆ. ನೇಹಾ ಅಸಹಾಯಕತೆಯಿಂದ ರೋಹನ್ನ ಕೈ ಎಳೆದಳು. ಬಿಡು, ಈಗ ನರ್ಸ್ ಬಂದು ಬಿಟ್ಟರೆ ಸುಮ್ಮನೆ ರಾದ್ದಾಂತ ಆಗುತ್ತದೆ. ನಾವು ನಾಳೆ ಸಹಿ ಮಾಡಿಸಿಕೊಳ್ಳೋಣ. ಹೇಗಿದ್ದರೂ ಇವರು ಎಲ್ಲಿಗೂ ಓಡಿ ಹೋಗುವುದಿಲ್ಲವಲ್ಲ. ಎದ್ದಾಗ ಮಾಡಿಸಿಕೊಳ್ಳೋಣ. ಅವರಿಬ್ಬರು ತುಂಬ ಅಜಾಗರೂಕತೆಯಿಂದ ಆ ಎಲ್ಲ ಕಾಗದಗಳನ್ನು ಅಲ್ಲೇ ನನ್ನ ಸೈಡ್ ಟೇಬಲ್ ಮೇಲೆ ಬಿಟ್ಟು ಹೊರಟು ಹೋದರು. ಇದು ಅವರದ್ದೇ ಮನೆ ಮತ್ತು ನಾಳೆ ಬಂದು ಆರಾಮಾಗಿ ಸಹಿ ಪಡೆಯಬಹುದು ಎಂದು ಅವರು ಭಾವಿಸಿದ್ದರು. ಆದರೆ ಈ ಅಹಂಕಾರದಲ್ಲಿ ಅವರಿಗೆ ತಿಳಿಯದ ವಿಷಯವೇನೆಂದರೆ, ಟೇಬಲ್ ಮೇಲೆ ಬಿಟ್ಟು ಹೋದ ಆ ಕಾಗದಗಳೇ ಈಗ ಅವರ ಡೆತ್ ವಾರೆಂಟ್ ಆಗಲಿವೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಅವರು ಕೋಣೆಯಿಂದ ಹೊರಹೋದ ತಕ್ಷಣ ಅವರ ಹೆಜ್ಜೆಯ ಸದ್ದು ದೂರವಾದಾಗ ನಾನು ಕಣ್ಣು ತೆರೆದೆ. ನನ್ನ ಮುಖದಿಂದ ಅನಾರೋಗ್ಯದ ಎಲ್ಲ ಚಿಹ್ನೆಗಳು ಮಾಯವಾಗಿತ್ತು. ನಾನು ತಕ್ಷಣ ಸುಲೋಚನಾಳನ್ನು ಒಳಗೆ ಕರೆದೆ. ಅವರು ಟೇಬಲ್ನಿಂದ ಆ ಎಲ್ಲ ಕಾಗದಗಳನ್ನು ಎತ್ತಿಕೊಂಡರು. ಅವುಗಳನ್ನು ಒಂದು ಸೀಲ್ ಮಾಡಿದ ಕವರಿನಲ್ಲಿ ಹಾಕಿದರು ಮತ್ತು ನೇರವಾಗಿ ವರ್ಮಾ ಅವರ ಕಚೇರಿಗೆ ಕಳುಹಿಸಿಕೊಟ್ಟರು. ನನ್ನ ಬಳಿ ಈಗ ಕೇವಲ ಐಪ್ಯಾಡ್ನ ಡಿಜಿಟಲ್ ಸಾಕ್ಷ್ಯ ಮಾತ್ರವಲ್ಲ, ಬದಲಾಗಿ ಆ ನಿಜವಾದ ಮುದ್ರಿತ ದಾಖಲೆ ಕೂಡ ನನ್ನ ವಕೀಲರ ತಿಜೋರಿಗೆ ಸುರಕ್ಷಿತವಾಗಿ ತಲುಪಿತ್ತು. ಅದು ನನ್ನ ಮಗನ ದ್ರೋಹದ ಅತಿದೊಡ್ಡ ಮತ್ತು ಸರಿಯಾದ ಪುರಾವೆಯಾಗಿತ್ತು. ಈಗ ರೋಹನ್ ಶರ್ಮಾ ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ನನ್ನ ಬಲೆಯಲ್ಲಿ ಸಿಲುಕಿದ್ದನು. ಆಸ್ಪತ್ರೆಯಲ್ಲಿ ಕಳೆದ ಆ ಮುಂದಿನ 10 ದಿನಗಳು ನನ್ನ ಜೀವನದ ಅತಿ ದೊಡ್ಡ ತಪಸ್ಸಾಗಿದ್ದವು. ಶಾರೀರಿಕ ನೋವು ತುಂಬ ಇತ್ತು. ಫಿಸಿಯೋಥೆರಪಿ ಸಮಯದಲ್ಲಿ ಕಿರುಚುತ್ತಿದ್ದೆ. ಆದರೆ ಮಾನಸಿಕವಾಗಿ ನಾನು ನನ್ನನ್ನು ಸದೃಢವಾಗಿ ರೂಪಿಸಿಕೊಳ್ಳುತ್ತಿದ್ದೆ. ನಾನು ಬ್ಯಾಂಕ್ ಮ್ಯಾನೇಜರ್ ವಿಕ್ರಮ್ ಮತ್ತು ವಕೀಲ ವರ್ಮಾ ಅವರೊಂದಿಗೆ ಫೋನ್ ಮೂಲಕ ಸತತವಾಗಿ ಸಂಪರ್ಕದಲ್ಲಿದ್ದೆ. ನಾನು ಶರ್ಮಾ ಕನ್ಸ್ಟ್ರಕ್ಷನ್ಸ್ನ HR ಹೆಡ್ ಮಿಸ್ಟರ್ ಜೋಶಿ ಅವರಿಗೂ ಒಂದು ರಹಸ್ಯ ನಿರ್ದೇಶನ ಕಳುಹಿಸಿದ್ದೆ. ನನಗೆ ರೋಹನ್ ಮತ್ತು ನೇಹಾ ಅವರ ಸಂಪೂರ್ಣ ಆರ್ಥಿಕ ವಿವರಗಳು ಬೇಕಿದ್ದವು. ಮರುದಿನವೇ ಮಿಸ್ಟರ್ ಜೋಶಿ ಕಳುಹಿಸಿದ ವರದಿ ಆಘಾತಕಾರಿಯಾಗಿತ್ತು. ಅವರಿಬ್ಬರು ಕ್ರೆಡಿಟ್ ಕಾರ್ಡ್ನ ಭಾರೀ ಸಾಲದಲ್ಲಿ ಮುಳುಗಿದ್ದಾರೆ ಎಂಬುದು ನನಗೆ ತಿಳಿಯಿತು. ಅವರ ಆ ಕೋಟ್ಯಂತರ ರೂಪಾಯಿ ಬೆಲೆಯ ಪ್ಲಾಟ್ ಕೂಡ ಇನ್ನೂ ಬ್ಯಾಂಕಿನಲ್ಲಿ ಅಡಮಾನದಲ್ಲಿದೆ ಮತ್ತು ಅದರ EMI ಹಲವು ತಿಂಗಳುಗಳಿಂದ ಬೌನ್ಸ್ ಆಗುತ್ತಿದೆ. ಅವರ ಇಡೀ ಐಷಾರಾಮಿ ಜೀವನ, ಆ ದೊಡ್ಡ ಕಾರು, ಅವರ ಇಟಾಲಿಯನ್ ಮಾರ್ಬಲ್ ಎಲ್ಲವೂ ಕೇವಲ ನನ್ನ ಕಂಪನಿಯಿಂದ ಸಿಗುವ ಸೌಲಭ್ಯಗಳು ಮತ್ತು ಸಂಬಳದ ಬಲದ ಮೇಲೆ ನಿಂತಿತ್ತು. ನನ್ನ ಕಂಪನಿಯ ಸಂಬಳವಿಲ್ಲದೆ ಅವರು 3 ತಿಂಗಳಲ್ಲೇ ಬೀದಿಗೆ ಬರುತ್ತಿದ್ದರು. ಅವರು ಶ್ರೀಮಂತರಾಗಿರಲಿಲ್ಲ, ಅವರು ಶ್ರೀಮಂತ ಜೀವನದ ನಾಟಕವಾಡುತ್ತಿದ್ದರು. 12ನೇ ದಿನ ನನಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಸಿಕ್ಕಿತು. ರೋಹನ್ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದ. ಆದರೆ ಅವನು ನನ್ನನ್ನು ಕೋತ್ರೂಡ್ ಮನೆಗೆ ಬಿಡುವ ಬದಲು ತುಂಬ ವಿಚಿತ್ರವಾಗಿ ವರ್ತಿಸುತ್ತಿದ್ದ. ಅಮ್ಮ, ನೀನು ನನ್ನ ಜೊತೆ ಬಾನೇರ್ಗೆ ನಡೆ. ಅಲ್ಲಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಗೆಸ್ಟ್ ರೂಮ್ ನಾನು ಖಾಲಿ ಮಾಡಿಸಿದ್ದೇನೆ. ನಾನು ಮನಸ್ಸಿನಲ್ಲಿ ನಕ್ಕಿದ್ದೆ. ನನಗೆ ಅವನ ಆಟ ಅರ್ಥವಾಯಿತು. ಅವನಿಗೆ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಇರಲಿಲ್ಲ. ಬದಲಿಗೆ ಕೋತ್ರೂಡ್ಗೆ ಹೋದರೆ ಎಲ್ಲಿ ನಾನು ಆ ಕಾಣೆಯಾದ ಕಾಗದಗಳ ಬಗ್ಗೆ ನನ್ನ ವಕೀಲರು ಅಥವಾ ಬೇರೆಯವರ ಜೊತೆ ಮಾತನಾಡುತ್ತೇನೋ ಎಂಬ ಭಯ ಅವನಿಗೆ ಇತ್ತು. ಅವನಿಗೆ ನನ್ನ ಸಹಿ ಸಿಗುವವರೆಗೆ ಅವನು ನನ್ನನ್ನು ತನ್ನ ಕಣ್ಣೆದುರು ಕೈದಿಯಂತೆ ಇರಿಸಿಕೊಳ್ಳಲು ಬಯಸಿದ್ದ. ಇಲ್ಲ ರೋಹನ್, ನಾನು ತುಂಬ ಶಾಂತ ಆದರೆ ಕಟ್ಟುನಿಟ್ಟಾದ ಧ್ವನಿಯಲ್ಲಿ ಹೇಳಿದೆ. ನಾನು ಕೋತ್ರೂಡ್ಗೆ ಹೋಗುತ್ತೇನೆ. ಅಲ್ಲಿನ ವಾತಾವರಣದಲ್ಲಿ ನಾನು ಬೇಗ ಸುಧಾರಿಸಿಕೊಳ್ಳುತ್ತೇನೆ ಮತ್ತು ಸುಲೋಚನಾ ನನ್ನನ್ನು 24 ಗಂಟೆಗಳ ಕಾಲ ನೋಡಿಕೊಳ್ಳುತ್ತಾರೆ. ನನ್ನ ಈ ಕಠಿಣ ನಿಲುವನ್ನು ಕಂಡು ಅವನು ಸೋಲೊಪ್ಪಿಕೊಳ್ಳಬೇಕಾಯಿತು ಮತ್ತು ಅವನು ನನ್ನನ್ನು ನನ್ನ ಹಳೆಯ ಮನೆಗೆ ಬಿಟ್ಟು ಹೋದನು. ಮನೆಗೆ ಮರಳಿದ ನಾನು ನನ್ನ ಬಾಲ್ಕನಿಯಲ್ಲಿ ಕುಳಿತಿದ್ದೆ. ನನ್ನ ಕಾಲುಗಳಲ್ಲಿ ಇನ್ನೂ ದೌರ್ಬಲ್ಯವಿತ್ತು. ನಾನು ವಾಕರ್ ಸಹಾಯದಿಂದ ನಡೆಯುತ್ತಿದ್ದೆ. ಆದರೆ ನನ್ನ ಬೆನ್ನು ಮೂಳೆ ಈಗ ಸಂಪೂರ್ಣ ನೇರವಾಗಿತ್ತು. ನಾನು ಈಗ ಯಾರು ಬೇಕಾದರೂ ಸುಲಭವಾಗಿ ನನ್ನನ್ನು ಮೂರ್ಖರನ್ನಾಗಿಸಬಹುದಾದ ಆ ಅಸಹಾಯಕ ವಿಧವೆಯಾಗಿರಲಿಲ್ಲ. ಮರುದಿನ ಬೆಳಿಗ್ಗೆ ನಾನು ರೋಹನ್ಗೆ ಫೋನ್ ಮಾಡಿದೆ. ನನ್ನ ಧ್ವನಿಯಲ್ಲಿ ಈಗ ಯಾವುದೇ ದೌರ್ಬಲ್ಯವಿರಲಿಲ್ಲ. ನನ್ನ ಧ್ವನಿ ಈಗ ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಅಸಲಿ ಮಾಲಿಕೆಯ ಧ್ವನಿಯಂತಿತ್ತು. ರೋಹನ್, ನಾಳೆ ಬೆಳಿಗ್ಗೆ ಸರಿಯಾಗಿ 11 ಗಂಟೆಗೆ ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಮುಖ್ಯ ಕಚೇರಿಗೆ ಬಂದು ಬಿಡು. ನಿನ್ನ ಹೆಂಡತಿ ನೇಹಾಳನ್ನು ಜೊತೆಯಲ್ಲಿ ಕರೆದುಕೊಂಡು ಬಾ. ರೋಹನ್ ಸ್ವಲ್ಪ ಆಶ್ಚರ್ಯ ಮತ್ತು ಆತಂಕಕ್ಕೊಳಗಾದ. ಯಾಕಮ್ಮ, ನಿನ್ನ ಆರೋಗ್ಯ ಚೆನ್ನಾಗಿದೆಯೇ? ನೀನು ಯಾಕೆ ಆಫೀಸ್ಗೆ ಹೋಗುತ್ತಿದ್ದೀಯಾ? ಸರ್ಜರಿಯ ತಕ್ಷಣ ನೀನು ವಿಶ್ರಾಂತಿ ಪಡೆಯಬೇಕು.
ಕೆಲವು ಅಗತ್ಯ ಕಾಗದಗಳಿಗೆ ಸಹಿ ಮಾಡಬೇಕಿದೆ ಮಗನೇ. ಆ ರೂಟೀನ್ ಕಾಂಟ್ರಾಕ್ಟ್ಗಳಿಗೆ ನಾನು ಸಹಿ ಮಾಡಲಿ ಎಂದು ನೀನು ಬಯಸಿದ್ದೀಯಲ್ಲವೇ? ಹಾಗಿದ್ದರೆ ನಾಳೆ ಆಫೀಸ್ನ ಬೋರ್ಡ್ ರೂಮ್ಗೆ ಬಂದು ಬಿಡು. ನಾನು ಇಷ್ಟೇ ಹೇಳಿ ಫೋನ್ ಕಟ್ ಮಾಡಿದೆ. ನಾನು ನನ್ನ ಅಲ್ಮಾರಿಯನ್ನು ತೆರೆದೆ. ಅದರಿಂದ ಅತಿ ಸುಂದರವಾದ ಖಡಕ್ ಸಿಲ್ಕ್ ಸೀರೆಯನ್ನು ತೆಗೆದೆ. ಇದು ನನ್ನ ಪತಿ ಕಂಪನಿಯ ಉದ್ಘಾಟನೆಯ ದಿನ ನನಗೆ ಕೊಡಿಸಿದ್ದ ಸೀರೆಯಾಗಿತ್ತು. ನಾನು ನನ್ನ ಮುಖಕ್ಕೆ ಹಗುರವಾದ ಮೇಕಪ್ ಮಾಡಿಕೊಂಡೆ. ಕನ್ನಡಿಯಲ್ಲಿ ನನ್ನನ್ನು ನೋಡಿಕೊಂಡೆ. ನನ್ನ ಕೂದಲು ಬೆಳ್ಳಗಾಗಿತ್ತು. ಮುಖದ ಮೇಲೆ ಸುಕ್ಕುಗಳಿದ್ದವು. ಆದರೆ ಕಣ್ಣುಗಳಲ್ಲಿ ಈಗ ಯಾರನ್ನಾದರೂ ಭಸ್ಮ ಮಾಡಬಲ್ಲಂತಹ ಹೊಳಪಿತ್ತು. ನಾನು ಸಾವಿನ ದವಡೆಯಿಂದ ಮರಳಿ ಬಂದ ಮಹಿಳೆಯಾಗಿದ್ದೆ. ನನ್ನ ಕೈಯಲ್ಲಿ ಈಗ ರಿಮೋಟ್ ಕಂಟ್ರೋಲ್ ಇತ್ತು. ಈ 2 ಗರ್ವಿಷ್ಠ ಕೈಗೊಂಬೆಗಳ ದಾರವನ್ನು ನಾನು ಶಾಶ್ವತವಾಗಿ ಕತ್ತರಿಸಬೇಕಿತ್ತು. ನಾಳೆ ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಬೋರ್ಡ್ ರೂಮ್ನಲ್ಲಿ ಕೇವಲ ಒಂದು ರುಟೀನ್ ಮೀಟಿಂಗ್ ಇರಲಿಲ್ಲ. ಬದಲಿಗೆ ಅಲ್ಲಿ ನ್ಯಾಯ ತೀರ್ಮಾನವಾಗಬೇಕಿತ್ತು. ಒಬ್ಬ ತಾಯಿಯ ನ್ಯಾಯ. ಮತ್ತು ಈ ನ್ಯಾಯದಿಂದ ಅವರು ಜೀವನವಿಡೀ ಪಾಠ ಕಲಿಯಬೇಕಿತ್ತು. ಮರುದಿನ ಬೆಳಿಗ್ಗೆ ನನ್ನ ಡ್ರೈವರ್ ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಆ 10 ಅಂತಸ್ತಿನ ಗಾಜಿನ ಅದ್ದೂರಿ ಆಫೀಸ್ ಹೊರಗೆ ಕಾರನ್ನು ನಿಲ್ಲಿಸಿದನು. ಈ ಕಟ್ಟಡ ನನ್ನ ಮತ್ತು ನನ್ನ ಪತಿಯ ರಕ್ತ ಬೆವರಿನ ಸಾಕ್ಷಿಯಾಗಿತ್ತು. ನಾನು ವಾಕರ್ ಸಹಾಯದಿಂದ ಕಾರಿನಿಂದ ಹೊರಬಂದೆ. ನನ್ನ ಜೊತೆ ಸುಲೋಚನಾ ಇದ್ದರು. ನಾನು ರಿಸೆಪ್ಷನ್ ಏರಿಯಾದೊಳಗೆ ಪ್ರವೇಶಿಸಿದಾಗ ಅಲ್ಲಿ ಮೌನ ಆವರಿಸಿತ್ತು. ರಿಸೆಪ್ಷನಿಸ್ಟ್ನಿಂದ ಹಿಡಿದು ಅಲ್ಲಿ ಹಾದು ಹೋಗುತ್ತಿದ್ದ ಹಳೆಯ ಉದ್ಯೋಗಿಗಳವರೆಗೆ ಎಲ್ಲರೂ ನನ್ನನ್ನು ನೋಡಿ ಸ್ತಬ್ಧರಾದರು. ಅವರೆಲ್ಲರೂ ನನ್ನನ್ನು ಕೇವಲ ಶರ್ಮಾ ಅವರ ವಿಧವೆಯಾಗಿ ಗುರುತಿಸಿದ್ದರು. ಯಾವುದೋ ಪೂಜೆ ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ಮಾತ್ರ ಆಫೀಸ್ಗೆ ಬರುತ್ತಿದ್ದ ಮಹಿಳೆ ಎಂದು ತಿಳಿದಿದ್ದರು. ಆದರೆ ಇಂದು ನನ್ನ ನಡಿಗೆಯ ಶೈಲಿಯಲ್ಲಿ, ಮುಖದ ಗಾಂಭೀರ್ಯದಲ್ಲಿ ಒಂದು ವಿಭಿನ್ನವಾದ ಅಧಿಕಾರವಿತ್ತು. ನಾನು ಯಾರನ್ನು ನೋಡಿ ನಗುವ ನಾಟಕ ಮಾಡಲಿಲ್ಲ. ನೇರವಾಗಿ ಲಿಫ್ಟ್ ಕಡೆಗೆ ಹೋಗಿ ಕೊನೆಯ ಅಂತಸ್ತಿನ ಬಟನ್ ಒತ್ತಿದೆ. ಅಲ್ಲಿ ಬೋರ್ಡ್ ರೂಮ್ ಮತ್ತು ಚೇರ್ಮನ್ ಕ್ಯಾಬಿನ್ ಇತ್ತು. ಬೋರ್ಡ್ ರೂಮ್ನಲ್ಲಿ ನನ್ನ ವಕೀಲ ವರ್ಮಾ ಅವರು ಮತ್ತು HR ಹೆಡ್ ಜೋಶಿ ಅವರು ಮೊದಲೇ ಹಾಜರಿದ್ದರು. ಮೇಜಿನ ಮಧ್ಯಭಾಗದಲ್ಲಿ ಸುಲೋಚನಾ ಆಸ್ಪತ್ರೆಯಿಂದ ವರ್ಮಾ ಅವರಿಗೆ ಕಳುಹಿಸಿಕೊಟ್ಟಿದ್ದ ಆ ಸೀಲ್ ಮಾಡಿದ ಕವರ್ ಇಡಲಾಗಿತ್ತು. ನಾನು ಕೋಣೆಯ ಕೊನೆಯ ಮೂಲೆಯಲ್ಲಿ ಇರಿಸಲಾಗಿದ್ದ ಆ ದೊಡ್ಡ ಎತ್ತರವಾದ ಮತ್ತು ಭಾರವಾದ ಚರ್ಮದ ಕುರ್ಚಿಯನ್ನು ನೋಡಿದೆ. ಅದು ಒಂದು ಕಾಲದಲ್ಲಿ ನನ್ನ ಪತಿಯದ್ದಾಗಿತ್ತು. ಕಳೆದ 5 ವರ್ಷಗಳಿಂದ ಆ ಕುರ್ಚಿ ಖಾಲಿ ಇತ್ತು. ಏಕೆಂದರೆ ರೋಹನ್ ಇನ್ನು ಕೇವಲ ಮ್ಯಾನೇಜರ್ ಆಗಿದ್ದ, MD ಆಗಿರಲಿಲ್ಲ. ಇಂದು ಮೊದಲ ಬಾರಿಗೆ ನಾನು ಆ ಕುರ್ಚಿಯಲ್ಲಿ ಹೋಗಿ ಕುಳಿತೆ. ಆ ಕುರ್ಚಿಯಲ್ಲಿ ಕುಳಿತ ತಕ್ಷಣ ನನ್ನ ಪತಿಯ ಎಲ್ಲ ಶಕ್ತಿ ಮತ್ತು ಅನುಭವ ನನ್ನೊಳಗೆ ಆವರಿಸಿದಂತಾಯಿತು. ನನ್ನ ದೇಹದ ನೋವು ಎಲ್ಲೋ ಮಾಯವಾದಂತಾಯಿತು. ಈಗ ನಾನು ಕೇವಲ ಒಬ್ಬ ದುರ್ಬಲ ತಾಯಿಯಾಗಿರಲಿಲ್ಲ. ಬದಲಿಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಈ ಕಂಪನಿಯ ಒಡತಿಯಾಗಿದ್ದೆ. ಸರಿಯಾಗಿ 11 ಗಂಟೆಗೆ ಬೋರ್ಡ್ ರೂಮ್ನ ಭಾರವಾದ ಗಾಜಿನ ಬಾಗಿಲುಗಳು ತೆರೆದವು. ರೋಹನ್ ಮತ್ತು ನೇಹಾ ಒಳಗೆ ಬಂದರು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಅಸಹನೆ ಮತ್ತು ಅತಿಯಾದ ಆತ್ಮವಿಶ್ವಾಸವಿತ್ತು. ಯಾವುದೋ ಸಣ್ಣ ವೆಂಡರ್ ಕಾಂಟ್ರಾಕ್ಟ್ ಮೇಲೆ ಸಹಿ ಮಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಅವರು ಭಾವಿಸಿರಬೇಕು. ಆದರೆ ಅವರ ದೃಷ್ಟಿ ಕೋಣೆಯ ಆ ದೃಶ್ಯದ ಮೇಲೆ ಬಿದ್ದ ತಕ್ಷಣ ಅವರ ಹೆಜ್ಜೆಗಳು ಬಾಗಿಲಲ್ಲೇ ಸ್ತಬ್ಧವಾದವು. ನಾನು ಆ ಚೇರ್ಮನ್ ಕುರ್ಚಿಯಲ್ಲಿ ಕುಳಿತಿರುವುದನ್ನು ಮತ್ತು ನನ್ನ ಇಕ್ಕೆಲಗಳಲ್ಲಿ ವಕೀಲರು ಹಾಗೂ HR ಹೆಡ್ ನಿಂತಿರುವುದನ್ನು ನೋಡಿ ಅವರ ಮುಖದ ಬಣ್ಣ ಮಾಯವಾಯಿತು. ಅಮ್ಮ, ನೀನು ಈ ಕುರ್ಚಿಯ ಮೇಲೆ ಎಂದು ರೋಹನ್ ಬಡಬಡಿಸುತ್ತಾ ಕೇಳಿದ. ಅವನ ಕಣ್ಣುಗಳು ಇಡೀ ಕೋಣೆಯನ್ನು ಪರೀಕ್ಷಿಸುತ್ತಿದ್ದವು. ನೇಹಾ ತನ್ನ ಗಾಬರಿಯನ್ನು ತನ್ನ ಎಂದಿನ ಉದ್ದಟತನದಿಂದ ಮುಚ್ಚಿಡಲು ಪ್ರಯತ್ನಿಸಿದಳು. ಇದೇನು ತಮಾಷೆಯೇ? ನೀವು ಆಸ್ಪತ್ರೆಯಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀರಿ ಮತ್ತು ಈ ವರ್ಮಾ ಅಂಕಲ್ ಹಾಗೂ ಜೋಶಿಯವರು ಇಲ್ಲೇನು ಮಾಡುತ್ತಿದ್ದಾರೆ? ಒಂದು ವೇಳೆ ಏನಾದರೂ ರೂಟೀನ್ ಪೇಪರ್ ಸಹಿ ಮಾಡುವುದಿದ್ದರೆ ನೀವು ಅದನ್ನು ಮನೆಯಲ್ಲೇ ಮಾಡಬಹುದಿತ್ತು. ನಮ್ಮ ಸಮಯವನ್ನೇಕೆ ವ್ಯರ್ಥ ಮಾಡುತ್ತಿದ್ದೀರಿ? ಅವಳು ಯಾವಾಗಲೂ ನನ್ನನ್ನು ಕೀಳಾಗಿ ಕಾಣುವ ಧ್ವನಿಯಲ್ಲಿ ಹೇಳಿದಳು. ಕುಳಿತುಕೊಳ್ಳಿ ಎಂದು ನಾನು ಅತ್ಯಂತ ತಣ್ಣನೆ ಮತ್ತು ಆದೇಶ ನೀಡುವ ಧ್ವನಿಯಲ್ಲಿ ಹೇಳಿದೆ. ನನ್ನ ಧ್ವನಿ ಎಷ್ಟು ಕಠಿಣವಾಗಿತ್ತೆಂದರೆ ನೇಹಾಳ ತುಟಿಗಳು ಬಂದಾದವು. ಅವರಿಬ್ಬರು ಸುಮ್ಮನೆ ನನ್ನ ಎದುರಿಗಿದ್ದ ಕುರ್ಚಿಗಳಲ್ಲಿ ಕುಳಿತುಕೊಂಡರು. ಕೋಣೆಯಲ್ಲಿ ACಯ ಹಗುರವಾದ ಶಬ್ದದ ಹೊರತು ಬೇರೆ ಯಾವುದೇ ಸದ್ದು ಇರಲಿಲ್ಲ. ನಿನ್ನ ಸಮಯ ವ್ಯರ್ಥವಾಗುತ್ತಿದೆ ಎಂದು ನಿನಗೆ ಅನಿಸುತ್ತಿದೆಯಾ ನೇಹಾ ಎಂದು ನಾನು ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ. ನಾನು ಯಾವ ಹಾವುಗಳಿಗೆ ಹಾಲೆರೆಯುತ್ತಿದ್ದೇನೆಯೋ ಅವುಗಳೇ ಒಂದು ದಿನ ನನ್ನನ್ನು ಕಚ್ಚಲು ಸಂಚು ರೂಪಿಸುತ್ತಿವೆ ಎಂಬ ಅಸಲಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನನ್ನ ಇಡೀ ಜೀವನವೇ ವ್ಯರ್ಥವಾಯಿತು. ಅಮ್ಮ, ನೀವು ಇದೇನು ಹೇಳುತ್ತಿದ್ದೀರಿ? ಎಂತಹ ಮಾತುಗಳನ್ನು ಆಡುತ್ತಿದ್ದೀರಿ? ರೋಹನ್ ಗಾಬರಿಯಾಗಿ ಮಧ್ಯಪ್ರವೇಶಿಸಲು ಪ್ರಯತ್ನಿಸಿದ. ನಾನು ವರ್ಮಾ ಅವರ ಕಡೆಗೆ ಸನ್ನೆ ಮಾಡಿದೆ. ವರ್ಮಾ ಅವರು ಆ ಸೀಲ್ ಮಾಡಿದ ಕವರ್ ತೆರೆದು ಅದರಿಂದ ಆ ಆಸ್ಪತ್ರೆಯ ಕಾಗದಗಳನ್ನು ಹೊರತೆಗೆದು ರೋಹನ್ ಮತ್ತು ನೇಹಾ ಕಡೆಗೆ ಸರಿಸಿದರು. ಇವು ಅದೇ ಕಾಗದಗಳು. ಯಾವುದನ್ನು ಅವರು ಆಸ್ಪತ್ರೆಯಲ್ಲಿ ನಾನು ನೋವು ಮತ್ತು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಸಹಿ ಮಾಡಿಸಿಕೊಳ್ಳಲು ಬಿಟ್ಟು ಹೋಗಿದ್ದರೋ ಅವು. ಇದು ಏನು ರೋಹನ್ ಎಂದು ನಾನು ಕೇಳಿದೆ.
ರೋಹನ್ ಕಾಗದಗಳನ್ನು ನೋಡಿದ ಮತ್ತು ಅವನ ಹಣೆಯ ಮೇಲೆ ಬೆವರು ಕಾಣಿಸಿಕೊಂಡಿತು. ಅದು ಅಮ್ಮ, ಅದು ಬರೀ ಆಸ್ಪತ್ರೆಯ ಬಿಲ್ ಮತ್ತು ರೂಟೀನ್ ಕಾಂಟ್ರಾಕ್ಟ್ಗಳು ಅಷ್ಟೇ ಎಂದು ಅವನು ಸುಳ್ಳು ಹೇಳಿದ. ರೂಟೀನ್ ಕಾಂಟ್ರಾಕ್ಟ್ಗಳ ಎಂದು ನಾನು ವ್ಯಂಗ್ಯವಾಗಿ ನಕ್ಕೆ. ಹಾಗಾದರೆ ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ರೂಟೀನ್ ಕಾಂಟ್ರಾಕ್ಟ್ಗಳಲ್ಲಿ ಈಗ ಸಾವಿತ್ರಿ ಶರ್ಮಾ ತನ್ನ ಮಾನಸಿಕ ಮತ್ತು ಶಾರೀರಿಕ ಅಸಾಮರ್ಥ್ಯದ ಕಾರಣದಿಂದ ತನ್ನ ಮಗನಿಗೆ ಜನರಲ್ ಪವರ್ ಆಫ್ ಅಟಾರ್ನಿ ನೀಡುತ್ತಿದ್ದಾಳೆ ಎಂದು ಬರೆಯಲಾಗುತ್ತದೆಯೇ? ಆಸ್ಪತ್ರೆ ಬಿಲ್ ತುಂಬಲು ನಾನು ಕೋಥ್ರೂಡ್ನ ನನ್ನ ಮನೆಯನ್ನು ನನ್ನ ಸೊಸೆ ನೇಹಾ ಹೆಸರಿಗೆ ಗಿಫ್ಟ್ ಡೀಡ್ ರೂಪದಲ್ಲಿ ನೀಡುವುದು ಅಗತ್ಯವೇ? ನಾನು ಯಾವಾಗ ಪವರ್ ಆಫ್ ಅಟಾರ್ನಿ ಮತ್ತು ಗಿಫ್ಟ್ ಡೀಡ್ ಎಂಬ ಪದಗಳನ್ನು ಬಳಸಿದೆನೋ ಆಗ ಕೋಣೆಯಲ್ಲಿ ಭಯಾನಕ ಮೌನ ಆವರಿಸಿತು. ರೋಹನ್ನ ಮುಖ ಸಂಪೂರ್ಣ ಬೆಳ್ಳಗಾಯಿತು. ಯಾರೋ ಅವನ ದೇಹದ ಎಲ್ಲ ರಕ್ತವನ್ನು ಹಿಂಡಿ ತೆಗೆದಂತೆ ಕಾಣುತ್ತಿದ್ದ. ನೇಹಾ ಕಲ್ಲಿನ ಮೂರ್ತಿಯಂತೆ ಕುಳಿತಿದ್ದಳು. ಅವರಿಬ್ಬರ ಕಣ್ಣುಗಳು ಅರಳಿದಂತೆಯೇ ಉಳಿದವು. ತಾವು ಅಷ್ಟು ಮೌನವಾಗಿ ಮತ್ತು ಚಾಲಾಕಿತನದಿಂದ ರೂಪಿಸಿದ್ದ ಸಂಚು ಅನಕ್ಷರಸ್ಥೆ ಮತ್ತು ಅಸಹಾಯಕಿ ಎಂದು ಭಾವಿಸಿದ್ದ ಈ ಮಹಿಳೆಯ ಮುಂದೆ ಹೇಗೆ ಬಯಲಾಯಿತು ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ನಿಮಗೆ ಏನೋ ತಪ್ಪು ತಿಳುವಳಿಕೆಯಾಗಿದೆ ಅಮ್ಮ. ರೋಹನ್ ನಡುಗುವ ಕೈಗಳಿಂದ ಆ ಕಾಗದಗಳನ್ನು ಮಡಚಿಡಲು ಪ್ರಯತ್ನಿಸುತ್ತಾ ಕಕ್ಕಾಬಿಕ್ಕಿಯಾದನು. ಅದು ಬರೀ ಒಂದು ಡ್ರಾಫ್ಟ್ ಆಗಿತ್ತು. ನನ್ನ CA ತಪ್ಪಾಗಿ ಸುಳ್ಳು ಹೇಳುವುದನ್ನು ನಿಲ್ಲಿಸು ರೋಹನ್ ಎಂದು ನನ್ನ ಧ್ವನಿ ಮೊದಲ ಬಾರಿಗೆ ಏರಿತು. ನನ್ನ ಆ ಗರ್ಜನೆಗೆ ಅವನು ತನ್ನ ಕುರ್ಚಿಯಲ್ಲಿ ಮುದುರಿಕೊಂಡ. ನಾನು ನನ್ನ ಪರ್ಸ್ನಿಂದ ಆ ಪೆನ್ ಡ್ರೈವ್ ಹೊರತೆಗೆದು ಟೇಬಲ್ ಮೇಲೆ ಎಸೆದೆ. ಈ ಪೆನ್ ಡ್ರೈವ್ನಲ್ಲಿ ನಿನ್ನ ಹಳೆಯ ಐಪ್ಯಾಡ್ನ ಪೂರ್ಣ ಸರ್ಚ್ ಹಿಸ್ಟರಿ ಇದೆ. ಹಿರಿಯ ನಾಗರಿಕರ ಖಾತೆಯಲ್ಲಿ ನಾಮಿನಿ ಬದಲಾಯಿಸುವುದು ಹೇಗೆ, ಜಂಟಿ ಆಸ್ತಿ ಒಬ್ಬರ ಹೆಸರಿಗೆ ಮಾಡಿಸಿಕೊಳ್ಳುವುದು ಹೇಗೆ, ಇವೆಲ್ಲವೂ ಇವೆ. ಇದರಲ್ಲಿ ನಿನ್ನ ಆಧಾರ್ KYCಯ ಆ ವಿಫಲ ಪ್ರಯತ್ನಗಳ ಸ್ಕ್ರೀನ್ ಶಾಟ್ಗಳು ಇವೆ. ಇವೆಲ್ಲವನ್ನು ನೀನು ನೇಹಾ ನನ್ನನ್ನು ನಿನ್ನ ಮನೆಯ ಬಾಗಿಲಲ್ಲಿ ಅವಮಾನಿಸುತ್ತಿದ್ದಾಗ ಮಾಡಿದೆಯಲ್ಲವೇ? SBIನಿಂದ ಹಿಡಿದು UPIವರೆಗೆ ನಿನ್ನ ಪ್ರತಿಯೊಂದು ಕೃತ್ಯದ ಸಾಕ್ಷ್ಯ ನನ್ನ ಮತ್ತು ವರ್ಮಾ ಅವರ ಬಳಿ ಇದೆ. ನನ್ನನ್ನು ಡಿಜಿಟಲ್ ಮೂಲಕ ಆರ್ಥಿಕವಾಗಿ ಮುಗಿಸಲು ನೀನು ಏನೆಲ್ಲ ಮಾಡಿದೀಯೋ ಅವೆಲ್ಲವೂ ನಮಗೆ ತಿಳಿದಿದೆ. ನೇಹಾ ಇದುವರೆಗೂ ಆಘಾತದಲ್ಲಿದ್ದಳು. ಆದರೆ ಅವಳ ಸ್ವಭಾವ ಅವಳನ್ನು ಸುಮ್ಮನೆ ಕೂರಿಸಲಿಲ್ಲ. ಅವಳು ತನ್ನ ಕುರ್ಚಿಯಿಂದ ಎದ್ದು ನಿಂತು ಕಿರುಚಾಡಲು ಆರಂಭಿಸಿದಳು. ನೀವು ನಮ್ಮ ಗುಪ್ತಚಾರಿಕೆ ಮಾಡುತ್ತಿದ್ದೀರಾ? ನಮ್ಮ ಖಾಸಗಿ ಜೀವನದಲ್ಲಿ ಮಧ್ಯೆ ಪ್ರವೇಶಿಸಲು ನಿಮಗೆ ಯಾವುದೇ ಹಕ್ಕಿಲ್ಲ. ಒಂದು ವೇಳೆ ರೋಹನ್ ಆ ಪೇಪರ್ ಸಿದ್ಧಪಡಿಸಿದ್ದರೆ ಅದರಲ್ಲಿ ತಪ್ಪೇನಿದೆ? ನಿಮಗೆ ವಯಸ್ಸಾಗುತ್ತಿದೆ, ಅನಾರೋಗ್ಯ ಪೀಡಿತರಾಗಿದ್ದೀರಿ. ನಿಮಗೆ ಹೇಗೂ ಈ ವಿಷಯಗಳ ಬಗ್ಗೆ ತಿಳುವಳಿಕೆ ಇಲ್ಲ. ಕಂಪನಿ ಮತ್ತು ಹಣವನ್ನು ಮುಂದೆ ನಿಭಾಯಿಸಬೇಕಾಗಿರುವುದು ನಾವೇ ಅಲ್ಲವೇ? ಕಂಪನಿ ಮತ್ತು ಹಣವನ್ನು ನಿಭಾಯಿಸುವುದಾ ಎಂದು ನಾನು ವ್ಯಂಗ್ಯವಾಗಿ ಕೇಳಿ ಜೋಶಿಯವರ ಕಡೆಗೆ ನೋಡಿದೆ. ಜೋಶಿಯವರು ಇನ್ನೊಂದು ಫೈಲ್ ತೆರೆದು ನನ್ನ ಮುಂದೆ ಇಟ್ಟರು. ನಾನು ಅತ್ಯಂತ ಶಾಂತ ಮತ್ತು ತಣ್ಣನೆಯ ಧ್ವನಿಯಲ್ಲಿ ಮಾತು ಆರಂಭಿಸಿದೆ. ನೀವಿಬ್ಬರೂ ವಾಸಿಸುತ್ತಿರುವ ಆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಫ್ಲಾಟ್ನ EMI ಕಳೆದ 3 ತಿಂಗಳಿಂದ ಬೌನ್ಸ್ ಆಗುತ್ತಿದೆ. ನಿಮ್ಮಿಬ್ಬರ ಮೇಲೆ ಕ್ರೆಡಿಟ್ ಕಾರ್ಡ್ಗಳ 70 ಲಕ್ಷಕ್ಕಿಂತ ಹೆಚ್ಚಿನ ಸಾಲವಿದೆ. ನೀನು ಯಾವ ಇಟಾಲಿಯನ್ ಮಾರ್ಬಲ್ ಮತ್ತು ಡಿಸೈನರ್ ಬಟ್ಟೆಗಳನ್ನು ಧರಿಸಿ ಸಮಾಜದಲ್ಲಿ ನಕಲಿ ಶ್ರೀಮಂತಿಕೆ ಪ್ರದರ್ಶಿಸುತ್ತಿದ್ದೀಯೋ ಅದೆಲ್ಲವೂ ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ಸಂಬಳ ಮತ್ತು ಬೋನಸ್ಗಳ ಮೇಲೆ ನಿಂತಿದೆ. ಅದನ್ನು ನಾನು ಕಳೆದ 5 ವರ್ಷಗಳಿಂದ ಯಾವುದೇ ಪ್ರಶ್ನೆ ಮಾಡದೆ ನೀಡುತ್ತಿದ್ದೆ. ಇದರಲ್ಲಿ ನಿಮ್ಮ ಸ್ವಂತ ಯೋಗ್ಯತೆ ಏನೂ ಇಲ್ಲ. ನೀವು ಶ್ರೀಮಂತರಲ್ಲ. ನೀವು ಕೇವಲ ನನ್ನ ಕಂಪನಿಯ ಸಹಾನುಭೂತಿಯಲ್ಲಿ ಬದುಕುತ್ತಿರುವ ಇಬ್ಬರು ಬೇಜವಾಬ್ದಾರಿ ಮತ್ತು ಕೃತಜ್ಞ ನೌಕರರು ಅಷ್ಟೇ. ನನ್ನ ಈ ಮಾತುಗಳು ಅವರ ಅಹಂಕಾರದ ಅರಮನೆಯನ್ನು ನೆಲಸಮ ಮಾಡಿತು. ನೇಹಾ ಮುಖದ ಬಣ್ಣ ಬದಲಾಯಿತು. ತಾನು ಯಾವುದನ್ನು ತನ್ನ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ಟೇಟಸ್ ಎಂದು ಗರ್ವಪಡುತ್ತಿದ್ದಳೋ ಅದರ ವಾಸ್ತವ ಇಂದು ಎಲ್ಲರ ಮುಂದೆ ಬಯಲಾಗಿತ್ತು. ನಾನು ಮೇಜಿನ ಮೇಲೆ 2 ಕೈಗಳನ್ನಿಟ್ಟು ಸ್ವಲ್ಪ ಮುಂದಕ್ಕೆ ಬಾಗಿ ಕೇಳಿದೆ. ನೆನಪಿದೆಯೇ ನೇಹಾ? ನಾನು ಸರ್ಜರಿಗಿಂತ ಮೊದಲು ಸಹಾಯ ಕೇಳಿ ನಿನ್ನ ಬಾಗಿಲಿಗೆ ಬಂದಾಗ ನೀನು ಏನು ಹೇಳಿದ್ದೆ? ಇದು ಹೋಟೆಲ್ ಅಲ್ಲ ಅಂದಿದ್ದೆ. ನಾನು ಒಬ್ಬ ವಯಸ್ಸಾದ ಅಸಹಾಯಕ ಮಹಿಳೆಯ ಹೊರೆಯನ್ನು ಹೊತ್ತುಕೊಳ್ಳಲು ಸಾಧ್ಯವಿಲ್ಲ ಅಂದಿದ್ದೆ. ಮತ್ತು ನನ್ನ ಸ್ವಂತ ಮಗ ನನ್ನ ಕರುಳು ಬಳ್ಳಿ ಹೀಗೆ ಹೇಳಿದ್ದ, ನಾನು 5 ಜನರ ತಲೆನೋವಿಗೆ ಸಮಾನ ಎಂದಿದ್ದ. ನಾನು ಆ ನೋವನ್ನು ಗಂಟಲಿನಲ್ಲೇ ನುಂಗಿಕೊಂಡೆ. ಹಾಗಾದರೆ ಕೇಳಿ, ನಿಜವಾದ ತಲೆನೋವು ಎಂದರೆ ಏನು ಎಂದು ಇಂದು ನಾನು ನಿಮಗೆ ತಿಳಿಸುತ್ತೇನೆ. ನಾನು ಜೋಶಿಯವರ ಕಡೆಗೆ ಸನ್ನೆ ಮಾಡಿದೆ. ಜೋಶಿ ತಮ್ಮ ಜಾಗದಿಂದ ಎದ್ದು ನಿಂತು ಒಂದು ಅಧಿಕೃತ ಘೋಷಣೆ ಮಾಡಿದರು. ರೋಹನ್ ಶರ್ಮಾ ಮತ್ತು ನೇಹಾ ಶರ್ಮಾ ಕಂಪನಿಯ MD ಮತ್ತು ಚೇರ್ಪರ್ಸನ್ ಆದ ಶ್ರೀಮತಿ ಸಾವಿತ್ರಿ ಶರ್ಮಾ ಅವರ ಆದೇಶದಂತೆ ನಿಮ್ಮಿಬ್ಬರ ಕಾರ್ಪೊರೇಟ್ ಅಕೌಂಟ್ಗಳು ಮತ್ತು ಕಂಪನಿಗೆ ಸಂಬಂಧಿಸಿದ ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಬ್ಲಾಕ್ ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ನಿಮ್ಮಿಬ್ಬರಿಗೂ ಯಾವುದೇ ಸಂಬಳ ನೀಡಲಾಗುವುದಿಲ್ಲ. ನೀವು ಹೀಗೆ ಮಾಡಲು ಸಾಧ್ಯವಿಲ್ಲ. ನೇಹಾ ಕಿರುಚಿದಳು. ಅವಳ ಕಣ್ಣಲ್ಲಿ ಈಗ ಗರ್ವದ ಬದಲು ಭಯ ತುಂಬಿತು. ನಾವು ಈ ಕಂಪನಿಯ ಪಿಲ್ಲರ್ಗಳು.
ನಾವು ನಿಮ್ಮ ಕುಟುಂಬವೇ ಎಂದು ನಾನು ಜೋರಾಗಿ ನಕ್ಕೆ. ಅದೊಂದು ನೋವು ತುಂಬಿದ ನಗು. ನನಗೆ ಕೇವಲ 15 ದಿನಗಳ ಆಸರೆಯ ಅವಶ್ಯಕತೆ ಇದ್ದಾಗ ನಾನು ನಿಮ್ಮ ಕುಟುಂಬವಾಗಿರಲಿಲ್ಲ ಅಲ್ಲವೇ? ಅಂದು ನಿಮ್ಮ ಮನೆಯಲ್ಲಿ ನನಗಾಗಿ ಜಾಗವಿರಲಿಲ್ಲ. ಆದರೆ ಇಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಫ್ರೀಜ್ ಆದ ತಕ್ಷಣ ನಾನು ಕುಟುಂಬವಾಗಿ ಬಿಟ್ಟೆನಾ? ನೆನಪಿಡು ನೇಹಾ, ಸಂಬಂಧಗಳನ್ನು ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡರೆ ಅದನ್ನು ಕುಟುಂಬ ಎನ್ನಲಾಗುವುದಿಲ್ಲ, ವ್ಯಾಪಾರ ಎನ್ನಲಾಗುತ್ತದೆ. ಮತ್ತು ವ್ಯಾಪಾರ ಮಾಡುವುದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿಯವರೆಗೆ ಸುಮ್ಮನೆ ಕುಳಿತಿದ್ದ ರೋಹನ್ ಇದ್ದಕ್ಕಿದ್ದಂತೆ ತನ್ನ ಕುರ್ಚಿಯಿಂದ ಎದ್ದು ನನ್ನ ಕಾಲುಗಳ ಬಳಿ ನೆಲದ ಮೇಲೆ ಕುಳಿತು ಬಿಟ್ಟ. ಅವನು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ. ಇದು ಒಬ್ಬ ಮನುಷ್ಯ ತನ್ನ ಇಡೀ ಪ್ರಪಂಚವೇ ಮುಳುಗಿ ಹೋಗುವುದನ್ನು ಕಂಡು ಸುರಿಸುವ ಅಸಲಿ ಕಣ್ಣೀರು. ಅಮ್ಮ, ನನ್ನನ್ನು ಕ್ಷಮಿಸು. ನಾನು ಆಸೆಗೆ ಬಿದ್ದು ಕುರುಡಾಗಿದ್ದೆ. ನಾನು ಇದನ್ನೆಲ್ಲ ಹೇಗೆ ಮಾಡಿದೆ ಎಂದು ನನಗೆ ತಿಳಿಯುತ್ತಿಲ್ಲ. ಅಮ್ಮ ಪ್ಲೀಸ್, ನಮ್ಮದೆಲ್ಲವೂ ಕೊನೆಯಾಗುತ್ತದೆ. ನಾವು ಬೀದಿಗೆ ಬರುತ್ತೇವೆ. ಬ್ಯಾಂಕ್ ನಮ್ಮ ಪ್ಲಾಟ್ ಹರಾಜು ಮಾಡುತ್ತದೆ. ಅಮ್ಮ ಪ್ಲೀಸ್, ನನ್ನನ್ನು ಉಳಿಸು. ನಾನು ನಿನ್ನ ಮಗ. ಅವನು ನೆಲದ ಮೇಲೆ ಅಳುತ್ತಿರುವುದನ್ನು ನಾನು ನೋಡುತ್ತಿದ್ದೆ. ಒಂದು ಕ್ಷಣ, ಕೇವಲ ಒಂದು ಕ್ಷಣ, ನನ್ನ ಒಳಗಿನ ಆ ಹಳೆಯ ತಾಯಿ ಎಚ್ಚರಗೊಂಡಳು. ಅವನ ತಲೆ ಸವರಿ ಅವನನ್ನು ಎದೆಗೆ ಅಪ್ಪಿಕೊಂಡು, ಪರವಾಗಿಲ್ಲ ಮಗನೇ, ಎಲ್ಲವೂ ಸರಿಯಾಗುತ್ತದೆ ಎನ್ನಬೇಕೆನಿಸಿತು. ಆದರೆ ತಕ್ಷಣವೇ ನನಗೆ ಆ ಐಪ್ಯಾಡ್ನ ಗಿಫ್ಟ್ ಡೀಡ್ ನೆನಪಾಯಿತು. ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ನನ್ನ ಹೆಬ್ಬೆಟ್ಟಿನ ಗುರುತು ಅಥವಾ ಸಹಿ ಪಡೆಯಲು ಇವನು ನನ್ನ ಹಾಸಿಗೆ ಪಕ್ಕದಲ್ಲಿ ಹದ್ದಿನಂತೆ ಕಾಯುತ್ತಿದ್ದದ್ದು ನೆನಪಾಯಿತು. ನಾನು ನನ್ನ ಕಾಲುಗಳನ್ನು ಹಿಂದಕ್ಕೆ ಎಳೆದುಕೊಂಡೆ. ನಾನು ಕಣ್ಣೀರು ಸುರಿಸಲಿಲ್ಲ. ಆ 50 ಲಕ್ಷದ ಸಾಲ ನಿನಗೆ ನೆನಪಿದೆ ರೋಹನ್ ಎಂದು ನಾನು ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಕೇಳಿದೆ. ಆ ಹಣವನ್ನು ನೀನು 5 ವರ್ಷಗಳ ಹಿಂದೆ ನನ್ನಿಂದ ಪಡೆದು 2 ವರ್ಷಗಳಲ್ಲಿ ಮರಳಿಸುತ್ತೇನೆ ಎಂದು ಹೇಳಿದೆಯಲ್ಲವೇ? ನೀನು ನನ್ನಿಂದ ಕೇವಲ ಹಣ ಪಡೆಯಲಿಲ್ಲ, ಬದಲಿಗೆ ನನ್ನ ಜೀವನದ ಭದ್ರತೆಯನ್ನೇ ಕಿತ್ತುಕೊಂಡಿದ್ದೆ. ನೀನು ನನ್ನ ನಂಬಿಕೆಯನ್ನು ಕೊಂದಿದ್ದೆ ಮತ್ತು ಈಗ ನೀನು ನನ್ನ ಮುಂದೆಯೇ ದಯೆಯ ಭಿಕ್ಷೆ ಕೇಳುತ್ತಿದ್ದೀಯ. ನಾನು ವರ್ಮಾ ಅವರಿಂದ ಮತ್ತೊಂದು ಫೈಲ್ ಪಡೆದು ಮೇಜಿನ ಮೇಲೆ ಎಸೆದೆ. ಇದು ಒಂದು ಕಾನೂನು ಒಪ್ಪಂದ. ಇದನ್ನು ನಾನು ಕೌಟುಂಬಿಕ ಸುಧಾರಣಾ ಒಪ್ಪಂದ ಎಂದು ಹೆಸರಿಟ್ಟಿದ್ದೇನೆ. ಒಂದು ವೇಳೆ ನಿನ್ನ ವಿರುದ್ಧ ಪೊಲೀಸರು ವಂಚನೆ ಮತ್ತು ಫೋರ್ಜರಿ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸಬಾರದು ಎಂದು ನೀನು ಬಯಸುವುದಾದರೆ, ನೀನು ಜೈಲಿಗೆ ಹೋಗಬಾರದೆಂದರೆ ನೀನು ನನ್ನ ಈ ಎಲ್ಲ ಷರತ್ತುಗಳನ್ನು ಒಪ್ಪಲೇಬೇಕು. ರೋಹನ್ ತಕ್ಷಣ ತನ್ನ ತಲೆ ಎತ್ತಿದ. ಅವನ ಕಣ್ಣುಗಳಲ್ಲಿ ಮುಳುಗುತ್ತಿರುವವನಿಗೆ ಕಡ್ಡಿ ಆಸರೆಯಾದಂತಹ ಹೊಳಪಿತ್ತು. ಯಾವ ಷರತ್ತುಗಳು ಅಮ್ಮ? ನಾನು ಎಲ್ಲವನ್ನೂ ಒಪ್ಪುತ್ತೇನೆ, ಪ್ರತಿಯೊಂದನ್ನು ಮಾಡುತ್ತೇನೆ. ಷರತ್ತುಗಳು ಬಹಳ ಸ್ಪಷ್ಟವಾಗಿವೆ ಎಂದು ನಾನು ನನ್ನ ವಾಕರ್ ಹಿಡಿದು ಎದ್ದು ನಿಂತುಕೊಂಡೆ. ಮೊದಲನೆಯದಾಗಿ, ನಿಮ್ಮಿಬ್ಬರಿಗೂ ಕಂಪನಿಯಿಂದ ಯಾವುದೇ ಸ್ಪೆಷಲ್ ಸೌಲಭ್ಯಗಳು, ಯಾವುದೇ ಬೋನಸ್ ಮತ್ತು ಯಾವುದೇ ಕಂಪನಿ ಕಾರು ಸಿಗುವುದಿಲ್ಲ. ನೀನು ಒಬ್ಬ ಸಾಮಾನ್ಯ ಉದ್ಯೋಗಿಯಂತೆ ಬೇಸಿಕ್ ಸ್ಯಾಲರಿಯಲ್ಲಿ ಕೆಲಸ ಮಾಡುತ್ತೀಯ ಮತ್ತು ಪ್ರತಿ ತಿಂಗಳು ನಿನ್ನ ಕೆಲಸದ ಲೆಕ್ಕವನ್ನು ಜೋಶಿ ಅವರಿಗೆ ನೀಡಬೇಕು. ಎರಡನೆಯದಾಗಿ, ನೀವಿಬ್ಬರು ಆ ಅದ್ದೂರಿ ಪ್ಲಾಟನ್ನು ಮಾರಾಟ ಮಾಡಬೇಕು, ನಿಮ್ಮ ಎಲ್ಲ ಕ್ರೆಡಿಟ್ ಕಾರ್ಡ್ ಸಾಲಗಳನ್ನು ತೀರಿಸಬೇಕು ಮತ್ತು ಒಂದು ಸಣ್ಣ ಸಾಮಾನ್ಯ ಬಾಡಿಗೆ ಮನೆಗೆ ಶಿಫ್ಟ್ ಆಗಬೇಕು. ಇದರಿಂದ ಅಂತಸ್ತಿನ ಹಂಗಿಲ್ಲದೆ ಬದುಕುವುದು ಹೇಗೆ ಎಂದು ನಿಮಗೆ ತಿಳಿಯಲಿ. ಮೂರನೆಯದಾಗಿ, ಪ್ರತಿ ತಿಂಗಳು ನನ್ನ ಆ 50 ಲಕ್ಷ ಸಾಲದ EMIಯನ್ನು ನೀನು ನನ್ನ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು. ಮತ್ತು ಕೊನೆಯ ಮಾತು, ನೀವಿಬ್ಬರು ಮುಂದಿನ 1 ವರ್ಷದವರೆಗೆ ಪ್ರತಿ ವಾರ ಮನೋವೈದ್ಯಕೀಯ ಕೌನ್ಸೆಲಿಂಗ್ ಥೆರಪಿ ಪಡೆಯಬೇಕು. ಇದರಿಂದ ನೀವು ಒಬ್ಬ ತಾಯಿಗೆ ಏನು ಮಾಡಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿ. ರೋಹನ್ ಒಂದು ಕ್ಷಣವೂ ಯೋಚಿಸದೆ ಹೇಳಿದ. ನನಗೆ ಒಪ್ಪಿಗೆ ಇದೆ ಅಮ್ಮ, ನಾನು ಸಹಿ ಮಾಡುತ್ತೇನೆ, ನಾನು ಎಲ್ಲವನ್ನೂ ಮಾಡುತ್ತೇನೆ. ಅವನು ಮೇಜಿನ ಮೇಲಿದ್ದ ಪೆನ್ನು ಎತ್ತಿಕೊಂಡ. ಆದರೆ ಆಗಲೇ ನೇಹಾ ಅವನ ಕೈಯನ್ನು ಜಾಡಿಸಿದಳು. ಅವಳ ಮುಖ ಕೋಪದಿಂದ ಕೆಂಪಾಗಿತ್ತು. ನಿನಗೆ ಹುಚ್ಚು ಹಿಡಿದಿದೆಯೇ ರೋಹನ್? ನೀನು ಈ ವಯಸ್ಸಾದ ಮಹಿಳೆಯ ಈ ಹುಚ್ಚು ಷರತ್ತುಗಳಿಗೆ ಸಹಿ ಮಾಡುತ್ತೀಯಾ? ನಾವು ನಮ್ಮ ಫ್ಲ್ಯಾಟನ್ನು ಯಾಕೆ ಮಾರಬೇಕು? ನಾವು ಬಾಡಿಗೆ ಮನೆಯಲ್ಲಿ ಯಾಕೆ ಇರಬೇಕು? ಇದು ನಮಗೆ ಅವಮಾನ. ನಾನು ಈ ಕಂಪನಿಯ ಫೈನಾನ್ಸ್ ಹೆಡ್. ನಾನು ಬಯಸಿದರೆ ಈ ಕಂಪನಿಯನ್ನು ಕಟ್ಟಬಲ್ಲೆ ಮತ್ತು ಕೆಡವಬಲ್ಲೆ ಕೂಡ. ಇಂತಹ ಗುಲಾಮಗಿರಿಯ ಒಪ್ಪಂದಕ್ಕೆ ನಾನು ಸಹಿ ಹಾಕುವುದಿಲ್ಲ ಎಂದು ಅವಳು ತನ್ನ ಎಂದಿನ ಉದ್ದಟತನ ತೋರಿದಳು. ನಾನು ನೇಹಾಳ ಕಡೆಗೆ ಅತ್ಯಂತ ಶಾಂತವಾಗಿ ನೋಡಿದೆ. ಒಂದು ವೇಳೆ ನೇಹಾ ಸಹಿ ಮಾಡದಿದ್ದರೆ ನೀನು ಈ ಕ್ಷಣವೇ ಶರ್ಮಾ ಕನ್ಸ್ಟ್ರಕ್ಷನ್ಸ್ನಿಂದ ವಜಾಗೊಳ್ಳುತ್ತೀಯಾ? ನಿನ್ನ ಟರ್ಮಿನೇಷನ್ ಲೆಟರ್ ಸಿದ್ಧವಿದೆ. ಮತ್ತು ಹೌದು, ಒಂದು ವೇಳೆ ನೀನು ಕಂಪನಿಯ ಹಣಕಾಸಿನೊಂದಿಗೆ ಯಾವುದೇ ಆಟವಾಡಲು ಪ್ರಯತ್ನಿಸಿದರೆ ವರ್ಮಾ ಅವರ ಬಳಿ ನಿನ್ನ ವಿರುದ್ಧ ಪೊಲೀಸರಲ್ಲಿ FIR ದಾಖಲಿಸಲು ಎಲ್ಲ ಸಾಕ್ಷ್ಯಗಳು ಸಿದ್ಧವಾಗಿವೆ. ನೇಹಾ ಕೋಪದಿಂದ ತನ್ನ ಬ್ಯಾಗ್ ಎತ್ತಿಕೊಂಡಳು. ಅವಳು ಸಂಪೂರ್ಣವಾಗಿ ವಿಚಲಿತಳಾದಳು. ಅವಳು ರೋಹನ್ ಕಡೆ ನೋಡಿ ಕಿರುಚಿದಳು. ಒಂದು ವೇಳೆ ನೀನು ಈ ಕಾಂಟ್ರಾಕ್ಟ್ ಮೇಲೆ ಸಹಿ ಮಾಡಿದರೆ ರೋಹನ್, ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ. ನಾನು ಇಂತಹ ದುರ್ಬಲ ವ್ಯಕ್ತಿಯ ಜೊತೆ ಇರಲು ಸಾಧ್ಯವಿಲ್ಲ.
ಯಾರು ತನ್ನ ತಾಯಿಯ ಸೆರಗು ಹಿಡಿದು ನನ್ನನ್ನು ಬೀದಿಗೆ ತರುತ್ತಾನೋ ಅಂತಹವನ ಜೊತೆ ನಾನು ಇರಲಾರೆ. ಈಗಲೇ ಆರಿಸಿಕೊ, ಒಂದೋ ಈ ಮುದಿ ಹೆಂಗಸು ಮತ್ತು ಅವಳ ಹಣ, ಇಲ್ಲವೇ ನಾನು. ರೋಹನ್ ತನ್ನ ಹೆಂಡತಿಯನ್ನು ನೋಡಿದ. ಆ ಹೆಂಡತಿಗಾಗಿ ಅವನು ತನ್ನ ತಾಯಿಯನ್ನು ಅನಾಥೆಯಾಗಿ ಮಾಡಲು ಸಂಚು ರೂಪಿಸಿದ್ದನು. ಆಕೆಯ ಮಾತಿಗೆ ಮರುಳಾಗಿ ಅವನು ಅಪರಾಧಿಯಾಗುವ ಹಂತಕ್ಕೆ ತಲುಪಿದ್ದನು. ರೋಹನ್ ಒಂದು ದೀರ್ಘ ಉಸಿರು ತೆಗೆದುಕೊಂಡ, ತನ್ನ ಕಣ್ಣೀರು ಒರೆಸಿಕೊಂಡ ಮತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳಿದ, ನೀನು ಹೋಗಬಹುದು ನೇಹಾ. ನಾನು ಒಂದು ಬಾರಿ ನಿನ್ನ ಮಾತು ಕೇಳಿ ನನ್ನ ತಾಯಿಯನ್ನು ಕಳೆದುಕೊಂಡಿದ್ದೆ. ಈಗ ಮತ್ತೆ ನಿನ್ನ ಮಾತು ಕೇಳಿ ನನ್ನ ಉಳಿದಿರುವ ಅಲ್ಪ ಸ್ವಲ್ಪ ಆತ್ಮಸಾಕ್ಷಿ ಮತ್ತು ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ. ನೇಹಾ ಕೆಲವು ಸೆಕೆಂಡುಗಳ ಕಾಲ ಅವನನ್ನು ಅವಕ್ಕಾಗಿ ನೋಡಿದಳು. ವರ್ಷಗಳಿಂದ ತನ್ನ ಬೆರಳುಗಳ ತುದಿಯಲ್ಲಿ ಕುಣಿಸುತ್ತಿದ್ದ ಅವಳ ಗಂಡ ಇಂದು ತನ್ನ ವಿರುದ್ಧವೇ ನಿಂತಿದ್ದಾನೆ ಎನ್ನುವುದನ್ನು ಅವಳಿಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಅವಳು, ನೀವೆಲ್ಲರೂ ಪಶ್ಚಾತ್ತಾಪ ಪಡುತ್ತೀರಿ ಎಂದು ಕಿರುಚುತ್ತಾ ಬೋರ್ಡ್ ರೂಮ್ ಬಾಗಿಲನ್ನು ಜೋರಾಗಿ ಮುಚ್ಚಿ ಹೊರಟು ಹೋದಳು. ರೂಮಿನಲ್ಲಿ ಈಗ ನಾನು, ರೋಹನ್, ವರ್ಮಾ ಮತ್ತು ಜೋಶಿ ಅವರು ಮಾತ್ರ ಇದ್ದೆವು. ರೋಹನ್ ನಡುಗುವ ಕೈಗಳಿಂದ ಆ ಕಾಂಟ್ರಾಕ್ಟ್ನ ಪ್ರತಿ ಪುಟಕ್ಕೆ ಸಹಿ ಹಾಕಿದ. ನಾನು ಅವನನ್ನು ನೋಡಿದೆ. ಅವನು ಸೋತಿದ್ದ, ಮನಸ್ಸು ಒಡೆದು ಹೋಗಿತ್ತು. ಆದರೆ ಬಹುಶಃ ಇದೇ ಒಡೆದು ಹೋದ ಸ್ಥಿತಿಯಲ್ಲೇ ಅವನ ಸುಧಾರಣೆಯ ಮೊದಲ ಕಿರಣ ಅಡಗಿತ್ತು. ನಾನು ಜೋಶಿ ಮತ್ತು ವರ್ಮಾ ಅವರಿಗೆ ಹೊರಗೆ ಹೋಗಲು ಸನ್ನೆ ಮಾಡಿದೆ. ಈಗ ಕೋಣೆಯಲ್ಲಿ ಕೇವಲ ಒಬ್ಬಳು ತಾಯಿ ಮತ್ತು ಅವಳ ದಾರಿ ತಪ್ಪಿದ ಮಗ ಮಾತ್ರ ಇದ್ದರು. ಅಮ್ಮ, ರೋಹನ್ ಅತ್ಯಂತ ಮಂದ ಧ್ವನಿಯಲ್ಲಿ ಕೇಳಿದ, ನೀನು ನನ್ನನ್ನು ಎಂದಾದರೂ ಕ್ಷಮಿಸಲು ಸಾಧ್ಯವೇ? ನಾನು ನನ್ನ ವಾಕರ್ ಸಹಾಯದಿಂದ ನಿಧಾನವಾಗಿ ಬಾಗಿಲ ಕಡೆಗೆ ಹೆಜ್ಜೆ ಹಾಕಿದೆ. ನಾನು ತಿರುಗಿ ಅವನನ್ನು ನೋಡಿದೆ. ಕ್ಷಮೆ ಎಂಬುದು ಕೇವಲ ಮಾತುಗಳಿಂದ ಸಿಗುವುದಿಲ್ಲ ರೋಹನ್, ಅದು ಕರ್ಮಗಳಿಂದ ಸಿಗುತ್ತದೆ. ನೀನು ನನ್ನ ನಂಬಿಕೆನೇ ಕೊಲೆ ಮಾಡಿದ್ಯಾ. ಅದನ್ನು ಮತ್ತೆ ಬದುಕಿಸಲು ನಿನಗೆ ಬಹಳ ಸಮಯ ಬೇಕಾಗುತ್ತದೆ. ನಾಳೆ ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ನಿನ್ನ ಡೆಸ್ಕ್ನಲ್ಲಿ ಇರಬೇಕು. ನಿನ್ನ ಬೇಸಿಕ್ ಸ್ಯಾಲರಿ ನಾಳೆಯಿಂದ ಆರಂಭವಾಗುತ್ತಿದೆ. ನಾನು ಬೋರ್ಡ್ ರೂಮ್ನಿಂದ ಹೊರಬಂದೆ. ಲಿಫ್ಟ್ನಲ್ಲಿ ಕೆಳಗೆ ಬರುವಾಗ ನನ್ನ ಹೆಗಲ ಮೇಲಿದ್ದ ಯಾವುದೋ ಒಂದು ದೊಡ್ಡ ಹೊರೆ ಇಳಿದಂತೆ ನನಗನ್ನಿಸಿತು. ನಾನು ಕೇವಲ ನನ್ನ ಹಣ ಮತ್ತು ಮನೆಯನ್ನು ಮಾತ್ರ ಉಳಿಸಿಕೊಳ್ಳಲಿಲ್ಲ, ಬದಲಿಗೆ ನನ್ನ ಆತ್ಮಗೌರವವನ್ನು ಸಾಯದಂತೆ ಉಳಿಸಿಕೊಂಡಿದ್ದೆ. ನನ್ನ ಬೆನ್ನು ಮೂಳೆಯಲ್ಲಿ ಈಗ ಯಾವುದೇ ನೋವಿರಲಿಲ್ಲ. ಅಲ್ಲಿ ಈಗ ಅಂತಹ ಒಂದು ಉಕ್ಕಿನ ಶಕ್ತಿ ಬಂದಿತ್ತು. ಅದನ್ನು ಜಗತ್ತಿನ ಯಾವುದೇ ಶಕ್ತಿ ಬಗ್ಗಿಸಲು ಸಾಧ್ಯವಿರಲಿಲ್ಲ. ರೋಹನ್ ಸುಧಾರಿಸುತ್ತಾನೋ ಇಲ್ಲವೋ ಎಂಬುದು ನನಗೆ ತಿಳಿದಿರಲಿಲ್ಲ. ನೇಹಾ ಈಗ ಏನು ಮಾಡುತ್ತಾಳೆ ಎಂಬುದು ಕೂಡ ನನಗೆ ತಿಳಿದಿರಲಿಲ್ಲ. ಆದರೆ ನನಗೆ ಒಂದು ಮಾತ್ರ ಖಚಿತವಾಗಿ ತಿಳಿದಿತ್ತು. ಇನ್ನು ಮುಂದೆ ಸಾವಿತ್ರಿ ಶರ್ಮಾ ಯಾರ ಮುಂದೆಯೂ ಕೈ ಚಾಚುವುದಿಲ್ಲ. ಇನ್ನು ಮುಂದೆ ನನ್ನ ಜೀವನದ ನಿಯಮಗಳು ನನ್ನವೇ ಆಗಿರುತ್ತವೆ. ಇದು ಕೇವಲ ನನ್ನ ಹೊಸ ಜೀವನದ ಆರಂಭವಾಗಿತ್ತು. ಅದು ಎಂತಹ ಜೀವನವೆಂದರೆ, ನಂಬಿಕೆ ಇಡು, ಆದರೆ ಮೊದಲು ವೆರಿಫೈ ಮಾಡು ಎನ್ನುವುದು ನನ್ನ ಹೊಸ ಮೂಲ ಮಂತ್ರವಾಗಿತ್ತು. ಬೋರ್ಡ್ ರೂಮ್ನ ಆ ಭಯಾನಕ ಮತ್ತು ಐತಿಹಾಸಿಕ ಘಟನೆ ನಡೆದು ಇಂದಿಗೆ 6 ತಿಂಗಳು ಕಳೆದು ಹೋಗಿವೆ. ಈ 6 ತಿಂಗಳಲ್ಲಿ ಬಹಳಷ್ಟು ಬದಲಾಗಿದೆ. ಸಮಯದೊಂದಿಗೆ ಗಾಯಗಳು ವಾಸಿಯಾಗುತ್ತವೆ, ಹೌದು, ಇದು ಸತ್ಯ. ಆದರೆ ಅವುಗಳ ಗುರುತುಗಳು ನೀವು ಯಾವ ಅಗ್ನಿಯನ್ನು ದಾಟಿ ಬಂದಿದ್ದೀರಿ ಎಂಬುದನ್ನು ಯಾವಾಗಲೂ ನೆನಪಿಸುತ್ತಿರುತ್ತವೆ. ನೇಹಾ ಬೋರ್ಡ್ ರೂಮ್ ಬಾಗಿಲು ಬಡಿದು ಹೊರಹೋದಾಗ ಕೆಲವು ದಿನಗಳ ನಂತರ ಅವಳ ಗರ್ವ ಮುರಿದು ಅವಳು ಮರಳಿ ಬರುತ್ತಾಳೆ ಎಂದು ನಾನು ಭಾವಿಸಿದ್ದೆ. ಆದರೆ ಯಾವ ಮಹಿಳೆ ಹಣ ಮತ್ತು ಐಷಾರಾಮಿ ಜೀವನಕ್ಕಾಗಿ ಸಂಬಂಧವನ್ನು ಬೆಳೆಸುತ್ತಾಳೋ ಅಂಥವಳು ಹಣವಿಲ್ಲದ ಸಂಬಂಧದಲ್ಲಿ ಹೇಗೆ ಉಳಿಯಲು ಸಾಧ್ಯ? ಮುಂದಿನ ತಿಂಗಳೇ ಅವಳು ರೋಹನ್ಗೆ ವಿಚ್ಛೇದನದ ನೋಟಿಸ್ ಕಳುಹಿಸಿದಳು. ಅವಳು ಶರ್ಮಾ ಕನ್ಸ್ಟ್ರಕ್ಷನ್ಸ್ನಿಂದ ಒಂದು ದೊಡ್ಡ ಮೊತ್ತದ ಜೀವನಾಂಶ ಪಡೆದುಕೊಳ್ಳಲು ಪೂರ್ಣ ಪ್ರಯತ್ನ ಮಾಡಿದಳು. ತನ್ನ ವಕೀಲರ ಮೂಲಕ ತಾನು ಕಂಪನಿಯ ಮಾಲಕಿಯ ಸೊಸೆ ಮತ್ತು ತನಗೆ ಕೋಟ್ಯಾಂತರ ರೂಪಾಯಿ ಪರಿಹಾರ ಸಿಗಬೇಕು ಎಂದು ಸಾಬೀತುಪಡಿಸಲು ಪ್ರಯತ್ನಿಸಿದಳು. ಆದರೆ ಅವಳು ಮರೆತಿದ್ದ ವಿಷಯವೇನೆಂದರೆ, ಅವಳ ಎದುರಾಳಿ ಈಗ ಆ ಹಳೆಯ ಸಾವಿತ್ರಿ ಆಗಿರಲಿಲ್ಲ. ಬದಲಿಗೆ ಅವಳು ಕಂಪನಿಯ ಚೇರ್ಪರ್ಸನ್ ಮತ್ತು ವರ್ಮಾ ಅವರಂತಹ ದಿಗ್ಗಜ ವಕೀಲರನ್ನು ಎದುರಿಸಬೇಕಿತ್ತು. ನಾವು ಕೋರ್ಟ್ನಲ್ಲಿ ಎಲ್ಲ ದಾಖಲೆಗಳನ್ನು ಇರಿಸಿದೆವು. ಅವಳ ವಜಾಪತ್ರ, ಅವಳ ಕ್ರೆಡಿಟ್ ಕಾರ್ಡ್ಗಳ ಭಾರಿ ಸಾಲದ ವಿವರಗಳು ಎಲ್ಲವನ್ನೂ ನೀಡಿದೆವು ಮತ್ತು ಕಂಪನಿಯಲ್ಲಿ ರೋಹನ್ನ ಪ್ರಸ್ತುತ ಸ್ಥಿತಿ, ಅವನು ಈಗ ಒಬ್ಬ ಸಾಮಾನ್ಯ ಉದ್ಯೋಗಿ ಎಂಬ ಸತ್ಯವನ್ನು ತಿಳಿಸಿದೆವು. ಕಂಪನಿ ನನ್ನದು, ರೋಹನ್ನದಲ್ಲ ಎಂದು ಕೋರ್ಟ್ ಸ್ಪಷ್ಟಪಡಿಸಿತು. ಆದ್ದರಿಂದ ನೇಹಾಳಿಗೆ ನನ್ನ ಆಸ್ತಿಯಿಂದ ಒಂದು ಕವಡೆ ಕಾಸು ಸಿಗಲು ಸಾಧ್ಯವಿಲ್ಲ. ನನ್ನ ಆರ್ಥಿಕ ಆಸರೆ ಇಲ್ಲದೆ ನೇಹಾ ತನ್ನ ಬೆಲೆಬಾಳುವ ವಕೀಲರ ಫೀಸನ್ನು ಕೂಡ ತುಂಬಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಅವಳು ಅತಿ ಸಣ್ಣ ಮಟ್ಟದ ಒಪ್ಪಂದಕ್ಕೆ ಸಹಿ ಹಾಕಿ ತನ್ನ ತಾಯಿಯ ಮನೆಗೆ ಮರಳಬೇಕಾಯಿತು. ರೋಹನ್ ಕೂಡ ಈಗ ಅಹಂಕಾರದಿಂದ ದೂರ ಬಂದಿದ್ದಾನೆ.
ಬಾನೇರ್ನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪ್ಲಾಟನ್ನು ಅವನು ತನ್ನ ಅಂತಸ್ತಿನ ಸಂಕೇತ ಎಂದು ಭಾವಿಸಿದ್ದನು. ಅದನ್ನು ಬ್ಯಾಂಕ್ ಜಪ್ತಿ ಮಾಡಿತು. ಏಕೆಂದರೆ ತನ್ನ ಕಂಪನಿಯ ದೊಡ್ಡ ಸೌಲಭ್ಯಗಳು ಮತ್ತು ಬೋನಸ್ ಇಲ್ಲದೆ ಅವನು ಅದರ EMI ಪಾವತಿಸಲು ಸಾಧ್ಯವಾಗಲಿಲ್ಲ. ಇಂದು ನನ್ನ ಮಗ ಪುಣೆಯ ಒಂದು ಸಾಮಾನ್ಯ ಪ್ರದೇಶದಲ್ಲಿ ಒಂದು ಚಿಕ್ಕ 1 BHK ಪ್ಲಾಟ್ನಲ್ಲಿ ಬಾಡಿಗೆಗೆ ವಾಸಿಸುತ್ತಿದ್ದಾನೆ. ಅವನು ಪ್ರತಿದಿನ ಕಂಪನಿಯ ಬಸ್ ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಆಫೀಸ್ಗೆ ಹೋಗುತ್ತಾನೆ. ಆರಂಭದ ಕೆಲವು ವಾರಗಳು ಅವನಿಗೆ ಬಹಳ ಕೆಟ್ಟದೆನಿಸಿದವು. ಅವನಿಗೆ ತನ್ನ ಹೊಸ ಸಾಮಾನ್ಯ ಜೀವನದ ಮೇಲೆ ದ್ವೇಷ ಉಂಟಾಗುತ್ತಿತ್ತು. ಅವನು ಹತಾಶೆಯಲ್ಲಿದ್ದನು. ಆದರೆ ನನ್ನ ಹೃದಯ ಕಲ್ಲಾಗಿತ್ತು. ಅವನು ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯುವವರೆಗೂ ನಾನು ಅವನಿಗೆ ಯಾವುದೇ ಆರ್ಥಿಕ ಸಹಾಯ ನೀಡುವುದಿಲ್ಲ ಎಂದು ನಿರ್ಧರಿಸಿದ್ದೆ. ಅವನು ಆ ಕೌಟುಂಬಿಕ ಸುಧಾರಣಾ ಒಪ್ಪಂದದ ಪ್ರತಿ ಷರತ್ತನ್ನು ಅನಿವಾರ್ಯವಾಗಿ ಪಾಲಿಸಲು ಆರಂಭಿಸಿದನು. ಅವನು ಪ್ರತಿ ವಾರ ಒಬ್ಬ ಮನೋವೈದ್ಯಕೀಯ ಥೆರಪಿಸ್ಟ್ ಬಳಿ ಕೌನ್ಸೆಲಿಂಗ್ಗೆ ಹೋಗುತ್ತಿದ್ದಾನೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಅವನು ತನ್ನ ಬೇಸಿಕ್ ಸ್ಯಾಲರಿಯಿಂದ ಪ್ರತಿ ತಿಂಗಳು 25,000ವನ್ನು ತನ್ನ ಆ 50 ಲಕ್ಷದ ಹಳೆಯ ಸಾಲದ ಕಂತಿನ ನನ್ನ ಖಾತೆಗೆ ಜಮಾ ಮಾಡುತ್ತಿದ್ದನು. ಆ ಹಣ ನನಗೇನು ದೊಡ್ಡದಲ್ಲ, ಆದರೆ ಆ ಕಂತುಗಳು ಪ್ರತಿ ತಿಂಗಳು ಅವನಿಗೆ ತನ್ನ ತಾಯಿಯ ನಂಬಿಕೆಗೆ ಯಾವ ಬೆಲೆ ತೆತ್ತಿದ್ದೇನೆ ಎಂದು ನೆನಪಿಸುತ್ತಿತ್ತು. ಇಂದು ಅವನು ನನ್ನನ್ನು ನೋಡಲು ಬಂದಾಗ ಅವನು ಹಣ ಕೇಳಲು ಅಥವಾ ಸ್ವಾರ್ಥಕ್ಕಾಗಿ ಬರುವುದಿಲ್ಲ. ಕೆಲವು ದಿನಗಳ ಹಿಂದೆ ಅವನು ಬಂದಾಗ ಅವನ ಕೈಯಲ್ಲಿ ಬೆಲೆ ಬಾಳುವ ಸೇಬುಗಳ ಬುಟ್ಟಿಯ ಬದಲಿಗೆ ರಸ್ತೆ ಬದಿಯಲ್ಲಿ ಸಿಗುವ ಆ ಸಾಮಾನ್ಯ ಪೇಡಾಗಳಿದ್ದವು. ಅವು ನನಗೆ ಮೊದಲಿನಿಂದಲೂ ಇಷ್ಟವಾಗುತ್ತಿದ್ದವು. ಅವನು ನನ್ನ ಪಾದಗಳ ಬಳಿ ನೆಲದ ಮೇಲೆ ಕುಳಿತನು. ನನ್ನ ವಾಕರನ್ನು ಪಕ್ಕಕ್ಕೆ ಸರಿಸಿ ನನ್ನ ಕಾಲುಗಳನ್ನು ಬಹಳ ನಿಧಾನವಾಗಿ ಒತ್ತಲಾರಂಭಿಸಿದನು. ಅಮ್ಮ, ಅವನು ಬಹಳ ಶಾಂತ ಧ್ವನಿಯಲ್ಲಿ ಹೇಳಿದನು. ಥೆರಪಿಯಲ್ಲಿ ನಿನ್ನೆ ಡಾಕ್ಟರ್ ನನಗೆ ಒಂದು ವಿಷಯ ತಿಳಿಸಿದರು. ಅವರು ಮನುಷ್ಯನ ಅಸಲಿ ಯೋಗ್ಯತೆಯು ಅವನ ಬ್ಯಾಂಕ್ ಬ್ಯಾಲೆನ್ಸ್ನಿಂದ ನಿರ್ಧಾರವಾಗುವುದಿಲ್ಲ. ಬದಲಿಗೆ ಅವನ ಬಳಿ ಏನೂ ಇಲ್ಲದಿದ್ದಾಗ ಅವನು ತನ್ನವರೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಎಂದು ಹೇಳಿದರು. ನನ್ನ ಬಳಿ ಎಲ್ಲವೂ ಇದ್ದಾಗ ನಾನು ನಿನ್ನನ್ನು ಅವಮಾನಿಸಿದೆ. ಇದರ ಪಶ್ಚಾತ್ತಾಪ ಬಹುಶಃ ನನ್ನ ಕೊನೆಯ ಉಸಿರಿರುವವರೆಗೆ ನನಗಿರುತ್ತದೆ. ನಾನು ಅವನನ್ನು ನೋಡುತ್ತಿದ್ದೆ. ಅವನ ಮುಖದಲ್ಲಿ ಈಗ ಯಾವುದೇ ಕೃತಕತೆ ಇರಲಿಲ್ಲ. ಅವನ ಕಣ್ಣುಗಳಲ್ಲಿ ಮೊದಲನೇ ಮುಗ್ಧತೆ ಮರಳಿ ಬರುತ್ತಿತ್ತು. ಅದು ಹಣದ ಕುರುಡು ಓಟದಲ್ಲಿ ಎಲ್ಲೋ ಕಳೆದು ಹೋಗಿತ್ತು. ನಾನು ಅವನ ತಲೆ ಮೇಲೆ ಕೈ ಇಡಲಿಲ್ಲ, ಅವನನ್ನು ಅಪ್ಪಿಕೊಳ್ಳಲಿಲ್ಲ. ಏಕೆಂದರೆ ನಾನೀಗ ಅವನನ್ನು ಸಂಪೂರ್ಣವಾಗಿ ಕ್ಷಮಿಸಿಬಿಟ್ಟರೆ ಅವನು ಮತ್ತೆ ತನ್ನ ಹಳೆಯ ದಾರಿಗೆ ಮರಳಬಹುದು ಎಂದು ನನಗೆ ತಿಳಿದಿತ್ತು. ನಾನು ಕೇವಲ ಇಷ್ಟು ಹೇಳಿದೆ, ಮಗನೇ, ಕಾಲವೇ ಇದಕ್ಕೆ ಉತ್ತರಿಸುತ್ತದೆ. ನೀನು ಪ್ರಯತ್ನ ಪಡುತ್ತಿರು. ಬಹುಶಃ ಯಾವುದೋ ಒಂದು ದಿನ ನಾನು ಘಟನೆಗಳನ್ನು ಮರೆಯಬಹುದು. ಈ 6 ತಿಂಗಳಲ್ಲಿ ನಾನು ಕೇವಲ ರೋಹನ್ನನ್ನು ಮಾತ್ರವಲ್ಲ, ನನ್ನನ್ನು ಕೂಡ ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದೇನೆ. ನಾನು ಕೋಥ್ರೂಡ್ನ ಮನೆ ಮತ್ತು ಶರ್ಮಾ ಕನ್ಸ್ಟ್ರಕ್ಷನ್ಸ್ನ ನನ್ನ ಎಲ್ಲ ಷೇರುಗಳನ್ನು ಒಂದು ಬ್ಲೈಂಡ್ ಟ್ರಸ್ಟ್ಗೆ ಹಾಕಿದ್ದೇನೆ. ಅದನ್ನು ವರ್ಮಾ ಅವರ ಮೇಲ್ವಿಚಾರಣೆಯಲ್ಲಿ ವಕೀಲರ ತಂಡವು ನಿರ್ವಹಿಸುತ್ತದೆ. ಈಗ ಒಂದು ವೇಳೆ ರೋಹನ್ ಅಥವಾ ಬೇರೆ ಯಾರಾದರೂ ಭವಿಷ್ಯದಲ್ಲಿ ನನ್ನಿಂದ ಮೋಸದಿಂದ ಯಾವುದಾದರೂ ಕಾಗದಕ್ಕೆ ಸಹಿ ಮಾಡಿಸಿಕೊಂಡರೂ ಸಹ ಅವರು ಕಾನೂನುಬದ್ಧವಾಗಿ ನನ್ನ ಆಸ್ತಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನಾನೇ ಸ್ವತಃ ಆ ಟ್ರಸ್ಟ್ನ ಅನುಮತಿ ಇಲ್ಲದೆ ಅದನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. ನಾನು ನನ್ನ ಬ್ಯಾಂಕ್ ಖಾತೆಗಳಿಗಾಗಿ ಆ ಹಳೆಯ ಕೀಪ್ಯಾಡ್ ಫೋನನ್ನೇ ಇಟ್ಟುಕೊಂಡಿದ್ದೇನೆ. ನನ್ನ ಆಸ್ತಿಯ ಎಲ್ಲ ನಿಜವಾದ ದಾಖಲೆಗಳು ಬ್ಯಾಂಕ್ನ ಆ ಲಾಕರ್ನಲ್ಲಿವೆ. ಅದನ್ನು ತೆರೆಯಲು ನನ್ನ ಹೊರತಾಗಿ ನನ್ನ ವಕೀಲರ ಅಗತ್ಯವೂ ಇರುತ್ತದೆ. ನಾನು ಬ್ಯಾಂಕ್ನಲ್ಲಿ ಎಲ್ಲ ರೀತಿಯ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳಿಗೆ ಅಲರ್ಟ್ ಹಾಕಿದ್ದೇನೆ. ಒಂದು ವೇಳೆ ನನ್ನ ಖಾತೆಯಿಂದ ಒಂದು ದೊಡ್ಡ ಮೊತ್ತ ಅಲುಗಾಡಿದರೂ ಸಹ ನೇರವಾಗಿ ನನ್ನ ಫೋನ್ಗೆ ಕರೆ ಬರುತ್ತದೆ. ಆದರೆ ನನ್ನ ಈ ಹೊಸ ಶಕ್ತಿಯು ಕೇವಲ ನನಗಷ್ಟೇ ಸೀಮಿತವಾಗಿ ಉಳಿಯಲಿಲ್ಲ. ಯಾವಾಗ ನನ್ನ ಸರ್ಜರಿ ಸಂಪೂರ್ಣವಾಗಿ ಗುಣವಾಯಿತೋ ಮತ್ತು ನಾನು ವಾಕರ್ ಬಿಟ್ಟು ಮತ್ತೆ ನನ್ನ ಕಾಲುಗಳ ಮೇಲೆ ಗಟ್ಟಿಯಾಗಿ ನಿಂತುಕೊಂಡೆನೋ, ಆಗ ನಾನು ನನ್ನ ಸೊಸೈಟಿಯಲ್ಲಿ ಒಂದು ಹೊಸ ಕೆಲಸವನ್ನು ಆರಂಭಿಸಿದೆ. ಕೋಥ್ರೂಡ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನನ್ನಂತಹ ಬಹಳಷ್ಟು ವೃದ್ಧ ಮಹಿಳೆಯರಿದ್ದಾರೆ ಎಂಬುದನ್ನು ನಾನು ಗಮನಿಸಿದೆ. ಅವರಿಗೆ ಡಿಜಿಟಲ್ ಫ್ರಾಡ್, ಬ್ಯಾಂಕಿಂಗ್ ಮತ್ತು ಕಾನೂನು ಹಕ್ಕುಗಳ ಬಗ್ಗೆ ಏನೂ ತಿಳಿದಿಲ್ಲ ಮತ್ತು ಅವರು ತಮ್ಮ ಮಕ್ಕಳು ಅಥವಾ ಸಂಬಂಧಿಕರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ನಾನು ನನ್ನ ಸೊಸೈಟಿಯ ಕ್ಲಬ್ ಹೌಸ್ನಲ್ಲಿ ಪ್ರತಿ ಭಾನುವಾರ ಹಿರಿಯ ನಾಗರಿಕರ ಜಾಗೃತಿ ಶಿಬಿರ ನಡೆಸಲು ಪ್ರಾರಂಭಿಸಿದೆ. ಅಲ್ಲಿ ನಾನು ಮತ್ತು ವಿಕ್ರಮ್ ಸೇರಿ ನನ್ನ ವಯಸ್ಸಿನ ಜನರನ್ನು ಜಾಗೃತಗೊಳಿಸುತ್ತೇವೆ. ನಾನು ಮೈಕ್ ಹಿಡಿದು ಆ ವೃದ್ಧ ಮಹಿಳೆಯರು ಮತ್ತು ಪುರುಷರ ಮುಂದೆ ನಿಂತಾಗ ನಾನು ಅವರಿಗೆ ಯಾವುದೇ ಪುಸ್ತಕದ ಜ್ಞಾನ ನೀಡುವುದಿಲ್ಲ. ನಾನು ಅವರಿಗೆ ನನ್ನ ಜೀವನದ ಆ ಕಹಿ ಸತ್ಯವನ್ನು ಹೇಳುತ್ತೇನೆ. ಅದರಿಂದ ನಾನು ನನ್ನ ಬೆನ್ನುಮೂಳೆಯ ನೋವಿಗಿಂತಲೂ ಹೆಚ್ಚು ನೋವನ್ನು ಅನುಭವಿಸಿದ್ದೆ.
ನಾನು ಅವರಿಗೆ ಬದುಕಿರುವಾಗಲೇ ನಿಮ್ಮ ಆಸ್ತಿಯನ್ನು ನಿಮ್ಮ ಮಕ್ಕಳ ಹೆಸರಿಗೆ ಎಂದಿಗೂ ಮಾಡಬೇಡಿ. ಇದು ನಿಮ್ಮ ಜೀವನದ ಅತಿದೊಡ್ಡ ತಪ್ಪು. ವೀಲ್ ಖಂಡಿತ ಮಾಡಿ, ಆದರೆ ಅದರ ಅಧಿಕಾರವನ್ನು ನಿಮ್ಮ ಕೊನೆಯ ಉಸಿರಿರುವವರೆಗೆ ನಿಮ್ಮ ಬಳಿಯೇ ಇರಿಸಿಕೊಳ್ಳಿ. ಯಾವುದಾದರೂ ಕಾಗದಕ್ಕೆ ಸಹಿ ಮಾಡುವಂತೆ ನಿಮ್ಮನ್ನು ಕೇಳಿದಾಗ ಅವರು ನಿಮ್ಮ ಸ್ವಂತ ಮಗ ಅಥವಾ ಮಗಳೇ ಇರಲಿ, ಎಂದಿಗೂ ನಿಮ್ಮ ಕನ್ನಡಕ ಧರಿಸದೆ ಮತ್ತು ಸಂಪೂರ್ಣವಾಗಿ ಓದದೆ ಅದರ ಮೇಲೆ ಸಹಿ ಮಾಡಬೇಡಿ ಎಂದು ನಾನು ಅವರಿಗೆ ತಿಳಿ ಹೇಳುತ್ತೇನೆ. ನಿಮಗೆ ಏನಾದರೂ ಅರ್ಥವಾಗದಿದ್ದರೆ ಹಿಂಜರಿಯದೆ ಯಾವುದಾದರೂ ವಕೀಲ ಅಥವಾ ಬ್ಯಾಂಕ್ನವರನ್ನು ಕೇಳಿ. ನಾನು ಅವರಿಗೆ ಆಧಾರ್ ಕಾರ್ಡ್ನ ಬಯೋಮೆಟ್ರಿಕ್ ಲಾಕ್ ಮಾಡುವ ವಿಧಾನವನ್ನು ಕಲಿಸುತ್ತೇನೆ. ಇದರಿಂದ ಯಾರೂ ಅವರ ಹೆಬ್ಬೆರಳಿನ ಗುರುತನ್ನು ಮೋಸದಿಂದ ಬಳಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಆ ಮೊಬೈಲ್ ಸಂಖ್ಯೆಯನ್ನು ಎಂದಿಗೂ ಸಾಮಾನ್ಯ ಸಂಭಾಷಣೆ ಅಥವಾ ಸೋಷಿಯಲ್ ಮೀಡಿಯಾಗೆ ಬಳಸಬೇಡಿ ಎಂದು ನಾನು ಅವರಿಗೆ ವಿವರಿಸುತ್ತೇನೆ. ಆ ಸಂಖ್ಯೆಯನ್ನು ಕೇವಲ ಒಂದು ಹಳೆಯ ಸಾಮಾನ್ಯ ಫೋನ್ನಲ್ಲಿ ಇಡಿ. ಅದು ಯಾವಾಗಲೂ ನಿಮ್ಮ ಬಳಿಯೇ ಇರಲಿ. ಯಾವುದೇ OTP ಅಥವಾ ಪಿನ್ ನಂಬರ್ ಯಾರಿಗೂ ತಿಳಿಸಬೇಡಿ. ಎದುರಿಗಿರುವ ವ್ಯಕ್ತಿ ಸ್ವತಃ ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳಿಕೊಂಡರೂ ಸಹ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ, ನಾಮಿನಿ ಆಗಿರುವುದು ಎಂದರೆ ಆಸ್ತಿಯ ಮಾಲೀಕರಾಗುವುದು ಎಂದಲ್ಲ ಎಂಬ ಸತ್ಯವನ್ನು ನಾನು ಅವರಿಗೆ ಕಲಿಸುತ್ತೇನೆ. ನಮ್ಮ ಭಾರತೀಯ ಪೋಷಕರು ಹೆಚ್ಚಾಗಿ ನಮ್ಮ ಮಕ್ಕಳು ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮನ್ನು ಕಾಯುತ್ತಾರೆ ಎಂಬ ಭ್ರಮೆಯಲ್ಲೇ ಬದುಕುತ್ತಾರೆ. ನಾವು ನಮ್ಮ ಹೊಟ್ಟೆ ಕಟ್ಟಿ ನಮ್ಮ ತಾರುಣ್ಯದ ಪ್ರತಿಯೊಂದು ಕನಸನ್ನು ಕೊಂದು ಅವರಿಗಾಗಿ ಅರಮನೆಗಳನ್ನು ಕಟ್ಟುತ್ತೇವೆ. ಆದರೆ ಒಬ್ಬ ತಾಯಿಯ ಪ್ರೀತಿ ಕುರುಡಾಗಿರಬಹುದು, ಆದರೆ ಆ ಪ್ರೀತಿಯ ಹೆಸರಿನಲ್ಲಿ ತನ್ನ ಆತ್ಮಗೌರವ ಮತ್ತು ತನ್ನ ಸುರಕ್ಷತೆಯನ್ನು ಪಣಕ್ಕಿಡುವುದು ಮಹಾ ಉನ್ನತಿಯಲ್ಲ, ಬದಲಿಗೆ ಮೂರ್ಖತನ ಎಂಬುದನ್ನು ನಾವು ಮರೆಯುತ್ತೇವೆ. ಮಕ್ಕಳಿಗೆ ಪ್ರೀತಿ ನೀಡಿ, ಅವರಿಗೆ ಉತ್ತಮ ಶಿಕ್ಷಣ ನೀಡಿ, ಆದರೆ ಅವರಿಗೆ ನಿಮ್ಮ ಜೀವನ ಮತ್ತು ನಿಮ್ಮ ಆಸ್ತಿಯ ಮೇಲೆ ಜನ್ಮಸಿದ್ಧ ಹಕ್ಕು ಇದೆ ಎಂಬ ಅರಿವು ಎಂದಿಗೂ ಉಂಟಾಗದಂತೆ ನೋಡಿಕೊಳ್ಳಿ. ಅವರು ಅದನ್ನು ತಮ್ಮ ಗೌರವದಿಂದ, ತಮ್ಮ ಪರಿಶ್ರಮದಿಂದ ಮತ್ತು ತಮ್ಮ ವರ್ತನೆಯಿಂದ ಸಂಪಾದಿಸಬೇಕು. ಒಬ್ಬ ಮಹಿಳೆ, ವಿಶೇಷವಾಗಿ ವಯಸ್ಸಾದ ಮಹಿಳೆಯ ಅಸಲಿ ಶಕ್ತಿಯು ಅವಳ ಸ್ವಾತಂತ್ರ್ಯ ಮತ್ತು ಅವಳ ಆರ್ಥಿಕ ಸ್ವಾವಲಂಬನೆಯಲ್ಲಿದೆ. ಯಾವ ದಿನ ನೀವು ನಿಮ್ಮ ಆರ್ಥಿಕ ಕಡಿವಾಣವನ್ನು ಇತರರ ಕೈಗೆ ಒಪ್ಪಿಸುತ್ತೀರೋ ಅಂದು ನೀವು ಮನುಷ್ಯರಾಗಿ ಉಳಿಯುವುದಿಲ್ಲ, ಬದಲಿಗೆ ಕೇವಲ 5 ಜನರ ತಲೆನೋವು ಆಗಿಬಿಡುತ್ತೀರಿ. ಸೂರ್ಯ ಮುಳುಗುತ್ತಿದ್ದಾನೆ. ನನ್ನ ಕೋತ್ರೂಡ್ ಮನೆಯ ಬಾಲ್ಕನಿಯಲ್ಲಿ ಸಂಜೆಯ ತಿಳಿ ಬಿಸಿಲು ಬರುತ್ತಿದೆ. ನನ್ನ ಶುಂಠಿ ಚಹಾದ ಕಪ್ ನನ್ನ ಕೈಯಲ್ಲಿದೆ ಮತ್ತು ಪಕ್ಕದಲ್ಲೇ ಒಂದು ಸಣ್ಣ ರೇಡಿಯೋ ಓಡುತ್ತಿದೆ. ಅದರಲ್ಲಿ ಹಳೆಯ ಹಾಡುಗಳು ಮೊಳಗುತ್ತಿವೆ. ಈಗಷ್ಟೇ ರೋಹನ್ ಮನೆಯಿಂದ ಹೊರಟಿದ್ದಾನೆ. ಅವನು ಗಿಡಗಳಿಗೆ ನೀರು ಹಾಕಿದನು, ನನಗಾಗಿ ಕೆಲವು ತರಕಾರಿಗಳನ್ನು ತಂದನು ಮತ್ತು ಯಾವುದೇ ದೂರುಗಳಿಲ್ಲದೆ ತನ್ನ ಬಸ್ ಹಿಡಿಯಲು ಹೊರಟು ಹೋದನು. ನಮ್ಮ ನಡುವೆ ಈಗಲೂ ಹಳೆಯ ಮೌನವಿದೆ, ಆದರೆ ಈ ಮೌನ ಈಗ ಚುಚ್ಚುವುದಿಲ್ಲ. ಈ ಮೌನದಲ್ಲಿ ಮರ್ಯಾದೆ ಇದೆ, ಮಿತಿಗಳಿವೆ ಮತ್ತು ಒಬ್ಬರಿಗೊಬ್ಬರ ಮೇಲೆ ಗೌರವವಿದೆ. ನಾನು ಅವನನ್ನು ಎಂದಾದರೂ ಸಂಪೂರ್ಣವಾಗಿ ಕ್ಷಮಿಸಲು ಸಾಧ್ಯವೇ? ನಾವು ಎಂದಾದರೂ ಒಂದು ಸಾಮಾನ್ಯ ಕುಟುಂಬವಾಗಲು ಸಾಧ್ಯವೇ ಎನ್ನುವುದು ತಿಳಿಯದು. ಒಂದು ವೇಳೆ ನೀವು ಕೂಡ ನನ್ನ ಈ ಕಥೆಯನ್ನು ಕೇಳುತ್ತಿದ್ದರೆ ಒಂದು ಕ್ಷಣ ನಿಲ್ಲಿ, ಒಂದು ಕ್ಷಣ ನಿಮ್ಮ ಜೀವನದ ಕಡೆಗೆ ನೋಡಿ. ನೀವು ಕೂಡ ಯಾವುದಾದರೂ ಅಂತಹ ಸಂಬಂಧದಲ್ಲಿ ನಿಮ್ಮ ಇಡೀ ಜೀವನವನ್ನು, ನಿಮ್ಮ ಇಡೀ ಉಳಿತಾಯವನ್ನು ವ್ಯಯಿಸುತ್ತಿದ್ದೀರಾ? ಬದಲಿಗೆ ನಿಮಗೆ ಕೇವಲ ಅವಮಾನ ಮತ್ತು ತಿರಸ್ಕಾರ ಸಿಗುತ್ತಿದೆಯೇ? ಒಂದು ವೇಳೆ ಹೌದಾಗಿದ್ದರೆ ಇಂದು ಮತ್ತು ಈಗಲೇ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಗೌರವವು ಭಿಕ್ಷೆ ಬೇಡುವುದರಿಂದ ಸಿಗುವುದಿಲ್ಲ, ಅದನ್ನು ನಿಮ್ಮ ತತ್ವಗಳಿಂದ ಸಾಧಿಸಬೇಕಾಗುತ್ತದೆ. ನನ್ನ ಕತೆ ನಿಮಗೆ ಹೇಗೆನಿಸಿತು? ನನ್ನ ಜಾಗದಲ್ಲಿ ನೀವಿದ್ದಿದ್ದರೆ ನೀವು ಇದನ್ನೇ ಮಾಡುತ್ತಿದ್ರಾ? ನನಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ತಿಳಿಸಿ. ಬಹುಶಃ ನಿಮ್ಮ ಒಂದು ಕಮೆಂಟ್ ಯಾವುದೋ ಅಸಹಾಯಕ ತಾಯಿಗೆ ತನ್ನ ಧ್ವನಿ ಮತ್ತು ತನ್ನ ಶಕ್ತಿಯನ್ನು ಮರಳಿ ಪಡುವ ಧೈರ್ಯ ನೀಡಬಹುದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಪ್ರತಿಯೊಬ್ಬ ಗೆಳೆಯರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ. ಯಾರಿಗೆ ವೃದ್ಧಾಪ್ಯವು ಯಾವುದೇ ಅಸಹಾಯಕತೆಯಲ್ಲ, ಬದಲಿಗೆ ಅನುಭವ ಮತ್ತು ಶಕ್ತಿಯ ಇನ್ನೊಂದು ಹೆಸರು ಎಂದು ತಿಳಿಯುವ ಅಗತ್ಯವಿದೆಯೋ ಅಂಥವರೊಂದಿಗೆ ಹಂಚಿಕೊಳ್ಳಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಹೆಲ್ದಿಯಾಗಿರಿ, ಹ್ಯಾಪಿಯಾಗಿರಿ. ಧನ್ಯವಾದಗಳು.